ದಶಾವತಾರ ಅಂತ ಪ್ರಶ್ನೆ ಆಯ್ತು, ಒಟ್ಟು ಅವತಾರ ಅಂತ ಪ್ರಶ್ನೆ ಐಟ್. ಮನುಷ್ಯ ರೂಪದಂತೆ ದೇವರು ಜೇಗ ಬತ್ತೇರು ಕೆಲವೊಂದು ಐಟ್ ಮತ್ಸ್ಯಲ ಮನುಷ್ಯ ರೂಪ ಆತು. ಅಂಡ್ ಇಡೀ ಮತ್ಸ್ಯನೇ ಅರ್ಧ ಮನುಷ್ಯ ಅರ್ಧ ಮತ್ಸ್ಯ ಅಂತ ಆತವು. ಅಂಡ್ ಎಂಗಳು ಅಲಂಕಾರ ಸೋಜೋನಗ ಚಂಪು ದಧಾರ ಶಪರೀರೂಪಂ ಇಪ್ಪುಣ ಹೈಮೋ ನಿಯುತ ಯೋಜನ ಗೋಲ್ಡನ್ ಫಿಶ್ ಅವು ನಿಜವಾದ. ಅವು ಇಡೀ ಮೀನೆ. ಏಕಶೃಂಗಧರೋ ಮತ್ಸ್ಯ ಅవి ಕೊಂಚ ಕೊಂಬು ಬೇತೈತಿ. ಆಯ್ತಾರೆ ಎಂಗಳಿನ ಅಲಂಕಾರ ಮಾಡಾಗ ದೇವರನ್ನು ಗೊತ್ತಾವ್ರಿಗೋಸ್ಕರ ಅರ್ಧ ಮೀನಂತದ್ದು ಚಕ್ರಶಂಗಮ್ ಅಂತ ಕೊಡುತ್ತು. ಇನ್ಸ್ಪಿರೇಷನ್ಗೆ ಮಾತ್ರ ಅವು ನಿಜವಾದ ಇಡೀ ಮೀನೆ ಅಡೆ ಮುಗಿನ. ಕೂರ್ಮ ಅವಳ ಇಡೀ ಕೂರ್ಮನೆ ಮಿತ್ತು ಬತ್ನ ದದ್ರೆ ಕಮಠ ರೂಪೇಣ ಕಮಠ ರೂಪೇಣ ಕಚ್ಚಪ ರೂಪ ಉಂಟೆ ಬತ್ನೆತ್ತಾವ್ರ ಐಟ್ ಕೂಡ ಅರ್ಧ ಮನುಷ್ಯ ಇದ್ದಿ ಅಂಡ್ ಎಂಗ್ಳು ಗೊತ್ತಾವ್ರಿಗೋಸ್ಕರ ಕೂಡ ಚಕ್ರಶಂಗಮ್ ಅಂತ ಕೊಡುತ್ತು ವ್ಯವಸ್ಥೆ ಎಂಬು. ಐಬೆತ್ತಿ ಎಂತ ಮಾಡೋಡು ಸಿಕ್ಕಬುಳ್ನವಳೆ ವರಾಹ ರೂಪ ಎಂಚಾನ್ ವರಾಹ ತೋಕೋ ನಿರಗಾತ್. ಬ್ರಹ್ಮದೇವರನ್ನ ಮೂಂಕುತ್ತು ಒಂಜಿ ಕಿನ್ನಿ ಪಂಜಿಯೇ ಬತ್ನ ಇಡೀ ಕೋರೆ ದಾಡೆ ಕಾಡು ಹಂದಿ ಪೋರ್ ಇದು ಇವತ್ತನ ಅವು ಸೀದ ಬತ್ತದ ಹಿರಣ್ಯಾಕ್ಷನ ಕೆರೆತು ಭೂಮಿನ ಉದ್ಧಾರ ಅಂತತ್ ಕಡೆಗೆ ಭೂಮಿತ್ತಾವರ ನರಕಾಸುರ ಬುಟ್ಟಿಯೇ ವರಾಹ ಅಂತ. ಆ ನರಕಾಸುರನ ಕೆರ್ನೆತ್ತಾವರ ಎಂಗಳಿಗೆ ನೀ ಕೃಷ್ಣನ ಕತೆ ದೀಪಾವಳಿ ಮೀ ಎರಸಿಕ್ಕನು ಜಾದಾನ ಕೇಂಡ ವರಾಹ ಅಂತ ಕತೆ ಕೇಂಡ ವರಾಹ ಅಂತ ಕತೆ ಕೇಂಡ ಎಂಗಳಿಗೆ ಪ್ರತಿ ವರ್ಷ ಪರ್ಬಂ ಬರೆ ಬರ್ಬುಣು ಅಂಪೊಡೆ ಭೀಮಸೇನೆ ಬಕಾಸುರನ್ ಪರಿತಡಕ್ಕೆ ಎರಡು ಸೀಳಂತ ಗಮ್ಮತ್ತರ ಅಶನಂತಿತ್ತೆ ಸುರುಟು ಐವೆತ್ತು ಬಕಾಸುರನ್ ಕೆರ್ನ ಬಕಾಸನ ಕೆರ್ತಾ ಇವೆತ್ತು ತಿನ್ನಾತಾಯೆ ನನ್ನ ಪುಣ ಮುಟ್ಟುದು ತಿಂದೆ ಮಣ್ಣಡೆ ಆಯ್ ಬಕಾಸುರನ್ನು ಕೆರಡು ತುಂಬದ ತಿಂತು ಬೆತ್ತು ಬಕಾಸುರನ್ನು ಪರಿತು ಮೀತ್ ಬತ್ತತ್ತು ಇಲ್ಲಗ ಸೇರಿದೆ ಮನ್ನಗೆ ಮೀತ್ ಬರ್ತೆ ಮೈಲಾನಂದ್ ಆಯೆ ಮೀನೆತ್ತಾವರ ಭೀಮೆ ಅಂಚನೆ ನರಕಾಸುರನ ಮುಗಿನೆತ್ತಾವರ ಕೃಷ್ಣ ಮೀತ್ ಬತ್ನೆತ್ತಾರ ಸತ್ಯಭಾಮೆ ಮೀಮೋನೆತ್ತಾಳ ಎಂಕುಳ್ಳ ಮೀಯೋಡು ಅಂತ ನಾವು ಬರ್ತೇನೆ ನನ್ನ ಬೆತ್ವಾತೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮುಳು ತೋಳೆಯವರು ಮಾತ್ರ ಇದ್ದರು, ತೋಳ ವೇತರೆಲ್ಲ ಒಳ್ಳೆಯವರು ಅನ್ನತಾರ ಏನು ಕನ್ನಡಂಟೆ ಪಣಪೆ. ನಮಗೆ ಗುರುಗಳನ್ನು ಗುರುತಿಸಿದು ಬಹಳ ಕಷ್ಟ. ಭಗವಂತನನ್ನು ಸರಿಯಾಗಿ ಗುರುತಿಸಿದ್ದು ಸುಲಭ. ಗುರುಗಳನ್ನು ಯಾರು ಗುರುತಿಸ್ತಾರೋ, ಗುರುಗಳನ್ನು ಯಾರು ಸಮರ್ಪಕವಾಗಿ ಆಯ್ಕೆ ಮಾಡ್ತಾರೋ ಅವರಿಗೆ ದೇವರನ್ನು ಗುರುತಿಸ್ಲಿಕ್ಕೆ ಏನೂ ಕಷ್ಟವಾಗುವುದಿಲ್ಲ. ಆಚಾರ್ಯವಾನ್ ಪುರುಷೋ ವೇದ. ಆದರೆ ಗುರುಗಳನ್ನು ಗುರುತಿಸೋದೇ ಬಹಳ ಕಷ್ಟ. ಈ ಭಾರತ ದೇಶದ ನೆಲದಲ್ಲಿ ಶಿಷ್ಯರಿಗಿಂತ ಜಾಸ್ತಿಯೇ ಗುರುಗಳಿದ್ದಾರೆ. ಆ ಕಲಿಯುಗದಲ್ಲಿ ಅಂತೂ ಅದು ವಿಶೇಷ. ಶಿಷ್ಯರು ಕಡಿಮೆ, ಗುರುಗಳು ಜಾಸ್ತಿ. ಎಲ್ಲರೂ ನಾವು ಜಗದ್ಗುರುಗಳಿಗಿಂತ ಕಡಿಮೆ ಇಲ್ಲ ಅಂತ ಎಲ್ಲರೂ ಹಾಕ್ಕೊಂಡು ಬಿಡ್ತಾರೆ. ಹಾಗಾಗಿ ಜ್ಞಾನೋಪದೇಶ ಮಾಡಲಿಕ್ಕೆ ತುಂಬ ಜನರು ಬರ್ತಾರೆ. ಹಾಗಾಗಿ ದೇವರನ್ನು ಗುರುತಿಸೋಕ್ಕಿಂತಲೂ ಕೂಡ ಗುರುಗಳನ್ನು ಗುರುತಿಸೋದು ಬಹಳ ಕಷ್ಟ. ಅಂತಹ ಸಮರ್ಪಕವಾಗಿ ಗುರುಗಳನ್ನು ಆಯ್ಕೆ ಮಾಡು. ಶಿಷ್ಯನು ಗುರುಗಳನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಆಯ್ಕೆ ಮಾಡಬೇಕು. ಆಚಾರ್ಯ ಹೇಳಿದ ಮಾತು ಏನ್ರಿ ಗುರುಗಳೇನು ಪರೀಕ್ಷೆ ಮಾಡೋದಂತ ಮಡಿವಂತಿಗೆ ಇಲ್ಲ ಅಲ್ಲಿ. ಅದು ಗಲ್ಲ ತಟ್ಕೊಳ್ಬಾರ್ದು. ಯಾಕೆಂದರೆ ಅವನು ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಇವನು ನಾಶ ಆಗ್ತಾನೆ, ಅವನು ನಾಶ ಆಗ್ತಾನೆ. ಆದ್ದರಿಂದಾಗಿ ಸಮಾಜದಲ್ಲಿ ಮತ್ತೆ
ಸರಿಯಾದ ಗುರುಗಳು ಗುರುತಿಸಿಲ್ಲ ಅಂದರೆ ಯದ್ವಾ ತದ್ವಾ ಹೇಳ್ತಕ್ಕಂಥ ಅಡ್ಡದಾರಿ ಹಿಡಿತಕ್ಕಂಥ ಗುರುಗಳನ್ನ ಹಿಡ್ಕೊಂಡ್ಬಿಟ್ರೆ ಇವನು ಅದನ್ನು ಪಡೆದು ಇನ್ನೊಬ್ಬರನ್ನು ಅಡ್ಡದಾರಿ ಹಿಡಿಸ್ತಾನೆ. ಹಾಗಾಗಿ ತಾನು ಹಾಳಾಗುವುದಲ್ಲದೆ ಸಮಾಜವನ್ನು ಹಾಳು ಮಾಡ್ತಾನೆ. ಆದ್ದರಿಂದಾಗಿ ಗುರುಗಳನ್ನು ಸರಿಯಾಗಿ ಆಯ್ಕೆ ಮಾಡು. ಹಾಗೆ ಶಿಷ್ಯನನ್ನು ಕೂಡ ಪರೀಕ್ಷೆ ಮಾಡಿಯೇ ಆಯ್ಕೆ ಮಾಡಿಕೊಳ್ಬೇಕು ಎಂಬ ಮಾತನ್ನು ಶ್ರೀಮನ್ ಮಧ್ವಾಚಾರ್ಯರು ಹೇಳಿದ್ದಾರೆ. ಬಹುನಾಂ ಜನ್ಮನಾಂ ಅಂತೆ, ನಾವು ಗುರುಗಳಂತ ಗುರುತಿಸೋದು ಅವರ ಪರ್ಸನಾಲಿಟಿ, ದೇಹ ನೋಡಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು. ಹೊರಗಿನ ದೇಹ ಒಳ್ಳೆ ಲಕ್ಷಣ ಭರಿತವಾಗಿದ್ದರೆ ಅವನ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ. ದೇಹದಲ್ಲಿ ಅವಲಕ್ಷಣ ಬಂದರೆ ಮನಸ್ಸಿನಲ್ಲಿ ಅವಲಕ್ಷಣ ಇದ್ದೇ ಇರುತ್ತೆ, ಅವನು ಸರಿಯಾದ ಜ್ಞಾನ ಇಲ್ಲಂತೆ ಅರ್ಥ. ಆಚಾರ್ಯರಿಗೆ 32 ಲಕ್ಷಣದ ದೇಹ ಶ್ರೀಮನ್ ಮಧ್ವಾಚಾರ್ಯರಿಗೆ. ಯಾಕೆಂದರೆ ಆ ಆಚಾರ್ಯರು ಅಂದರೆ ವಾಯುದೇವರು ಹನುಮಂತ ರೂಪದಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡಿದರು, ಭೀಮ ರೂಪದಲ್ಲಿ ಕೃಷ್ಣನ ಸೇವೆ ಮಾಡಿದರು, ಮಧ್ವ ರೂಪದಲ್ಲಿ ಬಂದು ವೇದವ್ಯಾಸರ ಸೇವೆ ಅಂದರೆ ಜ್ಞಾನಪ್ರಸಾರ ರೂಪವಾದ ಸೇವೆಯನ್ನು ಮಾಡಿದರು. ಆಗಿನ ಕಾಲದಲ್ಲಿ ಎಷ್ಟೋ ಮಂದಿ ಆಚಾರ್ಯರ ಆ ದೇಹವನ್ನು ನೋಡಿ ಪರಮತದವರೂ ಕೂಡ ಸಾತ್ವಿಕರು ಆ ದೇಹವನ್ನು ಮೆಚ್ಚಿಕೊಂಡಿದ್ದಾರೆ. ಎಂಥ ಲಕ್ಷಣ ಭರಿತವಾದದ್ದು! ಒಂದು ದೇವಸ್ಥಾನದ ಭಗವಂತನ ಪ್ರತಿಮೆಯನ್ನು ಹೇಗೆ ಮಾಡಬೇಕು ಎಂಬುದಕ್ಕೆ ಅವರದ್ದು ಮಾದರಿಯಾಗಿತ್ತಂತೆ ಆಚಾರ್ಯ ಮಧ್ವರ ದೇಹ. ಆಚಾರ್ಯ ಮಧ್ವರ ದೇಹದಲ್ಲಿ ಪರಮಾತ್ಮನ ಪ್ರತಿಮೆ ರಚನೆ ಮಾಡಲಿಕ್ಕೆ ಏನೇನು ಅಲ್ಲಿ ಲಕ್ಷಣ ಇರಬೇಕು ಅದೆಲ್ಲ ಲಕ್ಷಣವನ್ನು ಅಲ್ಲಿ ನೋಡ್ಬೋದಿತ್ತು ನಾವು ಆಚಾರ್ಯರ ದೇಹದಲ್ಲಿ. ಅಂಥ ಒಂದು ಶ್ರೇಷ್ಠವಾದ ಲಕ್ಷಣಭರಿತವಾದ ದೇಹವನ್ನು ಪಡೆದ ಆಚಾರ್ಯರು ಒಳಗೆ ಅವರ ಮನಸ್ಸು ನೆಟ್ಟಿಗಿದೆ, ಶುದ್ಧವಾಗಿದೆ. ಹೀಗೆ ದೇಹಕ್ಕೂ ಮತ್ತು ಮನಸ್ಸಿಗೂ ತುಂಬ ಸಂಬಂಧ ಇದೆ ಅಂತ ಶಾಸ್ತ್ರ ಹೇಳುತ್ತಾ ಇದೆ. ಆಚಾರ್ಯರು ವಾಯುದೇವರ ಅವತಾರರಾದ್ರಿಂದಾಗಿ ಅಂಥ 32 ಲಕ್ಷಣದಿಂದ ಕಂಗಳಿಸು ಅಸಂಶಯ ಸಂಶಯಚ್ಚಿತ್ ಗುರುರುಕ್ತೋ ಮನೀಷಿಭಿ. ಯಾವುದೇ ಥರದ ಅವರಿಗೆ ಸಂಶಯ ಇಲ್ಲ, ವಿಪರೀತ ಜ್ಞಾನ ಇಲ್ಲ. ಇನ್ನೊಬ್ಬರ ವಿಪರೀತ ಜ್ಞಾನ ಸಂಶಯವನ್ನು ಪರಿಹಾರ ಮಾಡುವ ಶಕ್ತಿ ಇದೆ. ಅಂಥವರನ್ನು ಅವರು ದೊಡ್ಡ ಗುರುಗಳ ಲಕ್ಷಣ, ಮುಖ್ಯ ಗುರುವಿನ ಲಕ್ಷಣ ಶ್ರೀಮನ್ ಮಧ್ವಾಚಾರ್ಯ ನಾವು ಕಾಣಬಹುದು. ಅಂತಹ ಮಧ್ವಾಚಾರ್ಯರು ಹೇಳ್ತಾರೆ, ನಾನು ಮಹಾಭಾರತ ಇಡೀ ಶಾಸ್ತ್ರದ ಅರ್ಥ ಅದನ್ನು ಮನವರಿಕೆ ಮಾಡಿಕೊಳ್ಳಬೇಕಾದ್ರೆ ಮಹಾಭಾರತ ದೃಷ್ಟಾಂತ ರೂಪದಲ್ಲಿ ನಮಗೆ ಮನವರಿಕೆ ಮಾಡಿಕೊಡ್ತದೆ. ಈ ಮಹಾಭಾರತವನ್ನು ನಾನು ತುಂಬ ಸಂಶೋಧನೆ ಮಾಡಿ ಸರಿಯಾದ ಪಾಠವನ್ನು ಹಿಡ್ಕೊಂಡು ನಿರ್ಣಯ ಮಾಡಿದ್ದೇನೆ ಅಂತ. ದೇಶದಲ್ಲಿ ಹೋಗಿ ಪರಿಶೀಲನೆ ಮಾಡಿ ಶುದ್ಧವಾದ ಪಾಠ ಏನು ಅಂತ ತಿಳ್ಕೊಂಡು ನಾನು ಆ ಶುದ್ಧ ಪಾಠ ಆಧಾರಿತವಾದ ನಿರ್ಣಯವನ್ನು ಕೈಗೊಂಡಿದ್ದೇನೆ. ಇದು ಮಧ್ವಾಚಾರ್ಯರಿಗೆ ಅಗತ್ಯ ಇಲ್ಲ. ಮಧ್ವಾಚಾರ್ಯರು ಸರ್ವಜ್ಞರಾದ ಮಧ್ವಾಚಾರ್ಯರಿಗೆ ಯಾವುದು ಶುದ್ಧ ಪಾಠ ಎಲ್ಲಿದೆ ಅಂತ ಗೊತ್ತಿಲ್ವಾ? ಗೊತ್ತೇ ಇದೆ. ಆದರೆ ಒಬ್ಬ ನಿರ್ಣಯ ಮಾಡ್ತಕ್ಕಂತಹ ವ್ಯಕ್ತಿ ಯಾವ ರೀತಿಯಲ್ಲಿ ಸಂಶೋಧನೆ ಮಾಡಬೇಕು, ಶುದ್ಧವಾದಂತಹ ಗ್ರಂಥವನ್ನು ಸರಿಯಾಗಿ ಅದನ್ನು ಶೋಧನೆ ಮಾಡಿ ಅರ್ಥ ನಿರ್ಣಯಿಸಬೇಕು, ಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಲೋಕಕ್ಕೆ ತೋರ್ಲಿಕ್ಕೋಸ್ಕರವೇ ಆ ಲೋಕದ ಜನರು ಯಾವ ರೀತಿಯಾಗಿ ನಡಿಬೇಕು ಅಂತ ತೋರ್ಲಿಕ್ಕೋಸ್ಕರ ಆಚಾರ್ಯರು ಸಂಶೋಧನಾ ಮಾರ್ಗವನ್ನು ಹಿಡಿದಿದ್ದಾರೆ. ಅಂಥ ಆಚಾರ್ಯರು ಎಷ್ಟು ಪ್ರಾಮಾಣಿಕರಂದರೆ ಮಧ್ವಾಚಾರ್ಯರು ಇದು ಉಪನಿಷತ್ತಿನಲ್ಲಿ ಅದ್ವೈತ ಮತಕ್ಕೆ ತುಂಬ ಹತ್ತಿರವಾದ ಮಾತು ಬರುತ್ತದೆ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ. ಪ್ರಪಂಚೋ ಯದಿ ವಿದ್ಯೇತ ಕಲ್ಪಿತೋ ಏನ ಕೇಚಿತ ಅಂತ ಅಲ್ಲಿ ಹೇಳುವಾಗ ಅದು ಕಲ್ಪಿತ, ಅದ್ವೈತ ಅದು ಮಾಯಾವಾದ, ಮಾಯಾ ಕಲ್ಪಿತ ಅಂತ. ಇದೆಲ್ಲ ಅದ್ವೈತಂ ಪರಮಾರ್ಥತಃ.
ಮಾಯಾ ಮಾತ್ರ, ಕೇವಲ ಮಾಯಾ ಅಜ್ಞಾನದಿಂದ ಕಲ್ಪಿತ ದ್ವೈತ. ಅದ್ವೈತ ಮಾತ್ರ ಬಹಳ ಪಾರಮಾರ್ಥಿಕವಾದದ್ದು. ಇಂಥ ಮಾತುಗಳು ಬರ್ತದೆ. ಇದನ್ನ ಪರಕೀಯರು ಗೌಡಪಾದ ಕಾರಿಕ, ಅದು ಶಂಕರಾಚಾರ್ಯಕ್ಕಿಂತ ಮೊದಲಿರುವಂತಹ ಒಬ್ಬರಿದ್ದರು, ಅವರು ಇದು ಮಾಡಿದ ಕಾರಿಕ ಅಂತೆಲ್ಲ ಹೇಳ್ತಾ ಬಂದರು. ಅವ್ರ ಕಡೆಯವರಲ್ಲ. ಮಧ್ವಾಚಾರ್ಯರು ಹಾಗೆ ಹೇಳಿದ್ರು ಸುಲಭ. ಅವರು ಮಾಡಿಕೊಂಡಿರ್ತಕ್ಕಂತಹ ಗೌಡಪಾದಕ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಸುಮ್ಮನೆ ಮಧ್ವಾಚಾರ್ಯರು ಕುತ್ಕೊಳ್ಬೋದಿತ್ತು. ಅದು ಗೌಡಪಾದ ಕಾರಿಕೆ ಅಲ್ಲ, ಅದು ಉಪನಿಷತ್ತು. ಅದು ದೊಡ್ಡ ಸವಾಲು. ಯಾಕಂದ್ರೆ ಅವರೆಲ್ಲ ಹೇಳ್ತಾರೆ ಅಂತ ಹೇಳಿಬಿಡುದಿತ್ತು, ಸುಲಭ ಆಗ್ತಿತ್ತು ಆಚಾರ್ಯರಿಗೆ. ಎಷ್ಟು ಪ್ರಾಮಾಣಿಕವಾದ ಸಂಶೋಧನೆ ಅಂದರೆ ಅದು ಬ್ರಹ್ಮದೇವರ ಸಂವಾದಿಯಾದ, ಬ್ರಹ್ಮದೇವರಿಂದ ದೃಷ್ಟವಾದ ಮಂತ್ರ. ಅದು ಗೌಡಪಾದ ಕಾರಿಕೆ ಅಲ್ಲವೇ ಅಲ್ಲ, ಉಪನಿಷತ್ತು ಅಂತ ಹೇಳಿ ಅದು ಪ್ರಾಮಾಣಿಕ ಸಂಶೋಧನೆ ಮಾಡಿ ಅದಕ್ಕೆ ಅರ್ಥ ಬರೀತಾರೆ. ಅದು ಅದ್ವೈತ ಯಾಕೆ ಹೇಳೋದಿಲ್ಲ ದ್ವೈತ ಅಂತ. ಇಷ್ಟು ಪ್ರಾಮಾಣಿಕವಾದ ಸಂಶೋಧನೆ ಜಾರಿಸ್ಕೊಳ್ಬೋದಿತ್ತು ಮಧ್ವಾಚಾರ್ಯರು. ಗೌಡಪಾದ ಕಾರಿಕೆ, ಗೌಡಪಾದ ಕಾರಿಕೆ ಯಾಕೆ ನಾವು ಯಾಕೆ ತಲೆ ಕೊಡೋದು? ಇಲ್ಲ, ಗೌಡಪಾದ ಕಾರಿಕೆ ಅಲ್ಲ, ಮಂತ್ರ ಅಂತ ಹೇಳಿ, ಅದು ಉಪನಿಷತ್ತು ಅಂತ ಹೇಳಿ. ಆದರೂ ಕೂಡ ಆ ಸವಾಲನ್ನು ಎದುರಿಸಿ ಸರಿಯಾದ ಅರ್ಥವನ್ನು ಆಚಾರ್ಯರು ಮಾಡಿದ್ದಾರೆ. ಅಂದರೆ ಇದು ಪ್ರಾಮಾಣಿಕವಾದ ಸಂಶೋಧನೆ ಮಧ್ವಾಚಾರ್ಯ. ಇದು ಒಳ್ಳೆ ದೃಷ್ಟಾಂತವಾಗ್ತಾ ಇದೆ. ಅಂತ ಮಧ್ವಾಚಾರ್ಯರನ್ನ ಮಧ್ವ ವಿಜಯ ಯಾಕೆ ಕೊಡಬೇಕು? ಗುರುಗಳನ್ನು ಗುರುತಿಸಬೇಕು. ಕೃಷ್ಣ ಹೇಳ್ತಾನೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಿಷ್ಣು ಸರ್ವೋತ್ತಮತ್ವವನ್ನು ತಿಳ್ಕೊಂಡವರು ಬಹಳ ಇರಬಹುದು. ವಿಷ್ಣು ಸರ್ವೋತ್ತಮ ತಿಳ್ಕೊಂಡವರು ಬಹಳ ಒಂದು ಪಂಗಡ ಇದೆ, ವೈಷ್ಣವ ಪಂಗಡ. ಆದರೆ ವಾಯುಜೀವೋತ್ತಮತ್ವ ಜ್ಞಾನಪೂರ್ವಕವಾದಿ ವಿಷ್ಣು ಸರ್ವೋತ್ತಮತ್ವ ತಿಳ್ಕೊಂಡವರು ಬಹಳ ವಿರಳ. ಯಾಕೆ ಅಂದರೆ ಗುರುಗಳನ್ನು ಗುರುತಿಸಿಲ್ಲ. ಗುರುಗಳನ್ನು ಚೆನ್ನಾಗಿ ಗುರುತಿಸಿ ಭಗವಂತನ ಗುರುತಿಸುವುದು ಏನುಂಟು ಅದು ಬಹಳ ಕ್ಲಿಷ್ಟವಾದದ್ದು. ವೈಷ್ಣವ ಪಂಗಡದಲ್ಲಿಯೂ ವಿಷ್ಣು ಸರ್ವೋತ್ತಮ ಅಂತ ಒಪ್ತಾರೆ, ಆದರೆ ವಾಯುವಿಗೆ ಮಹತ್ವ ಹೇಳುವುದಿಲ್ಲ. ನಿತ್ಯ ಸೂರಿಗಳು ಅಂತ ಅವರು ಬೇರೆ ವಾಹನಕ್ಕೆ, ಪರಮಾತ್ಮನ ವಾಹನ ಗರುಡಾದಿಗಳಿಗೆ ಹೇಳ್ತಾರೆ. ನಿತ್ಯ ಸೂರ್ಯಗಳು ನಿಜವಾಗಿ ನಿತ್ಯ ಸೂರ್ಯಗಳು ವಾಯುದೇವರು. ಯಾಕಂದರೆ ಸೂರ್ಯ ಅಂದರೆ ಜ್ಞಾನ. ಅಖಿಲ ಹೋಯ್ತ ವಿಜ್ಞಾನತ್ವ ಆಯಿತು ವಾಯುರ. ಪ್ರಳಯ ಕಾಲದಲ್ಲಿಯೂ ಕೂಡ ವೃತ್ತಿಜ್ಞಾನ ಲೋಪವಾಗುವುದಿಲ್ಲ, ಮುಖ್ಯ ಪ್ರಾಣನದ್ದು. ಪ್ರಳಯಪಿ ಪ್ರತಿಭಾತ ಪರಾವರ. ಹಾಗಾಗಿ ನಮ್ಮ ಮತ ಪ್ರಕಾರ ನಿತ್ಯ ಸೂರ್ಯ ಯಾರು, ನಿತ್ಯ ಜ್ಞಾನಿ ಯಾರು? ವಾಯುದೇವರು. ಆದರೆ ಅವರು ಅಲ್ಲಿ ಹೇಳುವುದಿಲ್ಲ, ಬೇರೆಯವರಿಗೆ ಹೇಳಿಬಿಡ್ತಾರೆ. ಹಾಗಾಗಿ ಗುರುಗಳನ್ನು ಗುರುತಿಸುವುದರಲ್ಲಿ ಎಡವಿದ್ದಾರೆ. ನಾವು ಅಂತಹ ಗುರುಗಳನ್ನು ಸರಿಯಾಗಿ ಗುರುತಿಸುವ ಕಾರ್ಯವನ್ನು ಮೊದಲು ಮಾಡಬೇಕು. ಆ ಗುರುಗಳಂದರೆ ಕೃಷ್ಣ ಹೇಳ್ತಾನೆ, ಬಹಳ ಜನ್ಮ, ಅಷ್ಟು ಸುಲಭದಲ್ಲಿ ಜ್ಞಾನ ಬರುವುದಿಲ್ಲಪ್ಪ. ಸಾವಿರಾರು ವರ್ಷ ಸಾಧನೆ ಮಾಡಿ 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 ನಂತರ ನನ್ನ ಸರಿಯಾದ ಜ್ಞಾನ ಉಳ್ಳವನು ಸರ್ವತ್ರ ವಿಷ್ಣು ಸರ್ವೋತ್ತಮತ್ವ ಜ್ಞಾನ, ಸರ್ವೋತ್ತಮತ್ವ ಜ್ಞಾನಂ ಸರ್ವತ್ರ ಜ್ಞಾನಪಥದಿಂದ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನವನ್ನೇ ತಗೊಳ್ಬೇಕು. ವಿಷ್ಣು ಉತ್ಕರ್ಷ ಜ್ಞಾನವೇ ನಿಜವಾದ ಜ್ಞಾನಪಥದ ಅರ್ಥ. ಅದನ್ನು ಪಡಿತಾನೆ, ನನ್ನನ್ನು ಹೊಂದುತ್ತಾನೆ ಅಂತ. ಆದರೆ ಹೇಳ್ತಾನೆ ಕೃಷ್ಣ, ವಾಸುದೇವ ಸರ್ವಮಿತಿ. ಗುರುಗಳನ್ನು ಗುರುತಿಸಿಕೊಂಡು ಜ್ಞಾನವನ್ನು ಪಡೆದವನು ದುರ್ಲಭ ಮಾತ್ರ ಅಲ್ಲ, ತುಂಬಾ ದುರ್ಲಭ ಅಂತ. ಏನದು? ಕೃಷ್ಣ ಹೇಳ್ತಾನೆ, ವಾ ಅಸುದೇವ ಸರ್ವಮಿತಿ. ಯಾಕೆಂದ್ರೆ ಗೀತೆಗೆ 10 ಅರ್ಥ ಇದೆ, 10 ಅರ್ಥ ಇದೆ. ಆದ್ರಿಂದಾಗಿ ವಾ ಯದ್ಯರ್ಥೇಚ ವಿಕಲ್ಪಾರ್ಥೆ ವಾ ಶಬ್ದ ಸಮುದೀರ್ಯತೆ ಅಂತ ಭಾಗವತ ತಾತ್ಪರ್ಯ ಹೇಳ್ತಾರೆ. ವಾ ಅಂದ್ರೆ ಒಂದು ವೇಳೆ ನೀನು ಗುರುಗಳನ್ನು ಗುರುತಿಸದಲ್ಲಿ ಸಫಲಾದಿ ಅಂದ್ರೆ ನಿನಗೆ ಜ್ಞಾನ ಬಂದು ನನ್ನನ್ನು ಪಡೆದೇ ಪಡಿತಿ. ವಾ ಅಸುದೇವ ಸರ್ವಮಿತಿ. ವಾ ಒಂದು ವೇಳೆ ಅಸುದೇವ ಮುಖ್ಯ ಪ್ರಾಣ ಇದ್ದಾನಲ್ಲ ಅವನು ಸರ್ವ. ಸರ್ವ ಅಂದರೆ ಜೀವ ತತ್ವದಲ್ಲಿ ಪರಿಪೂರ್ಣವಾದದ್ದು. ಸರ್ವಂ ಅಂದರೆ ವಿಶ್ವಂ, ಪರಿಪೂರ್ಣ ಜೀವಘನ. ಘನ ಅಂದರೆ ಗುಣದಿಂದ ತುಂಬಿದ್ದಾನೆ. ಗಟ್ಟಿಯಾದ ಜೀವ ಅಂದರೆ ಗುಣದಿಂದ ತುಂಬಿದ ಗಟ್ಟಿ ಜೀವ. ಟೊಳ್ಳಲ್ಲ, ಗುಣ ಇದೆ, ಭರಿತ.
ಬಹಳ ಚೆನ್ನಾಗಿ ಅಂತಹ ಮುಖ್ಯ ಪ್ರಾಣ ಜೀವೋತ್ತಮ ಅಂತ ತಿಳ್ಕೊಂಡ್ರೆ, ಅಥವಾ ಹೀಗೂ ಹೇಳ್ಬೋದು, ವಾಸುದೇವ ಒಂದು ವೇಳೆ ಅಸುದೇವ ಸರ್ವ. ಇನ್ನೊಂದು ಸತ್ಯ ಹೇಳ್ತಾರೆ, ಸರ್ವ ಅಂದರೆ ಶರ್ವಾದಿ ರುದ್ರಾದಿ ದೇವತೆಗಳೆಲ್ಲ ಅವನ ಅಧೀನದಲ್ಲಿದ್ದಾರೆ ಅಂತ. ಯಾಕಂದ್ರೆ ಉಪನಿಷತ್ತು ಹೇಳ್ತಾರೆ ವಾಯು ಸರ್ವಮಿದಂ ಜಗತ್. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ವಾಯು ಸರ್ವ ಅಂತ. ಪ್ರಾಣೋ ಮಾತ, ಪ್ರಾಣಪಿತ, ಪ್ರಾಣ ಆಚಾರ್ಯ, ಎಲ್ಲ ಪ್ರಾಣ ಸ್ವಸ. ಏನಿದು ದಾಸರು ಪದ್ಯ ಹೇಳಿದ್ರು, ತಂದೆ ತಾಯಿ ಹನುಮಾನಮ್ಮ, ತಂದೆ ತಾಯಿ ಹನುಮಾನಮ್ಮ, ಬಂಧು ಬಳಗ ಅಂತ ದಾಸರು ಹೇಳಿದರು. ಅದಕ್ಕೆ ಆಚಾರ್ಯ ಮಧ್ವರು ಸರಿಯಾದ ವ್ಯಾಖ್ಯಾನ ಮಾಡ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದೆ, ಇದು ಸುಮ್ಮನೆ ಇಲ್ಲಿ ಭಗವದ್ಗೀತೆಯಲ್ಲಿ ಬಂದದ್ದು ಮಾತ್ರ, ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಅವರವರ ತಂಗಿ, ಅಕ್ಕ, ತಂದೆ, ತಾಯಿ, ಗುರುಗಳು ಅವರೆಲ್ಲ ಬದುಕಿಗೆ ಕಾರಣನಾದ್ರಿಂದಾಗಿ, ಸರ್ವ ಜೀವರ ಜೀವನಕ್ಕೆ ಹೇತುಭೂತನಾದ್ರಿಂದಾಗಿ ಅವರೆಲ್ಲ ಜೀವನ ಇವನ ಕೈಯಲ್ಲಿದೆ, ಮುಖ್ಯ ಪ್ರಾಣನ ಕೈಯಲ್ಲಿದೆ. ಅವನು ಜೀವದಾತ, ಅವನ ಜೀವನವನ್ನು ಪ್ರದಾನ ಮಾಡೋನು, ಜಗಜ್ಜೀವನದ ಜಗತ್ತಿಗೆ ಜೀವನವನ್ನು ಕೊಡುವವನು ಮುಖ್ಯ ಪ್ರಾಣ, ಜೀವ ಸಂಘದಲ್ಲೇ ಪರಿಪೂರ್ಣನಾದವನು ಎಂಬ ತತ್ವ, ಅಪರ ತತ್ವ. ಓಹೋ, ಸರ್ವಂ ಅಂತ ಯಾಕೆ ಹೇಳಬೇಕಿತ್ತು? ನಪುಂಸಕಲಿಂಗ ಯಾಕೆ? ಪುಲ್ಲಿಂಗ ಹೇಳ್ಬೋದಿತ್ತಲ್ಲ, ವಾಯು ಸರ್ವ ಅಂತ. ಎಲ್ಲ ಜೀವಚೇತನ ಇವನ ಬದುಕಿಗೆ ಸಾಧನ, ಇವನೇ ಅವರ ಬದುಕಿಗೆ ಸಾಧನನಾಗಿದ್ದಾನೆ. ಮತ್ತೆ ಅವನ ಪರಿಪೂರ್ಣವಾದ ಚೈವ ಚೈತನ್ಯ. ಇನ್ನೊಂದು ಅಭಿಪ್ರಾಯ ಇದೆ, ಪರಬ್ರಹ್ಮ ಪರಮಾತ್ಮ, ಅಪರಂ ಬ್ರಹ್ಮ. ಉಪನಿಷತ್ತಲ್ಲಿ ಅವನನ್ನು ಅಪರಬ್ರಹ್ಮ, ಪರಮಾತ್ಮನ ಮುಖ್ಯ ಪ್ರತೀಕ ಅಪರಬ್ರಹ್ಮನಾಗಿದ್ದಾನೆ. ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬಭೂತನಾದನು ಅಪರಬ್ರಹ್ಮ, ಭಗವಂತನಿಗೆ ಮುಖ್ಯ ಪ್ರತೀಕ. ಆ ಅಪರಬ್ರಹ್ಮ ಎಂಬ ಅನುಸಂಧಾನ ಮಾಡಿಕೊಳ್ಳಬೇಕೆ. ಅದಕ್ಕೆ ಪೂರಕವಾಗಿ ಸರ್ವಂ ಜೀವಸಂಘದಲ್ಲಿ ಗುಣಪೂರ್ಣ ಚೈತನ್ಯವಾಗಿದ್ದು, ಎಲ್ಲರ ಬದುಕಿಗೆ, ರುದ್ರಾದಿ ದೇವತೆಗಳ ಬದುಕಿಗೆ ಸಾಧನನಾಗಿದ್ದು, ಮತ್ತೆ ಸರ್ವ ಅಪರಬ್ರಹ್ಮನಾದ ಆ ಪರಮಾತ್ಮನ ಮುಖ್ಯ ಪ್ರತೀಕನಾಗಿರ್ತಕ್ಕಂತಹ ಅವನ ಮುಖ್ಯ ಪರಮಾತ್ಮನ ಪ್ರತಿಬಿಂಬನಾದ ಅಪರಬ್ರಹ್ಮ ಅನಿಸ್ಕೊಂಡು ಮುಖ್ಯ ಪ್ರತೀಕನಾದ ಅವನು ಏನಾಗಿದ್ದಾನೆ? ಸರ್ವ. ಅಸತಶ್ಚ ಸತಶ್ಚೈವ ಸರ್ವಸ್ಯ ಜ್ಞಾನಾತ್. ಭಗವಂತ ಸರ್ವಗತೌ ಎಂಬ ಧಾತು ಇದೆ. ಅಸತ ಸತಶ್ಚೈವ ಜ್ಞಾನ ಸರ್ವದಾ ಜ್ಞಾನಾತ್ ಸರ್ವಂ ಅಂತ ಒಂದು ನಿರ್ವಚನ ಮಹಾಭಾರತ ಮಾಡ್ತಾ ಇದೆ. ಈ ಮುಖ್ಯ ಪ್ರಾಣನೂ ಕೂಡ ಯಥಾಯೋಗ್ಯವಾಗಿ ಭಗವಂತನ ಬಿಟ್ಟು ಎಲ್ಲ ವಿಷಯವನ್ನೂ ಕೂಡ ತಿಳಿದಿದ್ದಾನೆ. ಆಲೋಚನೆ ಮಾಡಿದ್ರೆ ಸರ್ವ ವಿಷಯಿಕ ಜ್ಞಾನ. ಹಾಗಾದರೆ ಸರ್ವಗತೌ ಎಂಬ ಜ್ಞಾನದಲ್ಲಿ ಅಸತ ಸತಶ್ಚೈವ ಸರ್ವಸ್ಯ ಜ್ಞಾನ ಸರ್ವಮೇನಂ ಪ್ರತ್ಯಕ್ಷತೆ ಅಂತ ಭಗವಂತನನ್ನು ಅಲ್ಲಿ ಸರ್ವಶಬ್ದವನ್ನು ಸಮನ್ವಯ ಮಾಡುವಾಗ ಮಹಾಭಾರತ ಹೇಳುತ್ತೆ, ಯಥಾಯೋಗ್ಯವಾಗಿ ಮುಖ್ಯ ಪ್ರಾಣನೂ ಕೂಡ ಅವನು ಸರ್ವಜ್ಞ. ಅವನ ಸರ್ವಜ್ಞನಾದ ಅಪರಬ್ರಹ್ಮ, ಗುಣಪೂರ್ಣನಾದ ಅಪರಬ್ರಹ್ಮ, ಹಾಗೂ ಎಲ್ಲರ ಬದುಕಿಗೆ ಸಾಧನರಾದಂತಹ ಅಪರಬ್ರಹ್ಮ. ಹೀಗೆ ಒಂದು ವೇಳೆ ಮುಖ್ಯ ಪ್ರಾಣನನ್ನು ಅಸುದೇವನನ್ನು ಈ ರೀತಿಯಾಗಿ ತಿಳಿದರೆ, ಸಹ ವಾಸುದೇವ ಸರ್ವಮಿತಿ ಜಾನನ್ ಬಹುನಾಂ ಜನ್ಮನಾಮಂತೆ ಈ ರೀತಿಯಾಗಿ ತಿಳ್ಕೊಂಡ್ರೆ, ಆಗ ಬಹಳ ಜನ್ಮದ ಕಳೆದ ಬಳಿಕ ಅವನಿಗೆ ಭಗವಂತನ ಜ್ಞಾನ ಸರಿಯಾಗಿ ಬಂದು ಅವನು ಭಗವಂತನು ಹೊಂತಾನೆ. ಹೇಳ್ತಾನೆ ಕೃಷ್ಣ, ಇಂಥ ವಾಯು ಗುರುಗಳನ್ನು ಗುರುತಿಸು, ಸರಿಯಾದ ನನ್ನನ್ನು ಗುರುತಿಸುವ ಜ್ಞಾನಿ ಮಾತ್ರ ಸುದುರ್ಲಭ. ಸಾ ಮಹಾತ್ಮ ಸುದುರ್ಲಭ. ದುರ್ಲಭ ಅಂತ ಹೇಳುವುದಿಲ್ಲ, ಮಹಾದುರ್ಲಭ, ಬಹಳ ರೇರ್ ಅಂತ ಅಭಿಪ್ರಾಯ ಇಟ್ಕೊಳ್ಳು. ಹೀಗೆ ಹೇಳಬಹುದಾ ಅರ್ಥ ಅಂದರೆ, ಆಚಾರ್ಯ ಮಧ್ವರು ಪ್ರತಿಯೊಂದು ತಮ್ಮ ಕೃತಿಯ ಕೊನೆಗೆ ಬಳಿತ ಸೂಕ್ತದ ಅಲ್ಲಿ ತನ್ನ 3 ರೂಪ ಹೇಳ್ತಾ ಇದೆ ಅಂತ ಭಾವವೃತ್ತವನ್ನು ಅದಕ್ಕೆ ಉದಾಹರಿಸಿ, ಆ ಬಳಿತ ಸೂಕ್ತಕ್ಕೆ ಇದೇ ಯಾಕೆ ವ್ಯಾಖ್ಯಾನ ಮಾಡಬೇಕು? ಸಾಯನಾದಿಗಳಂತೆ ಅಗ್ನಿಪರವಾಗಿ ಎಲ್ಲ ಯಾಕೆ ವ್ಯಾಖ್ಯಾನ ಮಾಡಬಾರ್ದು? ನನ್ನ 3 ರೂಪವನ್ನೇ ಅದು ಯಾಕೆ ಹೇಳುತ್ತೆ ಅಂದರೆ ಅದಕ್ಕೆ ಕೊಟೇಶನ್. ಭಾವವೃತ್ತ ಎಂಬ ಪ್ರಮಾಣವನ್ನು ಉದಾಹರಿಸಿ ಪ್ರತಿಯೊಂದು ತಮ್ಮ ಸಾಮಾನ್ಯ ಕೃತಿಯ ಕೊನೆಗೆ ಹೇಳ್ತಾರೆ. ಏನು? ಬಳಿತ ಸೂಕ್ತಂ ಇತಿ ಸೂಕ್ತಗತಂ ರೂಪತ್ರಯಮೇತನ್ ಮಹಾತ್ಮನಃ ಯೋ ವೇದ ವೇದ ವಿದ್ಯ ತತ್ವವಿತ್ ತತ್ಪ್ರಸಾದತಃ. ಈ ಬಳಿತ ಸೂಕ್ತದಲ್ಲಿ ಹನುಮ ಭೀಮ ಮಧ್ವ ರೂಪ ಹೇಳಿದೆ. ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಈ ಮುಖ್ಯ ಪ್ರಾಣನ 3 ರೂಪವನ್ನು, ಅವನ ಮಹಿಮೆಯನ್ನು
ಯೋ ವೇದ ತತ್ವವಿ ಯೋ ವೇದ ವೇದವಿತ್ ಸ್ಯಾತ್, ಅವನಿಗೆ ಸರಿಯಾದ ಶಾಸ್ತ್ರದ ಜ್ಞಾನ ಬರುತ್ತೆ. ಅಷ್ಟೇ ಅಲ್ಲ, ಯೋ ವೇದ ವೇದವಿತ್ ತತ್ವವಿತ್ ತತ್ಪ್ರಸಾದಕ, ಕೊನೆಗೆ ತತ್ವವಿತ್ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನ ಆಗುತ್ತೆ. ಸಾಕಲ್ಲ, ಏನು ಬಲಾತ್ಕಾರ ಮಾಡಿ ಹೇಳಿದ್ದಲ್ವೇ ಅಲ್ಲ ಇದು. ಯಾಕಂದ್ರೆ ಸ್ಪಷ್ಟವಾಗಿ ವಾಯುದೇವರ ಮಹಿಮಾ ಜ್ಞಾನ ಇದ್ರೇನೆ ಸರಿಯಾಗಿ ಆ ಶಾಸ್ತ್ರ ಅರ್ಥ ಆಗತ್ತೆ ಅವರ ಅನುಗ್ರಹದಿಂದ. ಹಾಗಾಗಿ ಮತ್ತೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡಿಬಹುದು. ಹಾಗಾಗಿ ಗೀತೆಯಲ್ಲಿ ಮುಖ್ಯ ಪ್ರಾಣನ ಮಹಿಮೆ ಎಷ್ಟು ಹೇಳಿದೆ ಉಪನಿಷತ್ತಿನಲ್ಲಿ. ಉಪನಿಷತ್ತಿನ ಸಾರ ಭಗವದ್ಗೀತೆ ಅಂತ ಆದಮೇಲೆ ವಾಯುವಿನ ಹಿರಿಮೆ ಬರಲೇಬೇಕಲ್ಲ. ಪ್ರಾಣ ಪ್ರಾಣಂ ದದಾತಿ, ಪ್ರಾಣ ಮುಖ್ಯ ಪ್ರಾಣ, ಪ್ರಾಣನಾಮಕಂ ಭಗವಂತಂ ಉಪದೇಶೇನ ದರ್ಶಯನ್ ಪ್ರಾಪಯತ್, ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮುಖ್ಯ ಪ್ರಾಣನೇ ಪ್ರಾಣನಾಮಕ ಭಗವಂತನನ್ನು ಏನು ಮಾಡ್ತಾನೆ, ಉಪದೇಶೇನ ದರ್ಶಯನ್ ದದಾತ್, ಹೀಗೆ ವ್ಯಾಖ್ಯಾನ ಉಂಟು. ಇದು ಮಧ್ವಾಚಾರ್ಯ ಮಾಡಿದ ವ್ಯಾಖ್ಯಾನ. ಆದ್ರಿಂದಾಗಿ ಸುಮ್ಮನೆ ಹೇಳಬಾರ್ದು, ಒಂದು ಆಧಾರ ಇಟ್ಟು ಹೇಳಬೇಕು. ಹಾಗಾಗಿ ಮುಖ್ಯ ಪ್ರಾಣನನ್ನು ಜೀವೋತ್ತಮ, ಸಕಲ ಗುಣ ಪರಿಪೂರ್ಣ, ಸರ್ವಜ್ಞ, ಎಲ್ಲರ ಬದುಕಿಗೆ ಸಾಧನ ಆದವನು ಅಂತ ತಿಳ್ಕೊಂಡ್ರೆ ಆಗ ಬಹಳ ಜನ್ಮ ಆದ್ಮೇಲೆ ಜ್ಞಾನ ಬರುತ್ತೆ. ಆದರೆ ಅವನು ಸೂಪರ್ ದುರ್ಲಭ ಮಾತ್ರ ಅಲ್ಲ, ಸೂಪರ್ ದುರ್ಲಭ ಅಂತ. ಬಹಳ ಒಂದು ಉಪನಿಷತ್ತು ಎಲ್ಲ ನೀವೆಲ್ಲ ವಾಯುದೇವರ ಮಹಿಮೆ, ಮಧ್ವಾಚಾರ್ಯರ ಮಹಿಮೆಯನ್ನೆಲ್ಲ ಇಲ್ಲಿ ಶ್ರವಣ ಮಾಡಲಿಕ್ಕೆ ಬಂದಿದ್ದೀರಾ. ಉತ್ತಮವಾದಂತಹ ಒಂದು ಇದು ಬೆಳವಣಿಗೆ. ಮಧ್ವಾಚಾರ್ಯರಂದರೆ ನಿಜವಾದಂತಹ ಒಂದು ಜಗತ್ತಿನ ದೊಡ್ಡ ಜ್ಞಾನಜ್ಯೋತಿ. ಉಡುಪಿಯಲ್ಲೇ ಇದ್ದಾರೆ ಅವರು, ಕಾಣುವುದಿಲ್ಲಷ್ಟೇ. ದೊಡ್ಡವರು ಹೇಳಿದ ಮಾತು, ಇಲ್ಲೇ ಇದ್ದಾರೆ ಅನಂತೇಶ್ವರದಲ್ಲಿ, ಅದೃಶ್ಯ ರೂಪ್ಯಪೇಟೆಸ್ತಿ, ಇಷ್ಟ ಹತ್ತಿರದಲ್ಲಿದ್ದಾರೆ ಮಧ್ವಾಚಾರ್ಯರು. ಎಂಥ ಭಾಗ್ಯ ನೋಡಿ. ರತ್ನ ಇದೆ, ರತ್ನದ ಜ್ಞಾನ ಎಲ್ಲ ಒದ್ದಾಡ್ತಾ ಇದ್ದೇವೆ. ಇದು ದೊಡ್ಡ ದೌರ್ಭಾಗ್ಯ. ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮಂಥ ಸೌಭಾಗ್ಯವಂತರು ಯಾರಿಲ್ಲ, ಅದನ್ನು ಉಪಯೋಗಿಸ್ಕೊಂಡ್ರೆ ನಮ್ಮಂಥ ದೌರ್ಭಾಗ್ಯವಂತರು ಯಾರೂ ಇಲ್ಲ. ಇದ್ರ ಬತ್ತಿ ತಲೆ ಬಿಡದಾಗಿ ಹೇಳಬೇಕು. ಆದ್ದರಿಂದಾಗಿ ಅಂತಹ ಅದೃಶ್ಯರಾಗಿ ಇಲ್ಲಿದ್ದು ದೊಡ್ಡ ಜಗತ್ತಿನ ಜ್ಞಾನಜ್ಯೋತಿ, ಆ ಜ್ಞಾನಜ್ಯೋತಿ ಎನಿಸಿದ ಮಧ್ವಾಚಾರ್ಯ ಕೆಳಗೆ ನಾವಿದ್ದೇವೆ. ದೀಪದ ಕೆಳಗೆ ಯಾವಾಗಲೂ ಕತ್ತಲೆ ಇರುತ್ತಲ್ಲ, ಅದಕ್ಕೆ ಕತ್ತಲೆಯಲ್ಲೇ ಇದ್ದೇವೆ ನಾವು. ಆದರೆ ಈ ಜ್ಞಾನಜ್ಯೋತಿ ಮಧ್ವಾಚಾರ್ಯ ಎಂಬ ದೀಪದ ಕೆಳಗೆ ನಾವು ಇಲ್ಲಿ ಕತ್ತಲೆ ಇರಲೇಬಾರದು. ಆ ದೀಪಕ್ಕೂ ಈ ದೀಪಕ್ಕೂ, ಈ ಮನೆಯಲ್ಲಿರುವ ದೀಪಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಕೆಳಗೆ ಕತ್ತಲೆ ಇದ್ರೆ ತೊಂದರೆ ಇಲ್ಲ. ಆದರೆ ಜಗಜ್ಞಾನ ಜ್ಯೋತಿ ಅನ್ಸ್ಕೊಂಡ ಮಧ್ವಾಚಾರ್ಯರ ಕೆಳಗಿರುವ ನಾವು ಇಲ್ಲಿ ಕತ್ತಲೆ ಆವರಿಸಲೇಬಾರದು. ಎಷ್ಟು ಮಾತ್ರಕ್ಕೂ ಇಲ್ಲಿ ಕತ್ತಲೆ ಇರಬಾರ್ದು. ಈ ದಿಶೆಯಲ್ಲಿ ಗುರು ವಿಜಯ, ಆ ಗುರುಗಳ ಮಹಿಮೆಯನ್ನು ತಿಳ್ಕೊಳ್ಳೋದು. ನಮ್ಮ ತುಳು ಊಟ ವೆಂಕಟೇಶ್ ಅವರು ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ರಮಾನಾಥಾಚಾರ್ಯರು ಸಮರ್ಥವಾಗಿ ಅವರು ಹೇಳಬಲ್ಲರು. ನಿಮಗೆ ಆ ಮಹಿಮೆಯನ್ನು, ಆಚಾರ್ಯರ ಮಹಿಮೆಯನ್ನು ಹೇಳಿ ಆಚಾರ್ಯರಲ್ಲಿ ಭಕ್ತಿ ಬರುವ ಮೂಲಕ ಆಚಾರ್ಯ ಅನುಗ್ರಹದಿಂದ ನೀವೆಲ್ಲರೂ ಕೂಡ ದೇವರ ಜ್ಞಾನವನ್ನು ಪಡೆದ ಅನುಗ್ರಹಕ್ಕೆ ಪಾತ್ರರಾಗಿ ಒಂದು ಒಳ್ಳೆ ಸದವಕಾಶ. ಆ ಅವರ ತುಳುಕೂಟ ಇದು ಮಾಡಿ ಒಳ್ಳೆ ಇಂಟ್ರೆಸ್ಟ್ ಇದೆ ಅವರಿಗೆ. ಸಿಕ್ಕಾಪಟ್ಟೆ ರೋಷವೂ ಇದೆ ಅವರಿಗೆ, ಸಾತ್ವಿಕ ಆಕ್ರೋಶ. ಯಾಕೆ ಇಲ್ಲಿ ಜಗದ್ಗುರುಗಳ ಒಂದೇ ಒಂದು ಪೂಜೆ, ಒಂದೇ ಒಂದು ಸೇವೆ ನಡೀತಾ ಇಲ್ಲ? ನೀವು ಹೇಳಿ ಎಂಥ ಸೇವೆ ನಡೀಬೇಕು, ಎಂಥ ಜ್ಞಾನ ಇಲ್ಲಿ ಇದಾಗಬೇಕು, ಏನು ಲಕ್ಷ್ಯವೇ ಇರೋದಿಲ್ಲ. ಬಹಳ ಶೋಚನೀಯ ಸ್ಥಿತಿಯಿಂದ ನನ್ನ ಹತ್ರ ಯಾವಾಗಲೂ ಸಾತ್ವಿಕ ಆಕ್ರೋಶನ ಹೊರಗೆ ಹಾಕ್ತಾ ಇರ್ತಾರೆ ಅವರು. ಯಾಕೆ? ಬಹಳ ಒಂದು ಚೆನ್ನಾಗಿ ಹೇಳ್ತಾರೆ ನೋಡಿ. ಉಪನಿಷತ್ತಲ್ಲಿ ಒಂದು ಮಾತು, ಒಂದು ವಾಯುಬ ಆನಯನ್ ಸರ್ವೇ ಯಶಸ ತದ್ಗುಣೋಕ್ತಿತಃ ಯೇ ಗುಣಾನ್ ವಿಜಾನಂತಿ ವಾಯೋಸ್ತಾನ್ ಆವಿಶತ್ ಮರುತ್ ತತ್ರ ಪ್ರವಿಷ್ಟತ್ವ ಪ್ರತತೋಸೌ ಬಭೂವಃ ಪ್ರತತತ್ವಾತ್ ಪ್ರಾತರಿತಿ ನಾಮ ತಸ್ಯ ಅಭವದ್ ವಿಭೋ. ಇದು ಐತರೆಯ ಉಪನಿಷತ್ತು ಹೇಳಿದ ಭಾಷ್ಯದ ಮಾತು. ಪ್ರಾಣದೇವರಿಗೆ ಪ್ರಾತಃ ಅಂತ ಹೆಸರಿದೆ. ಕೇಳಿ, ನೀವು ಯಾಕೆ ಮಧ್ವಿಜ ಓದಬೇಕಂತ ಹೇಳ್ತೀನಿ ಇವಾಗ. ಪ್ರಾಣದೇವರಿಗೆ ಪ್ರಾತ ಅಂತ ಹೆಸರಿದೆ ಅಂತೆ. ಯಾಕೆ? ದೇವತೆಗಳು ಮುಖ್ಯ ಪ್ರಾಣನ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದರು. ಯಾಕೆಂದ್ರೆ ಇತರ ದೇವತೆಗಳು ಬ್ರಹ್ಮದೇವರ ದೇಹದಿಂದ ನಿರ್ಗಮಿಸಿದಾಗ ಅದು ಬೀಳಲಿಲ್ಲ. ಪ್ರಾಣದೇವರು ನಿರ್ಗಮಿಸಿದ ತಕ್ಷಣ ಬಿದ್ದು ಬಿಡ್ತು. ಮತ್ತೆ ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಅದೇ ಪ್ರವೇಶ ಮಾಡಿದವು. ಏಳ್ಸ್ಲಿಕ್ಕಾಗಿಲ್ಲ. ಮುಖ್ಯ ಪ್ರಾಣ ಪ್ರವೇಶ ಮಾಡಿದ ತಕ್ಷಣ ಚಂದನೆ ಎದ್ದು ನಿಡ್ತು.
ಹಾಗಾಗಿ ಇತರರಿಗೆ ಆಗದೇ ಇದ್ದಂತಹ ಶರೀರವನ್ನು ತನ್ನ ನಿರ್ಗಮನದಿಂದ ಬೀಳಿಸಿ ಒಳಗೆ ಪ್ರವೇಶ ಮಾಡಿ ಮತ್ತೆ ಅದನ್ನು ಏಳಿಸಿದವನು ಹಾಗೆ. ಹಾಗಾಗಿ ಈ ಶರೀರ ಉತ್ಥಾಪಕತ್ವ ಉಚ್ಚೈ ಸ್ಥಿತ ಸಕಲ ಗುಣಗಳಿಂದ ಉನ್ನತ. ಯಾಕೆ ಉತ್ಥಾಪಕ? ಶರೀರನ ಯಾರೂ ಮಾಡಲಿಕ್ಕೆ ಶರೀರನ ಏಳಿಸಿದ, ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಶರೀರವನ್ನು ಬೀಳಿಸಿದ, ಅವನ ಕೈಯಲ್ಲಿದೆ ಜಗಜ್ಜೀವನ ಹೇತು ಅವನು. ಅಂಥ ಮುಖ್ಯ ಪ್ರಾಣ ಆವಾಗ ಅವರಿಗೆ ಮನವರಿಕೆ ಆಯಿತಂತೆ, ಗುಣದಿಂದ ಉಚ್ಚನಾದ್ರಿಂದಾಗಿ ಅಂದರೆ ಶ್ರೇಷ್ಠನಾದ್ರಿಂದಾಗಿ ನೀನು ಉಕ್ತ ಅಂತ ಮುಖ್ಯ ಪ್ರಾಣನ ಹೆಸರು ಬಂತಂತೆ. ಅಲ್ಲಿ ಏನಾಯಿತು, ಮುಖ್ಯ ಪ್ರಾಣನ ಹಿರಿಮೆಯನ್ನು ತಗೊಂಡು ತಿಳ್ಕೊಂಡು ದೇವತೆಗಳೆಲ್ಲ ಆ ಮುಖ್ಯ ಪ್ರಾಣನ ಭೃತ್ಯರಾದರು. ತವೈವ ಸ್ಮಃ, ನಾನು ನಿನ್ನ ಭೃತ್ಯರು ಅಂತ ಹೇಳ್ಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ಅವರ ಶಿಷ್ಯರಾಗಿ, ವಾಯುದೇವರ ಶಿಷ್ಯರಾಗಿ ಅವರ ಮಹಿಮೆಯನ್ನೆಲ್ಲ ತಿಳ್ಕೊಂಬಿಟ್ಟು ಶಿಷ್ಯ ಪ್ರಶಿಷ್ಯರೆಲ್ಲ ಹೇಳ್ತಾ ಬಂದ್ರಂತೆ. ವಾಯುದೇವರ ಮಹಿಮೆ ಮತ್ತೆ ಮುಖ್ಯ ಪ್ರಾಣನ ಮಹಿಮೆ. ಯಾವಾಗ ಮುಖ್ಯ ಪ್ರಾಣನ ಮಹಿಮೆಯನ್ನ ಈ ದೇವತೆಗಳೆಲ್ಲ ಅವನ ಗುಣವನ್ನು ಹೇಳಿ ಅವನ ಯಶಸ್ಸನ್ನೆಲ್ಲ ಎಲ್ಲೆಲ್ಲ ಕಡೆಯಲ್ಲಿ ಪ್ರಸಾರ ಮಾಡಿದ್ರಲ್ಲ, ಯಾರ್ಯಾರ ಆ ಮುಖ್ಯ ಪ್ರಾಣ ದೇವರ ಕಿವಿಯಿಂದ ಗುಣವನ್ನು ಕೇಳಿದ್ರೋ ಅವರೊಳಗೆಲ್ಲ ವಾಯುದೇವರ ಪ್ರವೇಶ ಮಾಡಿಬಿಟ್ರಂತೆ. ಪ್ರವಿಷ್ಟ ವಾಯುದೇವರ ಗುಣವನ್ನು ಕೇಳಿದವರ ಮೇಲೆ ವಾಯುದೇವರ ವಿಶೇಷ ಪ್ರವೇಶ ಆಗಿ ವ್ಯಾಪಿಸಿಬಿಟ್ಟಂತೆ. ಅದಕ್ಕೆ ಅವನಿಗೆ ಪ್ರಾತಃ ಅಂತ ಹೆಸರು ಬಂತು. ಇನ್ನೊಂದು ರೂಪದಿಂದ ಜೀವ ಚಿದ್ರೂಪದಿಂದ ಇನ್ನೊಂದು ರೂಪದಿಂದ ಜೀವನಲ್ಲಿ ಸಂಗತ, ಅಲ್ಲಿ ಅವನ ಹತ್ರ ಕೂಡಿದಂತೆ ಸಂಗತನಾದ ಜೀವನ ಸಂಬಂಧ, ವಿಶೇಷ ಸಂಬಂಧ ಬಂತು. ಸಂಬಂಧ ಬಂದ್ರಿಂದಾಗಿ ಆ ಪ್ರಾಣದೇವರಿಗೆ ಸಾಯಂ ಎಂಬ ಹೆಸರು ಕೂಡ ಬಂತು ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಮುಖ್ಯ ಪ್ರಾಣನ ಮಹಿಮೆಯನ್ನು ಯಾರ್ಯಾರು ಕೇಳ್ತಾರೋ ಅವರೊಳಗೆ ಪ್ರಾಣದೇವರ ವಿಶೇಷ ಸನ್ನಿಧಾನ ಇರುತ್ತೆ. ತಿಳ್ಕೊಳ್ಳಿ, ಪ್ರಾಣದೇವರ ವಿಶೇಷ ಸನ್ನಿಧಾನ ಇರುತ್ತೋ ಅಲ್ಲಿ ಕಲಿ ಆಟ ನಡೆಯುವುದಿಲ್ಲ. ಹಾಗಾಗಿ ವಾಯುದೇವರ ನಮಗೀಗ ವಾತಾವೇಶ ಇದೆ. ವಾತ ಅಂದರೆ ಬ್ಯಾರ್ದಿದ ವಾತ, ಸದ್ವಾತ ಆಗಬೇಕು. ಅಸದ್ವಾತ ವಾತರೋಗ ಇದೆ, ಒದ್ದಾಟ, ಅದನ್ನು ಓಡಿಸ್ಬೇಕು. ಸದ್ವಾತ ಅಂದರೆ ಮುಖ್ಯ ಪ್ರಾಣ, ಅವನು ಪ್ರವೇಶ ಆಗಬೇಕಾದ್ರೆ ಮಧ್ವಿಜೆ ಓದ್ರಿ. ಮಧ್ವಿಜೆ ಓದಿದರೆ ವಾಯುದೇವರ ವಿಶೇಷ ಸನ್ನಿಧಾನ ನಿಮ್ಮಲ್ಲಿ ಬರುತ್ತೆ. ಬಂದ್ರೆ ಏನಾಯಿತು ಅಂದರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಗುಣಿನಾಮಪ್ಯಹಂ ಸೂತ್ರಂ, ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನಗೆ ಗುಣವಂತರಲ್ಲಿ ನನ್ನ ವಿಭೂತಿ ರೂಪ ಎಲ್ಲಿದೆ ಅಂದರೆ ಮುಖ್ಯ ಪ್ರಾಣನಲ್ಲಿ. ಸೂತ್ರ ಅಂದರೆ ಮುಖ್ಯ ಪ್ರಾಣ. ಯಾಕೆಂದರೆ ಈ ಜೀವ ಎಂಬ ಈ ಲೋಕ ಎಂಬ ಒಂದು ಮಣಿಯನ್ನ ಸೂತ್ರ ರೂಪದಲ್ಲಿ ಧಾರಣೆ ಮಾಡಿದವನು ಮುಖ್ಯ ಪ್ರಾಣ. ಹಾಗಾಗಿ ಹೇಳ್ತಾ ಇದ್ರೆ ವಿಶೇಷವಾಗಿ ಅಂತಹ ಮುಖ್ಯ ಪ್ರಾಣ ಅಲ್ಲಿ ಜಗತ್ತಿಗೆ ನಿಯಾಮಕನಾಗಿದ್ದು ಜಗತ್ತನ್ನು ಧಾರಣ ಮಾಡ್ತಾನೆ. ಅಂಥವನ ಗುಣವನ್ನು ಕೇಳಿದಾಗ ವಾಯುದೇವರ ವಿಶೇಷ ಸನ್ನಿಧಾನ ಬಂದರೆ ಅವನು ಗುಣವಂತರಲ್ಲಿ ಅಗ್ರಗಣ್ಯ. ಯಾಕೆ? ನಾನು ಅವನಲ್ಲಿ ವಿಭೂತಿ ರೂಪದಿಂದ ಇದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಅದನ್ನು ಆಚಾರ್ಯ ಮಧ್ವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮಗೆ ಸಜ್ಜೀವರಿಗೆ, ದುರ್ಜೀವರ ಕಥೆ ಬಿಡ್ರಿ, ಈಗ ಎಲ್ಲವರು ಬಂದವರು ಒಳ್ಳೆ ಉದ್ಧಾರ ಆಗ್ಬೇಕಂತ ಬಂದಿದ್ದೀರಾ. ಆ ಸಜ್ಜೀವರ ಯೋಗ್ಯತೆ ಔತ್ಪತ್ತಿಕ ಗುಣೋನಾಮ ಶುಭ ಪ್ರಾಪ್ತಿಕ ಯೋಗ್ಯತಾ ವಾಯುಸ್ತದಭಿಮಾನ್ಯೇಶಃ ಸಹಿ ಸರ್ವ ಗುಣಾಧಿಕ. ಯಾರಲ್ಲಿ ಒಳ್ಳೆ ಗುಣವನ್ನು ಹೊಂದುವ ಯೋಗ್ಯತೆ ಇರುತ್ತೆ ಆ ಯೋಗ್ಯತೆಗೆ ಅಭಿಮಾನಿಯಾಗಿ ಮುಖ್ಯ ಪ್ರಾಣ ಇರ್ತಾನೆ. ಹಾಗಾಗಿ ಅವನನ್ನು ವಿಶೇಷವಾಗಿ ನಾವು ಆರಾಧನೆ ಮಾಡಿದರೆ, ಭಕ್ತರಾದರೆ ಅವನ ಸನ್ನಿಧಾನ ವಿಶೇಷದಿಂದ ನಮ್ಮ ಯೋಗ್ಯತೆಗೆ ಅನುಗುಣವಾದ ಗುಣ ಎಂದು ಆವಿಷ್ಕೃತವಾಗತ್ತೆ, ಪ್ರಕಟವಾಗತ್ತೆ. ನಮ್ಮಲ್ಲಿ ಭಕ್ತಿಜ್ಞಾನಾದಿ ಗುಣಗಳು ಪ್ರಕಟವಾಗಬೇಕಾದ್ರೆ ಗುಣಾಭಿಮಾನಿಯಾಗಿರ್ತಕ್ಕಂಥವನು ಮುಖ್ಯ ಪ್ರಾಣ. ಅವನ ಅನುಪ್ರವೇಶ, ಅವನ ಸನ್ನಿಧಾನ ಇದ್ದಾಗ ಎಲ್ಲ ಗುಣಗಳು ನಮ್ಮಲ್ಲಿ ನಮ್ಮ ಯೋಗ್ಯತಾನುಸಾರವಾಗಿ ಆತನ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ಸದ್ಗುಣ ಆವಿಷ್ಕೃತವಾಗತ್ತೆ. ಹಾಗಾಗಿ ನಾವು ಸಣ್ಣ ಮನುಷ್ಯರಾಗಬೇಕಾದ್ರೆ, ಸದ್ಗುಣ ನಮ್ಮ ಯೋಗ್ಯತಾನು ಸದ್ಗುಣ ಭರಿತರಾಗಬೇಕಾದ್ರೆ ಮಧ್ಯ ವಿಜಯ ಓದಬೇಕು. ಇಟ್ಟು ಸಾಕು, ಇನ್ನು ಹೆಚ್ಚು ಹೇಳಲಿಕ್ಕಾಗಲ್ಲ, ಇಟ್ಟು ಸಾಕು. ಹಾಗಾಗಿ ಮತ್ತೆ ಒಂದು ಲೌಕಿಕವಾಗಿ ಯಾರ್ಯಾರು ವಾಯುದೇವರು ಜಯಾಭಿಮಾನಿ, ನಿಮಗೆ ಮಧ್ಯ ವಿಜಯ ಓದಲೇಬೇಕು. ನಿಮಗೆ ಜಯ ಬೇಕೋ ಬೇಡವೋ? ಜಯ ಬೇಕಾದರೆ ಅವರು ಸಂಕರ್ಷನಿಂದ ಜಯ ಎಂಬ ಲಕ್ಷ್ಮಿಯ ರೂಪದಲ್ಲಿ ಜಯಕ್ಕೆ ಅಭಿಮಾನಿಯಾಗಿ ವಾಯುದೇವರು ಅವತಾರ ಮಾಡಿದರು, ಜನ್ಮ ತಾಳಿದರು. ಆ ಜಯಾಭಿಮಾನಿಯಾದಂತಹ ವಾಯುಸ್ವರೂಪರಾದ ಹನುಮಂತ ದೇವರು ಅರ್ಜುನ ರಥದ ಧ್ವಜದಲ್ಲಿ ಕುತ್ಕೊಳ್ತಾ ಇದ್ದರೆ, ವಿಶೇಷತೋ ಧ್ವಜಸಂತೆ ಅಜೇಯತಾ ಸಾತ್ ಜಯರೂಪೋ ಯಥೋಸೌ, ಅರ್ಜುನನಿಗೆ ವಿಜಯ ಅಂತ ಹೆಸರು ಬಂತು.
ಅರ್ಜುನಿಗೆ ವಿಜಯ ಅಂತ ಯಾಕೆ ಹೆಸರು ಬಂತು? ಕಪಿಧ್ವಜ, ಆ ಧ್ವಜದಲ್ಲಿ ಹನುಮಂತೇವರು ಕುತ್ಕೊಂಡಾಗ ಆ ರಥವನ್ನೇರಿ ಯುದ್ಧ ಮಾಡಿದರೆ ನಿಯತವಾಗಿ ಅವನು ಜಯ ಸಂಪಾದನೆ ಮಾಡಿದ. ಮಾಡಿ 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 ವಿಜಯ ಅಂತ ಹೆಸರು ಬಂತು. ಈ ಒಂದು ಹೆಗ್ಗಳಿಕೆ ಹೇಗೆ ಬಂತಂದ್ರೆ ಒಂದು ಪರಮಾತ್ಮನ ಅನುಗ್ರಹ, ಇನ್ನೊಂದು ಜಯವನ್ನು ಕೊಡ್ತಕ್ಕಂಥ ಹನುಮಂತ ದೇವರು ರಥದಲ್ಲಿ ಕುತ್ಕೊಂಡಿದ್ದಾರೆ. ಹಾಗಾಗಿ ಇದು ಒಂದು ದೇಹರಥ. ಈ ದೇಹರಥದಲ್ಲಿ ಧ್ವಜಸ್ಥಾನದಲ್ಲಿ ಇರಿದು ಶಿರ ಇಲ್ಲಿ ಮುಖ್ಯ ಪ್ರಾಣ ಕುತ್ಕೊಳ್ಬೇಕು. ಅಂದ್ರೆ ತಲೆಯಲ್ಲಿ ಕುತ್ಕೊಳ್ಬೇಕಂದ್ರೆ ಏನರ್ಥ? ತಲೆ ಒಳಗೆ ಕುತ್ಕೊಳ್ಬೇಕು. ತಲೆ ಒಳಗೆ ಕೂತ್ಕೊಂಡ್ರೆ ಶರೀರದ ಧ್ವಜಸ್ಥಾನ ಅಂದರೆ ತಲೆಯಲ್ಲಿ ಬುದ್ಧಿ ಅಲ್ಲಿ ಇದ್ರೆ ನಮ್ಮ ಈ ದೇಹ ರಥದಲ್ಲಿರ್ತಕ್ಕ ನಾವು ಸಾಧನ ಪಥದಲ್ಲಿ ಮುನ್ನಡೆದು ಅಜ್ಞಾನಾದಿ ಶತ್ರುಗಳನ್ನು ಗೆದ್ದು ಅರ್ಜುನನಂತೆ ವಿಜಯವನ್ನು ಸಂಪಾದನೆ ಮಾಡ್ಬೋದು. ಜಯ ಕೊಡ್ತಕ್ಕಂಥವನೇ ಅವನು. ಅದಕ್ಕೆ ನಾವು ಗುರುವಿಜಯ ಗೀತೆಯಲ್ಲಿ ಜಯ 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 ಮಧ್ವ ಜಯಂದೇಹಿ ಜಯರಾಜ ಅಂತ ಹೇಳಿದ್ದೇವೆ. ಆದ್ದರಿಂದಾಗಿ ನೀವೆಲ್ಲರೂ ಕೂಡ ಇದನ್ನು 5 ದಿವಸ ಈಗ ಇದೆ ಪ್ರಸ್ತುತವಾಗಿ, ಮತ್ತೆ ಇದು ಎಲ್ಲ ಒಂದು ಗಾಳಿ ಬೀಸ್ತಾ ಇರಬೇಕು. ಉಡುಪಿ ತುಂಬ ಬಹಳ ಕಷ್ಟ ಆಗಿದೆ. ನಾಚಿಕೆ ಆಗತ್ತೆ ನಮಗೆ, ಯಾಕೆಂದರೆ ನಮಗೆ ಮಾಡಲಿಕ್ಕೆ ಆಗಿಲ್ಲ ಅಂತ ತುಂಬ ಬೇಸರ ಇದೆ. ಎಂದೋ ಆಗಬೇಕಿತ್ತು ಇಂತಹ ಒಂದು ಜ್ಞಾನ ಜಾಗೃತಿ. ನಮ್ಮವರಿಗೆ ಅಂತಹ ಒಂದು ವಿಶಿಷ್ಟವಾದ ಜ್ಞಾನ ಜಾಗೃತಿ ತೌಳವ ಕ್ಷೇತ್ರ, ಆಚಾರ್ಯ ಅದೃಶ್ಯವಾದ ಸ್ಥಳ ಶ್ರೀ ಉಡುಪಿ ಕೃಷ್ಣನ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ, ಎಲ್ಲ ಕಾರ್ಯಸಿದ್ಧಿಗೆ ಪ್ರತಿಬಂಧವಾದ ವಿಘ್ನಾದಿ ದೋಷಗಳೇನಿದೆ ಅದೆಲ್ಲ ತೊಳಿತಕ್ಕಂಥವನು ಕೃಷ್ಣ. ಎಲ್ಲ ಭಕ್ತರು ನಾನು ಇಲ್ಲಿ ಉಡುಪಿಯಲ್ಲಿ ಕೃಷ್ಣನ ಯಾಕೆ ಪ್ರತಿಷ್ಠೆ ಮಾಡಿದ್ದೆ ಅಂದರೆ, ನೀವೆಲ್ಲ ದೋಷಿಗಳಾಗಿರ್ತಾರ, ಬೇರೆ ಊರಿನವರು ಬಂದು ಕೃಷ್ಣನ ಉಪಾಸನೆ ಮಾಡಿ ದೋಷವನ್ನು ತೊಳ್ಕೊಳ್ಬೇಕು, ಇಲ್ಲಿಯವರಂತೂ ಗ್ಯಾರಂಟಿ ತೊಳ್ಕೊಳ್ಬೇಕು. ಇಷ್ಟು ಹತ್ತಿರದಲ್ಲಿದ್ದು ದೋಷವನ್ನು ತೊಳ್ಕೊಳ್ಳಿಕ್ಕೆ ಕೃಷ್ಣ ನನ್ನ ಇಟ್ಟಿದ್ದಾರೆ ಇಲ್ಲಿ ಆಚಾರ್ಯ ಮಧ್ವರು. ಗೋಪಾಲವಂತರನ್ನು ಭಜಿಸ್ಲಿಕ್ಕೋಸ್ಕರವೇ, ಉಪಾಸನೆ ಮಾಡುವವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವೇ ಒಂದು ರೂಪದಿಂದ ಕೃಷ್ಣ ಇಲ್ಲೇ ಇದ್ದಾನೆ, ಭೂಮಿಯಲ್ಲೇ ಇದ್ದಾನೆ. ಅದರಿಂದ ಆಚಾರ್ಯ ಕರಾಚಿತ ಅಂತ ಕೇಳೋದೇ ಬೇಡ, ಅದು ವಿಶೇಷ ಸನ್ನಿಧಾನ. ಜುಮ್ ಅನ್ನಬೇಕು ನಿಮಗೆ ಮೈ. ಇದೆಲ್ಲ ಆಲೋಚನೆ ಮಾಡಿದಾಗ ಜುಮ್ಮ ಅಂದರೆ ಚಳಿನ ಮಾತ್ರ ಜುಮ್ಮ ಆದರೂ ಸಾಲದು, ಇದನ್ನೆಲ್ಲ ಕೇಳಿದಾಗ ಜುಮ್ಮ ಆಗಬೇಕು. ಆ ಒಂದು ಉತ್ಸಾಹದಿಂದ ಮುನ್ನಡೆಬೇಕು. ಈ ದಿಶೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಬಹಳ ಅತ್ಯಂತ ಅಭಿನಂದನಾಗಿರ್ತಕ್ಕಂತಹದ್ದು. ಇದು ಆಗಾಗ್ಗೆ ಇಂತಹ ಕಾರ್ಯಕ್ರಮ ನಡೆದು ಆಚಾರ್ಯ ಮಧ್ವರಿಗೆ ನೀವೆಲ್ಲ ಸದ್ಭಕ್ತರು ಆಚಾರ್ಯ ಮಧ್ವರಿಗೆ ಹತ್ತಿರವಾಗಿ, ಆಚಾರ್ಯ ಸಿದ್ಧಾಂತಕ್ಕೆ ಹತ್ತಿರವಾಗಿ, ಕೃಷ್ಣನಿಗೆ ಹತ್ತಿರ ಆಗೋ ರೀತಿಯಲ್ಲಿ ಪರಿವಸನ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣ್ತಾ ಇದ್ದೀವಿ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮಃ ನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮನೇ ನಮದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ನಾರಾಯಣ ಪಂಡಿತರನ್ನು ಮಧ್ವ ವಿಜಯಂತು ಚಿಂತನೆ ಅಂಪಣಾಕ್ಲಿಪುರ ವಂದನೆಗಳು. ನಮಸ್ತೆ ಪ್ರಾಣೇಶ್ ಈ ಶ್ಲೋಕ ದೇವತೆಗಳು ಪಣ್ಣು ಈ ನಿತ್ಯವೇನು ಪಣ್ಪೆ ಆನಿತ್ಯಂಚಿಲ ಪಣಂತುಳ್ಳೆ ಮಧ್ವಾಚಾರ್ಯನ್ನು ಸೂತು ಪ್ರತ್ಯಕ್ಷ ಆಕಳೆಡ ಪಾಠಕ್ಕೇಣಂತ ಕಡೆಗೆ ದೇವತೆಗಳು ಒಳತೊಂಪೋವರೆ ಮಧ್ವಾಚಾರ್ಯನ ಪಣ್ಣ ಶ್ಲೋಕ ಒಂದು ಮಂತ್ರ. ಈ ಮಂತ್ರ ಉಂಟು ಮಧ್ವಾಚಾರ್ಯ ಪದರಾಡ್ ಕೃಷ್ಣನ ಬಲೆ ಪಣ್ಣ ಮುಳಿತು ಪೋಯಿಂತ ಆಯ್ ಮುಳೆ ಗೌಜಿ ಗೊಬ್ಬಂತಿತ್ತೆ 105 ವರ್ಷಾನ್ 104 ವರ್ಷಾನಾಗ ಬರ್ತೀರು ಕೃಷ್ಣನ ಒಳೆಪರೆ ಹೋಯ್ ಬಂಡ್ರೆ ಕಡೆಗೆ ಸ್ವಲ್ಪ ಸಮಯ ಇಪ್ಪೇನು ಬೆತ್ತು ಬರ್ಪೇನು ಬಂಡೆ ಒಂಚೂರು ಕಡೆ ಎಂಪರೆಂಡು ಸ್ವಲ್ಪ ಒತ್ತರ ಎಂಪರೆಂಡು ಬಂಡೆ ಐವತ್ತು ಪೋಯೆ ಅಂಚನೆ ಮಧ್ವಾಚಾರ್ಯಲ್ಲ ದೇವತೆಗಳು ಒಳೆತ್ನ ಪಾಪು ನನ್ನ ಪೋಯಿ ದಮ್ಮಯ ಬಲ್ಲೇನ್. ನಮಸ್ತೆ ಪ್ರಾಣೇಶ ಇನ್ನು ಏನು ಒಳೆಪೋಡು ಮಧ್ವಾಚಾರ್ಯನ
ಪೋಲೆ ಆಯ್ತು ಬಲ್ಲೇನ್ ಏನು ದಿನ ಒಳೆಪುಣೆಗೆ ಬಲ್ಲೇನ್ ನಮಸ್ತೆ ಪ್ರಾಣೇಶ ಪಣಂತೆ ಏನು ಶ್ಲೋಕ ಪಣಂತೆ ದುಂಬೇ ಪೋಪರಿ ಒವ್ವೇ ಕ್ಲಾಸ್ ಆವಟ್ ದೇವತೆಗಳು ಪಣ್ಣ ಪಾತೆರ ಇತಿ ನಿಗದಿತವಂತಹ ನಾರಾಯಣ ಪಂಡಿತರು ಬರೀಜಿತೀರಿ ಶ್ಲೋಕನ ದೇವತೆಗಳ ಬಣ್ಣ ಶ್ಲೋಕನ ಕೇಣಂತ ನಾರಾಯಣ ಪಂಡಿತರು ದಾಖಲೆ ಅಂತದೇರು ಅವ ಆಕುಳ್ನಾಥ್ ಕಂಪೈಲಿಂಗ್ ನಾರಾಯಣ ಪಂಡಿತರ್ನಾಥ್ ಅವು ಎಂಡು ಮಧ್ವೇಜ್ ಅಂತ ಕಡೇಟ್ ಅಗಳ ಅಭಯ ಮೂಜಿ ರೂಪನ್ ಸೂತೇರು ಮಗೆ ಪಣ್ಣ ಹನುಮಂತನ ಭೀಮನ ಮಧ್ವಾಚಾರ್ಯನ ಒಟ್ಟಿಗೂ ಅಪಯ ತ್ರಿವಿಕ್ರ ಪಂಡಿತರು ಸೂತೇರು ಅಪೇ ಪಣ್ಣ ಮಗೆ ಕೇಣಂತೆ ಕೊಳ್ಳುವೇನ ಏನು ಸೂತೆ ಬಾಲೆ ಮೂವೇರ್ಲೆನ್ನ ಸೂತೆ ಪಣ್ಣಗ ಮಗೆ ಬರೆಯಂತೆ ಕೊಳ್ಳುರ ಪಣ ಐಟಿ ಗೆರೆ ಕಡೆ ಜಾದಾನ್ ಜಯ ಜಯ ಸಾವಳು ಎಂತ ಇಜ್ಜಿಯರು ಆ ಶಬ್ದ ಉಂಟು ಐಕ್ ಬಣ್ಣೆ ದಿನಾ ಮಣೊಂದಿತ್ತಿ ಶ್ಲೋಕವು ದಿನ ಕೇಣಬಹುದಿತ್ತಿ ಶ್ಲೋಕ ಏದೋ ಜನಗಳೇ ಬೇಜಾರಾಮ ಕೊಳ್ಳಿ ಸುರುವಂತೆ ನಮಸ್ತೆ ಪ್ರಾಣೇಶಾನ್ ಪಣಂತೇರಿ ಕೇಳಿಂದೇನೇನವೇನು ಅನುಭವಿಸ್ತೆ ಜಾಲ ಬೇಜಾರಿದ್ಯಂಗೆ ಏರು ನೆರಂಡಲ್ಲ ಏನು ಕೇಳುವರಿ ಎನ್ನ ಕ್ರಮಂಚ ನೆರ್ಪಡೆ ತಿನ್ನುವಂತೆ ಬದುಕದ್ ನಾ ಏನು ಅಗಳು ಬಣ್ಣಕ್ಕನೆ ದೀಪಂತ ಎಡೆಟ್ಟು ಕಸ್ತಲೆಡೆ ಎಂಗುಳುಳ್ಳೋನ್ ಆತ ಬಣ್ಣ ಕೋಡೈಕೆ ಮಧ್ವರ ವಿಹಿ ಬಣ್ಣೇನು ಮಧ್ವಾಚಾರ ಮಧ್ಯಾಹ್ನಂತ ಸೂರ್ಯ ವೈಶಾಖಂತ ಸೂರ್ಯ ಮೈ ಬಿಸಿ ಅಂಡಲ ಗಾಬಿರಿದ್ದಿ ಎಂಗ್ಲೆ ವಿಟಮಿನ್ ಸಿಕ್ಕೊಂಡು ಇನಿ ಎಂಗಳು ಕಸ್ತರಳ್ಳು ಕುಳ್ರೆ ತೀರನು ಪೊತ್ತೋಯ್ಕಿದ್ನಿ ದೀಪ ಆತೊಂದು ಒಂದು ಮಧ್ವ ರವಿ ಕುಡಂದಿಕಡ ನಾರಾಯಣ ಪಂಡಿತರು ಮಧ್ವ ಭಾನೋಹ ಶಬ್ದ ಪಾಡಬೇರು ಕೂಡ ಭಾರಿ ಬೊಕ್ಷಂತೋ ಚುಚ್ಚುಣ ಕಿರಣಂತೋ ಆಕಳು ಐತಾರ ವೆಂಕಟೇಶಣ್ಣೆ ಪಣ್ಣಲ್ಕನೆ ಬೊರಮನಕ್ಕ ಪಣ್ಣಕ್ಕೆ ಎಂಜನು ಬೊರಮನಕ್ಕ ಓಳಾಕೊಳ್ಳೊತ್ತು ಒಡಿಪು ಪಣಂತು ಸಾವಳೈತೆ ಪಣ್ಣೊಂಡೇರಿ ಎಂಕ್ಲೆ ತಾತ್ರಿ ಅಂತ ಏರೆತ್ಲ ಆತ್ರಿ ಎಂಕ್ಲೆ ತಾತ್ರಿ ಆತಿ ಏರೆತ್ಲ ಆತ್ರಿ ಯೌನಮನಿಲ ಆತ್ರಿ ಏನು ಕುಂಭಕೋಣಂಗೆ ಹೊರಪೋನಾಗ ಎಂಗು ಕುಂಭ ರಸುರು ನಾನು ಒಂದು ಕುಂಭಕೋಣ ನಾನು ಅವು ಕೋಣನೇ ಐತೆ ಇನಿಕಿಲ್ಲ ಒಂಜಿ ಸಮಯುಂಟು ಕುಂಭಕೋಣ ಪಂಡ ಗೋಡೆ ಮುಟ್ಟುಂಡಲ ಪಾತಿರುವಂತಿತ್ತು ಸಂಸ್ಕೃತ ಉಂಟು ಸಿದ್ಧಾಂತನು ಆ ನಮನಿ ಎಂಗಳು ಕತೆಗೆ ಎಣ್ಣ ಹೆಂಗೆ ಗೊತ್ತಿದ್ದಿ ಇದೇ ಬೋದ್ ಸೂಪೆ ಕುಂಭಕೋಣ ಉಂಟು ಪೂರ ಕೋಣಂಕಳೆ ಪುಣ ಪೂರ ಗೋಣೆಂಕಳೆ ಗೋಣೆ ಒಂಜೆಗಳು ಜಾಲ ಗೊತ್ತಿದ್ದಿ ಗೋಣೆ ತುಳುಟು ಪಂಡಾಗ ಗೋಣೆ ಕೋಣ ಕನ್ನಡ ಶಬ್ದವು ಕುಂಭ ಗೋಣೆ ಅಂಚ ಒಡಿಪು ಆವಂತುಂಡು ಅಂಚೆ ಒಡಿಪು ಆತನು ಆನಿಲಾನು ಇತ್ತೆಲಾನು ಕೋಡೆ ಶ್ಲೋಕ ಬಣ್ಣ ಇಟ್ಲಾನು ಮೂಕಳವೇನೆ ಪಣ ಬತ್ತೇರು ನಿತ್ಯ ಪಂಡ್ರಿಕ್ತನ ಶ್ಲೋಕ ದೇವತೆಗಳು ಬಣ್ಣ ಶ್ಲೋಕನ ಕ್ಯಾಪ್ಸೂಲ್ ಎಂಗುಳ ಕೈಟ್ಕೊಳ್ಳಿರು ನಮಸ್ತೆ ಪ್ರಾಣೇಶ ಪಣ್ಣೇನ್ ಏನು ಮಂತ ಪುಸ್ತಕಗಳ ಬರೆಣ್ಣ ಬರೆದು ಎತ್ತುಕೊಳ್ಳುತ್ತೆ ದಿನ ಬೊಕ್ಷಾರೆ ಪಣ್ಮೋ ಕೆಲವು ಶ್ಲೋಕ ಉಂಗುಳು ಪಣ್ತು ಪಾಡ್ತುಕೊಳ್ಳುತ್ತೆ ಆಂಟಲ ಮೂಸು ನಾಕಳಿದ್ದಿ ಮುಟ್ಟುಣ ಬಿಡು ಮೂಸು ನಾಕಳಿದ್ದಿ ಧರ್ಮಂಗುಗಳಂತುಳ್ಳೇನು ದಿನ ಪಣ್ಮ ಶ್ಲೋಕ ಎವೆನ್ಸು ಮುಳ್ಳನವರಿಗೆ ಪೆತ್ತನ್ಸುನ ಜಾತ ಪಣ್ಣು ಬರೇ ಪಾಡದೆ ಇಟ್ಟು ಗಾವೋ ಮೇಕರ ತಂತು ಪಣ್ಣೇನು ಆಯ್ ಪಂಡ್ರೆ ಪೋತ್ರಿ ಬೆತ್ತು ಕೇಂಡ ಮಾತ್ರ ಕಡೆಕ್ಲ ಮಂತ್ರಿಯೇ ಪಂಡ್ರಿಯೇ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವ ನಿಮಗ ಅರ್ಥ ಪಂಡ್ರೆ ಪೋಪ್ರಿ ಮುಗಿಪ್ರಿ ಹೆಂಗೆ ಬಾಯಿಡಿಯ ಪಲಂಜನೆ ಪಂಡ್ರೆ ಪೊಂಡ ಅವು ಮುಗಿಪುಣ್ಯ ಇದ್ದಿ ಕೋಡೆ ವೇದವ್ಯಾಸನ ಸೂಯೆ ತುಂಬ ಖುಷಿಯಾನ್ ತುಳುಡು ಪಾತನ್ನ ಜಾದಾಪಣು ಅನ್ನಗ ಇಲ್ಲಡಿಪ್ನ ಕಾಪಣು ಊರುಡಿಪ್ನ ಕಾಪಣು ಆತ್ಮೀಯತೆ ಪುಣು ಅಂಚನ್ನಗ ಜಾದನ ಎಂಕು ಎನ್ನಪೇ ಭಾಗವತ ಪಣ್ಣ ಅಂತ ಎಂಟ ನೀ ಹೆಂಗೆ ನಾಚಿಗ್ಯಾನ್ ಪಾಠಾತಿತ್ನು ಬನ್ನಂಜದಾಗಳು ಪಾಠ ಅಪೇಜಾಲ ಬಂದ್ರಿಯರು ಬನ್ನಂಜಡ ಪಾಠ ಬಣ್ಣಂತ ಏನೇ ಕೇಳುವಂತು ವರ್ಷಗಟ್ಲೆ ಕಾತು ಅಂತ ಮಕ್ಕಳು ಬಣ್ಣಕ್ಕನೆ ಆಗಳು ಶಿಷ್ಯನ ಪರೀಕ್ಷೆ ಅಂದಂಗುತ್ತಂತು ಗುರುಗಳೇ ಪರೀಕ್ಷೆ ಅನ್ನಾತ ಈ ನಮ್ಮನಿ ಮಂತ ಬಣಂತೇರ ಹಾಕೊಳ್ಳ ಗುರುಗಳು ಬುಡಿ ಕಡೆ ಪಾಠ ಬಿತ್ತು ಒಂದು ಸಮಯ ನನಗ ಸುಮಾರು ದಿಕ್ಕಡ ಮಂತ ಪ್ರವಚನ ಅಂತ ಬತ್ತೆ ಅಬೇ ಬಣ್ಣ ಹೆಂಗೆ ಬಣ್ಣ ಭಾಗವತ ಬಣ್ಣ ಬುಡ್ರೆ ಇದ್ದಿ ಬೇಗ ಆತು ಏತ್ಲಾವು ಪೂರ ಬಣ್ಣ ವಾರಂಗೋರ ಇನ್ನು ಜೋಗಳು ಅಂತ ಬರ್ತೋ ಮಂತೇರೆಗಳು ಗೊತ್ತುಂಡು ನನ್ನ ಅಕ್ಕಮೆಗೆ ದಿನಗಳು ಬತ್ತುಕೊಳ್ಳುವುದೇ ಇಲ್ಲ ಆದಿತ್ಯವಾರ ಬೊಕ್ಷಾರಕೊಳ್ಳ ಮಧ್ಯಾಹ್ನಕೊಳ್ಳ ಬಯ್ಯಮುಟ 2 times ಮಧ್ಯಾಹ್ನ ಟು ಬ್ರೇಕ್ ಅಶನ ಮಂತ ಜೋಕೊಳ್ಳ ಒಟ್ಟು ಅಶನಂತು ದಾರಿ ಹಾನಿ ಗಮ್ಮತ್ತು ಹುರುಳಿ ಪಾತ್ರಡ ಅಶನ ಅಟ್ಲನ್ನಾಗ
ಚಾವಡಿ ಇಡೀ ಅಷ್ಟೇ ಎಂಗಳು ಕುಳ್ಳುದ್ದು ಹೆಂಗೆ ನಿಕ್ಲ ನೆನಪುಂಟು ಪ್ರತಿ ಆದಿತ್ಯಾರ ರೆಕಾರ್ಡ್ನ ಪಟ್ಟಾಬಿಗಿಲು ಸಿಕ್ಕನ್ನು ಪಾತೇರ್ನೋಂಡು 45 ಆದಿತ್ಯಾರಾತ್ನ ಅಬೇ ಕೇಣುಣ ಕೂತೊಂದು ಪಳ್ಳ ಪಾತೇರಿದ್ದಿ ನಮ್ಮ ಒಳ್ಳ ಅಂಜನ ಇಲ್ಲಡ ಪಾತೇರ್ನಾಕ ತುಳ್ಳುಟ್ಟು ಬಣ್ಣ ಆಕಳೆ ತುಳ್ಳುಟ್ಟು ಬಂದ್ರಿ ಕನ್ನಡ ಗಂಟೆ ಬಂಟ ಪಲಗ ಹೇಳಿ ತುಳ್ಳುಟ್ಟು ಬಂದ್ರಿ ತುಳ್ಳುಟ್ಟು ಬಂಡ ಪಾತೇರ್ನಕ್ಕ ಆಪಣ ಮಧ್ವಾಚಾರ ಪಾತೇರ್ ಪೋಪಣಕ್ಕ ಆಪಣ ಲೆಕ್ಕಂಡು ಸಾವಳು ಗೆತ್ತೂರ ಮಂಡೆ ಮೆತ್ತಿಜು ಅಂತ ಬಂದು ಆರು ನ್ಯಾಯಾಮೃತ ಪಾಠ ಮಂಡನಾಗಳು ಹೆಂಗೆ ಗಡ್ಸು ಪಾಠ ಅನ್ನಗ ನ್ಯಾಯಾಮೃತ ಏರ್ಲ ಕೇಳಿರ ನ್ಯಾಯಾಮೃತ ಅನ್ನಗ ಅದ್ವೈತನ ಪೊಡಿ ಪೊಡಿ ಅಮ್ಮಣ ಅಂತ ಅರ್ಥ ತೊಡಿತು ಬಾಣ ಅಂತ ಅರ್ಥ ಬಂಡ್ರಿತೀರನೇನ ಶಬ್ದಗಳು ಪೂರ ಆ ನಮೂನಿ 3/4 ಗಂಟೆ ಪಾಠ ಸುರಂದ ಸಾವಳು ಮೂಜೆ 3/4 ಗಂಟೆ ಮುಗಿನಗ ಶುರುವಾಣ್ಣ 3/4 ಗಂಟೆ ಶುರುವಾದ ಡ್ಯೂರೇಷನ್ ಮೂಜಿ 3/4 ಗಂಟೆಲ್ಲ ಪಾಠನೇ ಏನು ವರಿಗೆ ಕುಳ್ಳರು ಏರ್ಲಿದ್ದು ವೇದಹಿಸಿ ಅದು ಇತ್ತನ ಬಲಿತು ಬೇರೆ ಏರ್ಲ ಇತ್ತನ್ನೆಲ್ಲ ಕೈತೋಡು ಆ ನಮೂನಿ ಕುಳ್ಳುತ್ತು ನೆಲಟ್ಟು ಪಾಠ ಒಂಜಿ ಬಗ್ಗತ್ತು ಪಂಡ್ರೆ ಸುರುವಂತೆರಡಾಕಳು ಪಣ್ಣಗ ವಿದ್ಯಾಮಾನ್ಯ ಅನ್ಬಂಡು ವಿದ್ಯಾಮಾನ್ಯನಕ್ಕನೆ ವಿದ್ಯೇಶಮೂರ್ತಿ ಉಳ್ಳ ಪೂರ್ವ ಒಂಜೇ ನಮನಿ ಮಾಡೆಲ್ ಜನಂಕಳೆ ಬೋತ್ರಿ ಅಂಚನೆ ಮಧ್ವಾಚಾರ್ಯ ತೆರಿಯೋಣ್ಲೆ ಒಡೆಮುಟ್ಟ ಇತ್ತೀರ ಜನಂಕಳೆ ಬೋತ್ರಿ ಮಧ್ವಾಚಾರ್ಯ ಓಡ್ಸೋನ ಅಂತೆ ಪಂಡ್ಪಣೆ ನೇಪಲ ಸ್ಮೃತ್ವಾ ಗುರುಂ ಪೂರ್ವಗುರುಂ ಆದಿಮೂಲ ಗುರು ತತ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿ ಭಾಗ್ ಒಂದು ಮಂತ್ರ ಮಧ್ವಾಚಾರ್ಯನ ಮಂತ್ರ ನಿನ್ನೂ ಗುರುಕಳೆಯನ್ನ ಆಕುಳ್ನ ಗುರುಕಳೆಯನ್ನ ಈ ನೆನೆಯೊಣ್ಣ ನಿಂಗೆ ಪಾಠ ಬಣ್ಣ ಪೂರ ಮಂಡೆಗೆ ಪತ್ತುಣು ಇಂಚಿ ಕಿನ್ನಿ ಶಬ್ದ ಸುಲೆ ನಿಂಗೆ ಪಾಠ ಬಣ್ಣ ಗುರುಕಳೆಯನ್ನ ಆಕಳೆ ಪಾಠ ಬಣ್ಣ ಗುರುಕಳೆಯನ್ನ ಈ ನೆನೆಯಲ್ಲ ನಿಂಗೆ ಓದ್ನ ಪೂರ ಸಿದ್ಧಿಯಾಬಿಡು ಸೂಲ ಸ್ಮೃತ್ವಾ ಗುರುಂ ಪೂರ್ವ ಗುರುಂ ಹೆಂಗೆ ಮಧ್ವೇಜಂಗು ಸುಗುಣೇಂದ್ರ ಏರ್ಪಣ್ಣ ಆಕಳೆ ಗುರುಗಳು ವಿದ್ಯಾಮಾನ್ಯ ಏರ್ಪಣ್ಣ ಮುಗಿನ 2 ಜನನ್ನದ ಕತೆ ಸ್ಮೃತ್ವಾ ಗುರುಂ ಪೂರ್ವ ಗುರುಂ ಆದಿಮೂಲ ಗುರು ತತ ಬೆತ್ತು ಅವು ಸುರು ಏನನ್ನ ಅಂತ ಪಣ್ಣ ಆಯನ ಪಸುಮತ್ನ ಇರಿಸೂಲ ಅಂತ ಅವು ಮಧ್ವಾಚಾರ್ಯಲ ವೇದವ್ಯಾಸರ್ಲ ಮಧ್ವಾಚಾರ್ಯನ ಚರಿತ್ರೆ ಮಣ್ಪಣೆಗಳು ವೇದವ್ಯಾಸನ ಶಿಷ್ಯನ ಕತೆ ಮಣ್ಪಣೆಗಳು ಮಧ್ವಾಚಾರ್ಯ ವೇದವ್ಯಾಸ ಗುರುಗಳು ಕೋಡೆ ಸೀದ ಪೋತು ವೇದವ್ಯಾಸರ್ಲ ಮಧ್ವಾಚಾರ್ಯಲ ಸುಗುಣೇಂದ್ರಲ್ಲ ವಿದ್ಯಾಮಾನ್ಯರ್ಲ ಕೋಡೆ ಬರ್ತೇನೆ ಶ್ರೀ ಗುರುಭ್ಯೋ ನಮಃ ಆತ್ನ ಕೋಡೆ ಆತ್ಯಾನ ವ್ಯಾಸದೇವ ಹೃದಯಾತಿ ವಲ್ಲಭಂ ಆತನ ಖುಷಿಯಾನ ವೇದವ್ಯಾಸರಿಗೆ ಭಾರಿ ಎಡ್ಡೆ ವ್ಯಕ್ತಿ ವೇದವ್ಯಾಸರು ಒಪ್ಪುಣ ವ್ಯಕ್ತಿ ವೇದವ್ಯಾಸನ ಒಪ್ಪುನ ವ್ಯಕ್ತಿ ಎಂಗಳು ವೇದವ್ಯಾಸನ ಒಪ್ಪಿಯೋ ಪಂಡಡ ವೇದವ್ಯಾಸರ ಪಣ್ಣೇನು ವಿರೋಧಂ ಬರೆದ್ದು ವೇದವ್ಯಾಸರು ದೇವರ ಬೇತೆ ಜೀವ ಬೇತೆ ಪಂಡೇರು ವೇದ ತದಾನುಗಮ ಅಂತ ಸೂತ್ರಗಳು ಪೂರ ಮಾಡಿದರೆ ಆಗಲು ವ್ಯವಸ್ಥೆ ಚಿಂತನೆ ಕೊಡ್ತೇರು ವೇದೇನೈನ ಮಧೀಯತೆ ಅಂತ ಕೊಳ್ತು ಬೋತು ಮೂಕುಳ್ಳ ಗಲಾಟೆ ವೇದವ್ಯಾಸರು ಸಿಗನಾಗ ಬೇತೆಂತ ಹಾಕೊಳ್ಳಮಂತ ವೇದವ್ಯಾಸರು ಮಾರಾಯ ಸೂತ್ರ ಉಂಟು ಒಂಜಿಲ್ಲ ನಂಗೆ ಬೋಡಾನಕ ದೇವರೇ ಏನು ಪಂತ್ರಿ ಇರತ್ತ ಆಕಳನ್ನು ತುದಕ್ಕೆ ನೂಕ್ಲೆ ಆಪಣ ಅಂಚಂಬರ ಆಪಣ ನಂಗೆ ಬೋಡಾನಕ ವೇದವ್ಯಾಸರು ಪಣೋಡ ವೇದವ್ಯಾಸರು ಇತ್ತಕ್ಕೆ ಪಣೋಡ ಐದಾರು ಉಳಿನಾಕಳು ಅಂತ ವೇದವ್ಯಾಸನ ಗುರುಕುಳು ಅಂತ ಪಣಿತು ಮಲ್ಲ ಗೌಜಿ ಅಂಪ್ರಿಯರು ಜೇಗ ನಾಕಳು ಎಂಕ್ಲೆ ಬೋಡಾನಕ ಮಂತ್ರಿಯರನ್ ಮಹಾಭಾರತ ಬರೆಯರು ಓಳಾಣ ಮಹಾಭಾರತ ಉಂಟು ಒರಿ ಆಂಡಲ್ ಏನು ದೇವ್ರು ಪಂಡೆನ ದುರ್ಯೋಧನ ದೇವರು ಅಂತ ಅಣ್ಣ ಗಲಾಟೆ ಉಂಡ ಶಕುನಿ ದೇವರಾಂಡ ಗಲಾಟೆ ಆಪಣ ಈ ಒಂಜಿ ಮನುಷ್ಯನು ಒಂದು ಪೂರ ದೇವರ ನಾಕಳೆ ಅಂತ ಈ ನಮನಿಗೆ ಒಬ್ಬುಣ್ಣ ಗಲಾಟೆ ಮುಣ್ಣ ದುರ್ಯೋಧನ ಕೆರ್ರೆ ಇದ್ದೆ ಅಂಚಾಂಡ ಏರ್ಲ ಹಾಕತ್ತು ಪಾಂಡವರಾಂಡ ಏನು ದೇವರು ಮಣ್ಣೊಂಡೇರು ಒರಿ ಆಂಡಲ ಕೃಷ್ಣೆ ಬುಡುತು ತಾನು ಒರಿಯೇ ಪಣ್ಣ ಏನು ದೇವರಿಂದ ಬಾಯಿ ಬಿಡ್ತು ಬಂಡೆ ಕೃಷ್ಣ ವರಿಯ ಕೂತೊಂದು ಮಸ್ತ್ ತರ್ತಿ ಬಂಡೆ ಮಸ್ತ್ ದಿಕ್ಕಡ ಬಂಡೆ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮ ಮತ್ತ ಸರ್ವಂ ಪ್ರವರ್ತದೆ ಅಹಂ ಸರ್ವಸ್ಯ ಜಗತ್ತ ಪ್ರಭವ ಪ್ರಳಯರ್ತದೆ ಏನೇ ಇಡೀ ಜಗತ್ತನ್ನು ಪುಟ್ಟೋತ್ನಲ್ಲ ಕೆರ್ಪುಳ್ನೆಲ್ಲ ಬಂಡೆ ನನ್ನ ಜಾದ ಮಾಡೋಡೆ ಏನು ದೇವ್ರ ಬಂಡು ಮುಗಿತಾನೆ ಎನ್ನದ್ ಬೇತೇರು ಮತ್ತ ಪರತರ ನಾಣ್ಯದ್ಗಿಂತ ಜಾಸ್ತಿ ನಂಜೆ ಬಂಡೆ ಎನ್ನದ್ ಮಲ್ಲ ಏರ್ಲ ಇದ್ದಿ ಮಾರ ಏನೇ ಸರ್ವೋತ್ತಮ ಎಲ್ಲ ಬಂಡೊಂಡೆ ಬೆದ್ದೇರನ್ನ ಬಂಡೊಂಡೇರ ಭಾರತ ಉಂಟು ಆಯ್ತಾರ ವೇದವ್ಯಾಸನ ಭಾರತ ನಂಗೆ ಏರಕ್ಲೆ ಪಾತೇರು ಬ್ರಜೇಗನ್ನಾಗ ಅವು ನಂಗೆ ಸಮತಿ ಇದ್ದಿ ಏನು ದೇವ್ರು ಮಣ್ಪ್ರಿ ಐಟು ಮುಗಿನತ ಅಂಜನೆ ಬ್ರಹ್ಮಸೂತ್ರ ಉಂಟುಂಡ ಐಟಿದ್ದಿ ಪುರಾಣ 18 ಮೇಟ್ ಉಂಡ ಐಟ್ಲೇ ಇದ್ದಿ ಸೂತ್ರ ವೇದೇ ರಾಮಾಯಣ ಚೆವ ಕೋಡೆ ಕೇಳ್ತಾನೆಗಳು ಓಳು ಸುಂಡಲ ವಿಷ್ಣುವೇ ಮಲ್ಲ ಅಂತ ತಿಪ್ಪಣ ನನ್ನ ಜಾದ ಮಾಡ್ಬೋಣ ಮಕ್ಕಳು ಒಂದು ಪುಸ್ತಕ ಇದ್ದಿ ಪುಸ್ತಕ ಕೊಡ್ತಾ ಹೇಳಿದ್ದಿ ಪುಸ್ತಕ ಬೋತ್ರಿ ಆಯ್ತಾರೆ ವೇದವ್ಯಾಸರಿ ಏರಗಲ ಗುರುಕುಲ ನಂಗೆ ಮಾತ್ರ ಐಕೆ ವ್ಯಾಸದೇವ ಹೃದಯಾತಿ ವಲ್ಲಭಂ ನಮನೆ ದೇವ್ರ ಬಣ್ಣಾಗಿ ವ್ಯಾಸದೇವರ ಜೇಗಾಪುಣು ಮೋಸ ದೇವರವ ಅಂತ ಉಳಿನ ಪ್ರಯೋಜನ ಇತ್ತು ಆಯ್ತಾರ ವ್ಯಾಸದೇವ ಹೃದಯಾತಿ ವಲ್ಲಭಂ ನಿಜವಾದ ವೇದವ್ಯಾಸರ ಪುಸ್ತಕಗಳ ಇಷ್ಟಾನ ಆಕಳಿಗೆ ಅಭಿಪ್ರಾಯಗಳ ಇಷ್ಟಾನ ಆಕಳ ಹೃದಯಗಳ ಪ್ರೀತಿಗಳ ಇಷ್ಟ ಅವು ಮಧ್ವಾಚಾರ್ಯ
மத்வாச்சார் ஏறு பண்ணிட்டு ஈத்து நீங்களே ஏற கண்டு மத்வாச்சார் இஷ்டாவன நீங்கள் வேதவியாசர் இஷ்டாப்பார் நீங்களே ஏற வேதவியாசர் ಇಷ್ಟಾವಣ நீங்கள் ಮಧ್ವಾಚಾರ ಇಷ್ಟ ಆವಡು ನೀವು ವೇದವ್ಯಾಸರ ಪುಸ್ತಕದ ಬಗ್ಗೆ ನಿಮಗೆ ಜ್ಞಾನ ಬರೋಡ ನೀವು ಮಧ್ವಾಚಾರನ್ನು ಒಪ್ಪೋಡು ಮಧ್ವಾಚಾರನ್ನು ಓದೋಡು ಮಧ್ವಾಚಾರನ್ನು ತೆರೆಯೋಡು ಅಪರಗ ಗುರುನು ತೆರೆಯಂಡ ಮೂಲ ಗುರುನು ತೆರೆಯರೆ ಆಪುಣು ತುಳು ಜಾದ ಗಮ್ಮತ್ ಕೇಂಡ ಸ್ವಲ್ಪ ಸ್ಪೀಡ್ ಇಪ್ಪುಣು ಅಂಚೆ ಬಹಳ ಖುಷಿಟ್ ವ್ಯಾಸದೇವ ಹೃದಯಾತಿ ವಲ್ಲಭಂ ನನಂಜಿ ಮಧ್ವಾಚಾರ್ಯ ಸ್ಪೆಷಾಲಿಟಿ ಜಾದ ಪಂಡಗ ಮಧ್ವಾಚಾರ್ಯ ಏರು ಎಂಜಿನ ತೇರಿಂಡ ಅವಳಿನಿ ಚೂರು ಸೋಜೋ ಕಳಿಯರವೇನು ಕೃಷ್ಣದೇವರನ್ನು ಕೊಳ್ಳಾಕಳು ಕುಣಿಪೋಡು ನಮೈತೆ ಪಣ್ಣಗ ನಿಜವಾತ್ ಬೇತೆಗೆ ಬಂದು ಕುಣಿಪೇರು ಮೂಳು ಕುಣಿಪುಣಕ್ಕೆ ಸಂಘಗಳು ಮಸ್ತುಂಡು ಓದುನೇ ಕೇರಳ ಇದ್ದಿ ಮಧ್ವಾಚಾರ್ಯನ ಬಗ್ಗೆ ಪಾತರ್ಪೆ ಪಂಡಗ ಓರಿಲ್ಲ ಇದ್ದಿ ಪದರಾಟ್ ಅನನ್ನಮ್ಮಕ್ಕನ್ನ ಅರವಿಂದಣ್ಣ ಎನ್ನ ಅನನ್ನಮ್ಮ ಕುಣಿಯರು ಸುಮಾರು ಜನ ಸೇರುವರು ಜಾಗ ಗೊತ್ತಿದ್ದಿ ದೇವರಾಣೆ ಕೇಳುವೆ ಮುಕುಂದ ಶಬ್ದನ ಅರ್ಥಜಾತ ಪಂಡ್ರೆ ಪೋಡು ಸುಖ ಆನಂದ ಮುಕುಂದ ಪಣ್ಣಡ್ ಒಟ್ಟಾವಡು ಬಿಡ್ಪೋತಾಡು ಪಣ್ಣಡು ಅವು ಏರ್ಲಿಗ ಅವಂತ ನಿಂಗೆ ಕೆಳಗ ಅವೇ ಪ್ರವಚನ ಅಂತ ನಿಂಕುಳ್ಳು ಅಂದಿಯೇ ನಿಂಕುಳ್ಳ ಕೆಬಿ ಸಹಿಸ್ನ ಪುಡ್ಡೋನ್ನ ಗೋಡೆಯನ್ನು ಪ್ರವಚನ ಮುಗಳು ಬರೆತೇರು ಸುನಾಮಿ ಅಂತ ಬರೆತೇರು ಒಂದು ಹಾಕುವಂತೆ ಹೋಗ್ಬಣಿ ಇದು ವರ್ಷಕಾಲ ಹಾಕುವಂತೆ ಹೋಗಂತ ಕೊಳ್ಳೋಣ ಅವಳ ತುಳುಡು ಪಾಡ ಕನ್ನಡಡೆ ಬೆಸಿ ಏನು ಕರುನಾಡುಡೆ ಕುರ್ಕುರುಳ್ಳೆ ನನ್ನ ತುಳುನಾಡು ಜೋರಿ ಪಂದುಕೊಳ್ಳುವೆನ ವಾನ್ನಮುನಿ ನಿಜವಾದ ಪರಶುರಾಮ ಸೃಷ್ಟಿ ಏನಿಲ್ಲ ಎನ್ನ ಅಪ್ಪಯ್ಯ ಇಲ್ಲ ಅಬ್ಬಾ ಅಪ್ಪಯ್ಯಗೆ ಮೈಕ್ ಹೋತ್ರಿ ಎಂಗ್ಲ ಬೂತ್ರಿ ಏನು ಒಂದ್ಸತಿ ಮೈಕ್ ಬೋನಗಲ ರಾಜಾಗಣುಂಟು 10 ಜನಗಳಿಗೆ ಎಣ್ಣಕ್ಕೆ ಬಾತಿರದೆ ಗಂಟೆ ಕಟ್ಲೆ ಜಾಲ ಗಾಬೇರಿದ್ದಿ ಈತ ಪೊಕ್ಕಡೆ ಪಾತಿರ್ಬರಿ ಅದಂಚ ಉಂಡತ ಮೈಕ್ ಇಪ್ಪಡಂತ ಅಂಚ ವಾಸ್ತವಾತು ಕೃಷ್ಣನ ಜಗತ್ತಿಗೆ ಕೊಳ್ಳಾಯ ಪಣ್ಣಗ ಎಂಕುಳು ಆ ಕಡೆ ಪಣ್ಣಗ ರೋಮಾಂಚತ್ತು ಒಂದ್ ಸರ್ತಿ ಆವಡು ಜನ ಶಾಕನ್ನ ಆತ್ನ ಮನೆ ಆವಡು ಇತ್ತೆ ಎನ್ನಡಿ ಏನು ಬಗ್ಗನ ಪಂಡ್ತುಂಡು ಅನಂತೇಶ್ವರಂಡು ಪಿದೇಡ್ ಬಗ್ಗೆ ಪಿದೇಡ್ ನಮಸ್ಕಾರ ಮಾಡ ಕೆಲವರ ಪಿದೇಡ್ ಬಗ್ಗನ ಪಂಡ್ಪುಣುಂಡು ಒಂದು ಮುಟ್ಟುದ್ನ ಕಲ್ಲು ಎನ್ನ ಮಂಡೆ ದೇವರನ್ನ ಪಾದನ ಮುಟ್ಟೊಂದುಂಡು ಗರ್ಭಗುಡಿತ ಮದ್ದುಂಟು ಕುಳ್ಳುದ್ನ ತಲಂಕಲ್ದ ದೇವರನ್ನ ಪಾದನ ನಮ್ಮ ಪ್ರತಿ ಕಲ್ಲಲ್ಲ ಮುಟ್ಟೋಂಡು ಇತ್ತನೆ ತಾರ ಮುಟ್ಟೋಡೆ ನಮ್ಮ ಮಂಡೆಜೆಗೆ ನೆಲಕ್ಕೆ ಮುಟ್ಟೋಡು ಕೆಂಡ ದೇವರನ್ನ ಪಾದನ ಎಂಗಳ ಸ್ಪರ್ಶ ಅವಡು ಈ ಸ್ಪರ್ಶ ನಿಂಗಳ ಆನ ವಿದ್ಯುತ್ ಸ್ಪರ್ಶದಲ್ಲಿ ಕಾನ ನಿಂಗಳು ಖಂಡಿತವಾದ ಲಕ್ಕನಗ ನಿಂಗಳು ಬೇತೇನೆ ಜನ ಸಿತ್ತು ಬೂಳ್ದು ನಿಂಕುಳ್ನ ಪಾಪ ದೇವರನ್ನ ನಿಂಕಳ ಅನುಗ್ರಹ ನಿಂಗಳಿಗೆ ಸಿಕ್ಕಿದ್ನ ತರೆಕಂತ ಅರ್ಥ ನೆಕ್ಕ ತರೆ ಮುಟ್ಟೋಪಣ ನೆಕ್ಕ ತರೆ ಬಗ್ಗೋಪಣ ಈ ನಮೂನಿ ಆತ್ನ ಒಂಜಿ ಅದ್ಭುತವಾತ್ನ ವ್ಯವಸ್ಥೆ ಕೃಷ್ಣನ ಕೊಣೈಜಿತ್ತೇರು ರುಕ್ಮಿಣಿ ಪೂಜೆ ಅಂತದಾಳ ಅಮ್ಮೆ ದೇವಗಿ ಕೇಂದಾಳ್ ಸುಖ ಪಣತ ಗೊಬ್ಬುಣ ಸುಖ ಅಂತ ಆ ಗೊಬ್ಬುಣೇನು ಸೋಜೋನ ಬಳತನಗ ಭಾರಿ ಬೊರ್ಲಾತ್ ರುಕ್ಮಿಣಿ ಒನಂಟು ಕಡೆಗೆ ಪೂಜೆ ಅನು ಅರ್ಜುನಿಜಿತಿತ್ತೆ ಸಮುದ್ರದೊಳಗೆ ಪೋನು ಮಧ್ವಾಚಾರ ಕೊಣತಿಜಿಯರು ಮಧ್ವಾಚಾರ ಕೊಣತಿಜಿತ್ ಒಮ್ಮೆ ಮಲ್ಲಾಯೆ ಅಂತ ಪಂಡೇರು ನೆಟ್ಟು ಜಾಲ ದೋಷ ಇದ್ದಿ ಇದು ತೆರಿಪೋಯರು ಬೆತ್ ಏರೆಳ್ಳೆ ನಿಂಗಳು ಜಾಲ ನಾಡ್ಲೆ ಎಂಚಿನಾಂಡ ಪಂಡ್ಲೆ ಅಂಡ ಕೃಷ್ಣ ಜಗತ್ತದು ಅತ್ಯಂತ ಪೂರ್ಣ ಸಾರಾತ್ಮ ಗೀತೆಯನ್ನು ಚಿಂತನೆ ನಂಗೆ ಕೊಳುತ್ತು ಪೋತೆ ಐತಾರ ಜ್ಞಾನಾವತಾರಿ ಮಲ್ಲೋ ಬಲಾವತಾರಿ ಮಂತ ಒಳೆಡಿತ್ತಿ ದೋಷಂಗಳನ್ನೆಲ್ಲ ಗೆತ್ತು ಬಿಡುತ್ತೆ ವಾಸುದೇವಂ ಅಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಮಧ್ವಾಚಾರ್ಯ ದಿವ್ಯ ಸ್ಥಿತಿ ಜಾದ ಪಂಡ ಕೃಷ್ಣನ್ ವಾಸುದೇವನ್ ಏರು ಆಯ್ಕೊಳ್ಳನೆ ಪುದಾರ್ ಕಿನ್ನಿಪ್ಪಗದ ವಾಸುದೇವ ಪುದಾರ್ ಏರ್ನ ಮಧ್ವಾಚಾರ್ಯನು ವಾಸುದೇವಂ ಅಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷ ವರ್ಜಿತಂ ಮಧ್ವಾಚಾರ್ಯ ವಾಸುದೇವೇ ಕಮ್ಯಾತ್ ಆಯ ಪೂರಾ ಗುಣ ಉಂಡಾಡ್ಲ ಆಯ್ಡ್ಲ ಜಾಲ ದೋಷ ಇದ್ದಿ ಆಯ ಪರಶುಕ್ಲತ್ರಯೇ ಶುದ್ಧ ವ್ಯಕ್ತಿಡು ಸೇರ್ನಾಯೆ ದೇವರ ವಿಷಯ ಉಂಟು ತಪ್ಪುದಂತೆ ಅಭಿಪ್ರಾಯ ಎರಡೆಪ್ಪಣ ಕೆಂಡ ಮೂಜೇ ಜನಟ ಮೂಜಿ ಪಂಗಡಂತ ಜನಟ ಒಂಜಿ ಲಕ್ಷ್ಮಿ ದೇವರನ ರಾಮಣಿ ಎರಡನೇತ್ತು ದೇವರನ ಜೋಕುಳು ಬ್ರಹ್ಮವಾಯುಳು ಆಕಳು ಇರುವೆರ್ನ ರಾಮಣ್ಣ ಎಡಿಕಳು ಭಾರತಿ ಸರಸ್ವತಿ ರಿಂಚ ಮೂಜಿ ಘಟಕ ಜನ ಐನ್ ಪಂಡ್ರೆ ಪೊಂಡ ನನ್ನ ರುಜುಕುಳ್ಳ ಸೇರುವೆರು ಐತಾರ ಎಂಕುಳು ಪಣ್ಣಗ ಘಟಕನ ಮಾತ್ರ ಬ್ರಹ್ಮಣ ಎತ್ತಾರ ಪರ ಶುಕ್ಲ ತ್ರಯ ಪರೇ ಶುದ್ಧ ಶುಕ್ಲಾನ ಶುದ್ಧ ಅಂತ ಅರ್ಥ ಶುದ್ಧ ಅಭಿಪ್ರಾಯ ಅಂತ ತ್ರಯ ಅನ್ನ ಮೂಜಿ ಘಟಕ ಭಗವದ್ ವಿಷಯ ಉಂಟು ಚೂರ್ಣ ತಪ್ಪುದಂತೆ ಅಭಿಪ್ರಾಯ
ಇನ್ ಬಿಲ್ಟ್ ಅಂಚನಗ ಎದ್ದಗತ್ತಿಂಜಿಲ್ಲ ಎಪ್ಪಳತ್ತಿಂಜಿಲ್ಲ ಇನ್ನಿಕ್ಕೋಡೆ ಪಂಡಿಬೆತ್ತು ಗೊತ್ತಾಯ್ಬೆತ್ತು ಓತ್ತು ತೆರಿತಾತ್ ಜೀವಂತನೇ ಧರ್ಮ ಉಂಟು ದೇವರ ಬಗ್ಗೆ ತಪ್ಪು ಕಲ್ಪನೆ ದಂತಿ ಮೂಜಿ ಪಂಗಡುಂಟು ಬ್ರಹ್ಮದೇವರು ಬತ್ತು ಪಾತೇರ್ಪುರಿಯರು ಜೇಗನ್ನಾಗ ಪಾತೇರ್ತ ಆತ್ಮ ಉಂಟು ಏಪ ಪಾತೇರಿಯರ್ನಾಗ ಪೋಯಿ ಜನ್ಮ ಉಂಟು ಮುಖ್ಯ ಪ್ರಾಣಿ ಆಕಳೆ ಆತಿತ್ನಾಗ ಪಾತೇರ್ತಿರ್ತೀರು ಐತಾರ ಪ್ರಾಣಿನೇ ಬ್ರಹ್ಮೆ ಬ್ರಹ್ಮಾಣಂ ಭಾವಿನಂತ್ವ ತ್ರಿವಿಕ್ರಮಂಡಿತನ್ನಗೆರೆ ಐತಾರ ಪ್ರಾಣದೇವರೇ ಪಾತೇರ್ಪುಣ ಮೂಳು ನಮ್ಗೆ ಪಾತೇರ್ಪಣ ಪ್ರಾಣದೇವರ ಬೆತ್ತು ಬೆತ್ತು ಪೂರ್ತಿ ಏರ್ಲೈತಿ ದೇವರೆಲ್ಲ ಪ್ರಾಣದೇವರ ಪಂಡ ಕಡಪೋನ ಈ ಪೋಲಯ ಜನಂಟ್ಲೆಡ ಪಾತ್ಯರ್ಥಬಲ್ಲ ಜೇಗನ್ನಗ ಮಂದಿರಗಳು ಭಾರಿ ಇಷ್ಟ ಪ್ರಾಣ ನಿಂಗ್ಲೆ ಕೈಕಾರ್ ಪೋಳಿಂಡಲ ಗಾಬೇರಿದ್ದೆ ಡಾಕ್ಟರ್ ಒಳಗೆ ಪಸಂಪೋಯ್ ಬೆತ್ತ ಸ್ಟ್ರೆಚರ್ ಸೂಪಣ ಸುರುಟು ఆయన ప్రాణ సమంపుణ డిసుక కైకార్ పొಳಿయడు మారే జాలావడవు ಎಲ್ಲ ಪಾಡ್ಗ ಇತ ಸುರುಟ ఆయన ಪ್ರಾಣ ಗಟ್ಟಿಪೋಡು ಉಸಿರು ಗಟ್ಟಿತ್ತನ ಬೆತ್ತ ಬೂರ ಸರಿ ಆಯ್ತರ ಪ್ರತಿವರೆಲ್ಲ ಪ್ರೀತಿ ಸೋಪಣ ಇಂಜಿನಕ್ಕೆ ಎನ್ನ ಕೈಕಾರ್ ಮಂದ ಅವು ಪೊಳ್ಳಿಂಡ ತೊಂದರೆ ಇದ್ದು ಬದುಕದಿತ್ತಂಡ ಎಲ್ಲ ಜಾಲ ನಟತಿ ನೋಡಿ ಅಂತ ಹಾಕೊಳ್ಳ ಕರ್ಮ ಆಯ್ತಾರ ಎಂಕ್ಲೆ ಮುಖ್ಯ ಐತೆ ಹಾಕೊಳ್ಳೋ ಸೋಜೋನ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಗಮ್ಮತ್ ಏದು ನಾಚಿಕೆ ಆಯ್ತು ಬಂಡ ಕೆಬಿತಾಯ ಬಂಡೆಕೆರೆ ಎಲ್ಲ ಕೊಂಪೋಪೆ ಪೋಲ ಮಾರಾಯ ಬಂಡೆಕೆರೆ ಒಂಜಿ ವರ್ಷ ಬರ್ಪ್ರಿ ಪೋಪುಣ ಪೋಲೈ ಜಾದಾನ ಬತ್ತು ಕೆಂಡೆಗೆರೆ ಬೆತ್ತು ಒಂಜಿ ವರ್ಷ ಆಯ್ತು ಕೆಬಿಟಿ ಮೆಲ್ಲ ಕಿಂಡಿಡು ಬತ್ತದ ಕೆಂಡೆಗೆರೆ ಜಾಲಾತ್ರಿ ತಿನ್ನೋಂತೆ ಇತ್ತೆ ತಿರುಗೋಂತೆ ಇತ್ತೆ ಸುವೋಂತೆ ಇತ್ತೆ ತೆಳಿತೋಂತೆ ಇತ್ತೆ ನಲಿತೋಂತೆ ಇತ್ತೆ ಜೋಕುಳ್ಳ ಅವಂತ ಇತ್ನಾಗ ಬೆತ್ತು ಕೆಬಿ ಒಂಜಿ ಕೇಣು ರೀನ್ ತಾತೆ ಉಳಿನ ಹಾಕೊಂಡು ಮಂದ ಇಂಜ ಇಂಜ ಬಂಡ್ರ ಸುರು ಒಂದೊಂದು ಜಾದನ್ನ ಬೊಬ್ಬೆ ಬವಣ ಬರೆಪ್ಪ ಒಂದು ಸೋಜು ಒಂದಿತ್ತೇರು ನಡತೋಂತ ಇತ್ನಾತೆ ಸುಲೆ ಜಾಲಾದ್ರಿಗರಾಗ ಅಂಚ ಕಣ್ಣದಾಯೆ ಕೈತಾಯೆ ಕಾರದಾಯೆ ಬಾಯಿದಾಯೆ ಮಂತೆರ್ಲ ಇಂಚ ಸ್ಟ್ರೈಕ್ ಅಂತೇರಿ ಬಿದಿಬೋತು ಸೂಯೇರು ಕಂಡಿಡು ಜಾದಾನಂದ್ ಜಾಲಾತ್ರಿ ಅಂಚನೆ ಉಂಡು ಇಂದು ಪ್ರಾಣದೇರು ಬಂಡೆ ರಮನ ಏರುವಾರು ಸುಪೂರ್ ಸೋಕರಾನ್ ಒಂಜಿ ವರ್ಷ ಬರ್ಪ್ರಿ ಅವಾನ್ ಆವಡ ಮಂತೆಲ್ಲ ಗಮ್ಮತ್ ಬಂಡೇರು ಒಮ್ಮೆ ಪಿದಾಡ್ನಗರೆ ಉಳಿನಾಗ ಪೂರ ಸೈರ ಸುರು ಅಂತೀರಿ ಜಾಲ ಪೋಪುಡು ಮಾರೆ ಬೋದ್ರಿ ದಮ್ಮಯ್ಯ ಈ ಪೋಂಡು ಎವ್ಲ ಒಳಿಪುರಿ ಈ ಪೋಪುಣೆಲ್ಲ ಬೋದ್ರಿ ಬರ್ಪಣ ಬೋದ್ರಿ ದಮ್ಮಯ್ಯ ಇಪ್ಪಲ ಆಯ್ತಾರ ಜನಕ್ಕೆ ಭಾರಿ ಖುಷಿ ಜಾತವನ್ನಾಗ ಪ್ರಾಣ ಒಂಜಿ ಬೋಡೆ ಬೆತ್ತ ಜಾಲ ಪೋಂಡಲ್ಲ ವರ್ಷಗಟ್ಟಲೆ ಸ್ಟ್ರೈಕ್ ಆಡ್ಲಿಕ್ಕೆ ಬಿಕೇಂದ್ರೆಲ್ಲ ಗಾಬಿರಿದ್ದಿ ಬಾಯಿ ಬತ್ತರೆಲ್ಲ ಗಾಬಿರಿದ್ದಿ ಕೈಕಾರ ಪೊಳ್ಳಿಂಡೆಲ್ಲ ಗಾಬಿರಿದ್ದಿ ಸ್ಟ್ರೆಚ್ಚರ್ ಉಂಟು ಬೆತ್ತೊಂಜುಂಡು ಹೊಟ್ಟೆ ಕುರ್ಚಿಜಿ ಬೇರೆ ಒಂದಕ್ಕೆ ಎರಡಕ್ಕೆ ಪೂರ ಆಪುಣೆ ನಂಗೆ ಬೇಕಲ ಕಮ್ಮಿ ಇದ್ದಿ ಒಂದು ಪ್ರಾಣದೇವರನ್ನ ಶ್ರೇಷ್ಠ್ಯ ಜೈಷ್ಠ್ಯ ಅಂತ ಕತೆ ಆನ ನಡೆತ ವ್ಯವಸ್ಥೆಯನ್ನು ಆಯ್ತಾರ ವಾಸುದೇವಂ ಅಗಣಯ್ಯ ತನ್ನ ವಿಷಯ ಉಂಟು ಒಂಜೇ ಒಂಜಿ ದೋಷಲ ಇದ್ದಿ ಪೂರ ಗುಣಲ ಇತ್ನೇ ವಾಸುದೇವೇ ಅಂತೂ ಮಧ್ವಾಚಾರ್ಯನ ನಿಜವಾದ ಪರಿಸ್ಥಿತಿ ಅರ್ಥಂ ತೋಡರೆ ಒಂದು ಕೃಷ್ಣನ ಪ್ರತಿಬಿಂಬ ಕೃಷ್ಣನ ಅಂಚನೆ ಆಯ್ತಾರ ಕೃಷ್ಣದೇವರೇ ಮಲ್ಲಾಯೇ ಪಂತ ಸೋಜೋರಿಗೋಸ್ಕರ ಮಧ್ವಾಚಾರ್ಯ ಬರ್ತನ ಏರ್ಕೆಂಡಲ ಮಧ್ವಾಚಾರ್ಯನ ಫೇವರೆಟ್ ದೇವರಿಗೆ ಏರ್ಕೆಂಡ ಕೃಷ್ಣೆ ಎತ್ತಿ ಏರ್ಲಾತ್ ವಾಸುದೇವಂ ಅಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷ ವರ್ಜಿತ ವಾಸುದೇವನ ಮೋಕ್ಷಪ್ರದ ರೂಪ ವಾಸ್ತವವಾದ ಅವು ವಸುದೇವನ ಬಗ್ಗೆ ಕೃಷ್ಣನೇ ಆಯನೇ ಮಂತ್ರಿಗಳ ಬೋಡಾನಗೊಳ್ಳುತ್ತೆ ಸೌಖ್ಯಗೊಳ್ಳ ಮುಗಿನತ ಅಂಚಾರ ಮಧ್ವಾಚಾರ ದೇವರನ್ನ ಸರ್ವೋತ್ತಮ ಅವು ಎಂಚಾನ ಕೆಂಡ ವಾಸುದೇವ ಇತ್ತೆ ಆಚಾರ ಶ್ರಾವಣ ಬಂಡೇರು ವಾಸುದೇವ ಸರ್ವಮಿತಿ ವಾಸುದೇವ ಬಂಡ ದೇವಾಹ ವಸಂತಿ ಅಂತ ಅರ್ಥ ಮಂತಾ ದೇವತೆಗುಳ್ಳ ಬತ್ತುಕೊಳ್ಳುದೇರು ವೈಟಣ್ ಚಕ್ಷೋ ಸೂರ್ಯೋ ಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಮಂತ ಪದ್ವ್ಯಾಂ ಭೂಮಿ ವರ್ಬುಡಿ ದೇವತೆಗಳು ಓಳುಕೊಳ್ಳುದೇರು ಕೆಂಡೆ ದೇವರ ಮೈಟೆ ಕೊಳ್ಳುದ್ನ ಒಡೆಮುಟ ಅನ್ನಗ ಈ ದೇವತೆಗಳು ಆ ಸ್ಥಾನುಂಟು ತಂಗಳು ಬತ್ನೇನು ಚಿಂತನೆ ಎಂತದ್ದು ಪ್ರವೇಶಂ ಪರೆಂಡು ಕಮ್ಮಿ ವಿಷಯ ಆತವಂತ ಸೂರ್ಯಗೆ ಓಳು ಲಯ ಕೇಂಡ ದೇವರನ್ನ ಕಣ್ಣುಟ್ಟು ఆయన ಅನುಸಂಧಾನ ಕಥೆವು ಚಿಂತನೆ ಕ್ರಮವು ನಿಂಕಳೆಗಳ ಕಣ್ಣು ಸರಿಯಾವಡಾಂಡು ಸೂರ್ಯಡ ದೇವರನ್ನಾಡೋಡು ಒಂದೊಂದು ನಮೂನೆ ಇಂಚ ಸರ್ವ ದೇವತೆಗಳು ಎಂತದ್ನ ಬೆತ್ತುವಳ್ಳ ಇದ್ದಿ ನಾರಾಯಣಡ ಲಕ್ಷ್ಮೀ ನೆತೇನೆ ಕುಳ್ಳದಾಳು ಗೊತ್ತುಂಡು ನಿಂಕಳಿಗೆ ಅವು ಎರಡಾಂಡ ಉಂಡ ಬೆತ್ತರಿ ಬಂಡ್ರೆ ಬಾಬು ಅವು ರುದ್ರದೇವರೆಡ್ಲ ಬರ್ತನ ಬೆತ್ತರೆಡ್ಲ ಆತ್ನ ಅಪನ ಲಕ್ಷ್ಮೀ ಒಳ ಬತ್ತಾಳಿಗೇನು ಹೋಗೋಡ್ಲಿ ತೊಡೆಟ್ಕೊಳ್ಳುದಾಳ ಎದೆಟ್ಕೊಳ್ಳುದಾಳ ಆರೂಢಂ ಜಗದಂಬಯ ಅವೈದಿ ಅವಂತೈತಿ ಲಕ್ಷ್ಮಿ ಏರನ್ನ ಮುಟ್ಟುರಿ ಹೇಳು ಒಳ್ಳೆ ಬರ್ಪರಿ ಹೇಳು ಆ ವಿಷಯನೇ ಅದವು ಲಕ್ಷ್ಮೀಂ ಅನಪಗಾಮಿನೀಂ ಅಂತು ದೇವರನ್ನ ಬಿಡುದು ಪೋವಂತ ನಾಳಿ ಏರಿಕೆಂಡ ಲಕ್ಷ್ಮಿ ವರ್ತಿ ಐದಾರ ಈ ವಾಕ್ಯ ವಾಸುದೇವ ಅನ್ನಗ ಸರ್ವ ದೇವತೆಗುಳ್ಳ ಮೋಕ್ಷುಂಟಲ
ಉತ ಅಮೃತತ್ವ ಶೇಷಾನಃ ಅಂತ ಮೂಳು ಮಾತ್ರ ಆತು. ವಸಂತಿ ದೇವಾಹ ಸರ್ವದಾ ಇತಿ ವಾಸುದೇವ ಅಂದ್ರೆ ವಾಂತ ದೀರ್ಘವತ್ನ ಇದ್ದಿರ ವಸುದೇವಾವಳಿ ಅನ್ನಗ ದೀರ್ಘ ಅನ್ನಗ ಅವು ಎಂಡ್ಲೆಸ್. ದೇವರೇರು ಬಿಡ್ತು ದೇವತೆಗೆ ಇಪ್ಪರಿಗೆ ಆಪ್ರಿ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಬಣ್ಣಕ್ಕೆ ಮಣಿಗಳು ಎಂಚ ಮಾಲೆಡಿ ಎಂತನ ಕೆಂಡ ಬಳ್ಳದಂತೆ ಇದ್ದೇ ಎಂಚ ಅಂಚ ಬಳ್ಳಿಗೆತ್ತುವರ ಮಣಿ ಮಾತ್ರ ಇಪ್ಪಡನ್ನಾಗ ಅವು ಅಂಪರಿಗೆ ಆಪೂರಿ ಸಾರಾತವು ಅಪನ ಅಂಚ ಇಡೀ ಜಗತ್ತದ ಮಂತದೆ ಮೈ ಸರ್ವಮಿದಂ ಪ್ರೋತಂ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ಚಿಷ್ಟದೀನ್ ಒಂಜಿ ಕೋಲ್ಗೊಳಿ ಮಂದರೆಯನ್ನ ಪೊಗಿಬೋತ್ ಪಾಡ್ನಾಯನಕ್ಕೆ ಇಡೀ ಜಗತ್ತಿನ ದೇವರು ಪಸಂಬಿಡ್ತಾರೆ ಕೈಟ್ ಒಂಜಿ ಶೂಲಂದೊಳಿ ಪಾಡ್ನಾಯನಕ್ಕೆ ಸೂಜಿದೊಳಿ ಸುಂಚೋನಕ್ಕೆ ಅಂಚೆ ಇಡೀ ಜಗತ್ತದ ಬಗೆ ಭಗವಂತನ ಕೈಟುಂಡು ಅಂಚಾರ ವಾಸುದೇವ ಅನ್ನಗ ದೇವತೆಗಳು ನಿರಂತರ ಕೈ ಮುಗಿದು ಕೃತಾಂಜಲಿ ಪುಟಾಹ ಪ್ರಧಾನಂ ತಮ್ಮ ಮರಿಮೃತಿ ಎಪ್ಪಲ ಪ್ರಾಣದೇವರು ಇಂಚನೆ ಬಸವಣ ವೈಕೇಂಡ ಅಕಳೆ ಕೈ ನಾಡಾತ್ ಅಕಳೆ ಬ್ಯಾಂಡೇಜ್ ಪಾಡದ್ರಿ ನೆಟ್ಟೆ ಪೊಳಿತರಾದಾಗಳ ಕೈ ಬೆತ್ತು ಎಪ್ಪಸ್ಸೂನಗಲ ಎದುರು ದೇವರೇ ಸೋಜುನಕರೆ ಒಂಜಿ ದಿಕ್ಕಿಡಾತ್ ಎರಡು ದಿಕ್ಕಿಡಾತ್ ಒಂಜಿ ರೂಪಂಟಾತ್ ಎರಡು ರೂಪಂಟಾತ್ ಸರ್ವತ್ರ ಸರ್ವದಾ ದೇವರ ದರ್ಶನ ಎತ್ತವರ ದೇವತೆ ಕಳೆ ನಾಲ್ಕು ಕೈ ಎರಡು ಕೈ ಮುಗ್ಯರೆ ಎರಡು ಕೈ ಹಾಕೊಳ್ಳೋ ಕೆಲಸ ನಂಗೆ ಎರಡೇ ಕೈ ಜೇಗ ದೇವರ ಮುಗ್ಯರ ಇದ್ದಿ ಹೆಂಗ್ ಮುಗಿಬ್ರಿಯೋ ಪಂಡಲಗೇಣುರಿಯೋ ಕೈ ಮಗಿಗುಳ್ಳೆರಪ್ಪ ಬಿರಗೆಪ್ಪೋ ಚೂರೇ ಪಡ್ತು ಕುದುಂಬ್ರಿಯೋ ಕೈ ಮುಗಿದು ಕುದೊಂದಿಪ್ಪೊಡೊಂದು ಕ್ರಮ ಚಿಂತನೆ ನನಗೆ ಎಪ್ಪಲ ಓಳಾಪಡನ ಮತ್ತು ಗೊತ್ತಿದ್ಯವಂತ ಐದಾರು ಇದ್ದೇ ಇದ್ದಿ ನಂಗೆ ದೇವರು ನಾಲ್ಕೈ ಕೊಡ್ತಿರೇರಿ ಜೇಗಂಗ ನಮ್ಮ ಕೆಲಸ ಪ್ರಿಯೋ ಅಂತನ ನಾಲ್ಕೈದು ಕೆಲಸ ಜಾದನ ಶುರುವಂಪು ಇಂಚಿತ್ತೆರಡು ಸ್ಟವ್ ಪತ್ತೋಪಣ ಅಂಚಿತ್ತೆರಡು ಕಣಕ್ಕೆ ಕೊಳಿಪಡ ಶುರುವಂಪು ಒಂದು ಆಪಣ ಹೋತ್ರಿ ಬಂದು ದೇವರಿಗೆ ಎರಡೇ ಕೈ ಕೊಳ್ಳಿ ಒಂಜಿ ಐವತ್ತು ಒಂಜಿ ಅಂಪಲ ನಮ್ಮ ಕೊಳ್ಳ ಬೇತು ಗುರು ಶುರುವಂಪು ದೇವತೆಗಳೇ ಬಂದ ನಾಲ್ಕೈದು ಜಗನ್ನ ಏಪಸುವನಗಲ ದೇವರು ದೇವತೆಗಳು ದೇವರೆನಿಸುವಂತೆ ಬುಡ್ಪುಂಡೇ ಇದ್ವು ಅನಿಮಿಷಿಯರು ಆಕಳು ಕಣ್ಣು ಮುಚ್ಚೂರಿಯರು ಜೇಗನ್ನಗ ಆಕಳೆ ದೇವರು ಸೋಜೊಂದೇ ಪುಣು ನಮ್ಮ ಕಣ್ಣು ಮುಚ್ಚೋಂದೇ ಜೇಗನ್ನ ನಂಗೆ ದೇವರು ಸೋಜುಣ್ಣೆ ಇದ್ದಿ ಸೋಜಿಂದೆಲ್ಲ ದೇವರು ಸೋಜಿನ ವಯ್ಯಾತಿಯ ದೈವರಾತಿ ಏನೇ ದೇವರು ಪಂಟು ಸೋಮ ಆತ್ಲ ಜೋರು ನಮ್ಮ ಒಂಜಿ ಪಕ್ಷ ದೇವರೇ ಬತ್ತು ಸೋಜಿಂಡಲ್ಲ ವಾತು ಪಂಡ್ಪೋಯಗಳು ಆತು ಜೋರುಳ್ಳು ಐದಾರ ವಾಸುದೇವ ಮಣ್ಣಗ ಸರ್ವದಾ ದೇವತೆಗಳು ದೇವರೇನು ಮಲ್ಲಾಯೇ ಪಂಡ್ತಿ ಪಗ ವಸು ಸ್ನೇಹನೇ ಅಂತಾತು ಭಕ್ತಿ ಅಂತೊಂದು ಪಕ್ಕಡೆ ಕೈ ಮುಗಿಪ್ನಾದು ಪೋಡಿಗೆಡೆ ಕೈ ಮುಗಿಪ್ನಾದು ಆಯ್ ಪೆಟ್ಟಮಾಡುವೇನ ಚಕ್ರ ಶಂಕಂಡು ಹಾಕ್ವೇನ ಅಂತ ಆತು ಬಿಸಿಜಿಪೇನ ಒಳ್ಳೆ ಚಕ್ರ ಶಂಕಂಡು ಅಂತ ಆತು ನಿಜವಾದ ಪ್ರೀತಿ ವಿಷಯ ಪ್ರೀತಿ ಬರೋಡಾಂಡ ಜ್ಞಾನ ಇಪ್ಪೋಡು ಅದ್ಭುತ ಭಗವಂತನ ಗುಣ ಎಚ್ಚರ ಇತ್ನೇತರ ಅನಂತ ಗುಣ ಪರಿಪೂರ್ಣ ದೇವರು ಎನ್ನದ್ ಬರೀ ಮಲ್ಲಾಯೇ ನಾಡಂಡಲ ಚಾಲ ಒಂಜಿ ದೋಷ ದೇವರೆಡೆದ್ದಿ ಎಂಕಳೆಡೆ ಉಂಡು ಬಂತ ಪ್ರತಿ ದೇವತೆ ಕುಳ್ಳ ಸೂತು ಕೈ ಮುಗಿದವಳು ಇತ್ನೇತ್ತವರ ವಾಸುದೇವ ಈತ ಕ್ಲಿಯರ್ ಪಿಕ್ಚರ್ ಮಧ್ವಾಚಾರ ವಾಸುದೇವನ ಕೇರ್ ಸಿಪ್ಪೈಜಿನ ಸೋಜೋಯ್ಯನ ನಾರಾಯಣ ಪಂಡಿತರ ಪಂಡೈಕ್ ಮಧ್ವಾಚಾರ ಏತ್ ಸ್ಪಷ್ಟವಾದ ದೇವರೇನು ನಮ್ಮ ಎದುರು ಕೊಳತೇರು ಪಂಡ ಬೆತ್ತೇರ್ಲ ನಮ್ಮನಿ ಕೊಳತರೇರು ವಾಸುದೇವಂ ಅಗಣಯ್ಯ ಸದ್ಗುಣಂ ಲೆಕ್ಕಂಪರಾಪ್ರಿ ಒಡ್ಡೆ ಮುಟ್ಟ ಲೆಕ್ಕಂಪರಾಪ್ರಿ ಕೇಂಡ ನರಮಾಪಿ ಪದಾಂಗುಲೀಲ ತನ್ನಗದೋ ರಾಜದರಂತ ಸದ್ಗುಣ ಆಕಳ ಲಾಯ್ಕ್ ಪಂಡ್ಬೇರು ಕೇಂಡ ಮಹಾಲಕ್ಷ್ಮಿಗೆ ದೇವರನ್ನು ಕಾರುದೋ ಹೆಬ್ಬೆರಳುದೋ ಉಗುರುದೋ ಗುಣ್ಣನ ಲೆಕ್ಕಂಪರ ಸುರುವಂತ ನಲ್ಲ ಮುಗಿಯರೆ ಆತ್ರಿಕರೆ ಅನಂತ ಕೋಟಿ ಬ್ರಹ್ಮಾಂಡ ಹತ್ಬೋತು ಪುರ್ಸೋತರು ಮುಗಿತ್ನು ಉಂಬಳೆ ಲೆಕ್ಕ ಮುಗಿದ್ರಿಗಾರೆ ನನ್ನ ದೇವರು ಪೂರ ಗೊತ್ತಾಪ ಮೇಪಾಗ ನನಗೆ ಏನು ಏತ್ ಅಗೆಲ್ಲ ಉಂಡು ಉಗುರು ಬಂಡ್ರೆ ಬೋತ್ರಿ ನಿಂಕ್ಲೇಡ ಪೀರಿಯಡ್ ಮಾತ್ರ ಪಂಡ ಏತಾನಂತ ಅಂಚಂಡ ಕತೆ ಜಾದು ದೇವರನ್ನು ಅದರ ದೇವರ ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹ ಅಂತ ಭಾಗವತ ಬಂದ್ರೆ ಬೋಮುಂಡು ಅನಂತ ಗುಣ ದೇವರನ್ನು ಅಂಚ ಲೆಕ್ಕಂಪರ ಎಂಡ್ಲೆಸ್ ಅಂಚಿ ಭಗವಂತನ ಪ್ರತಿಷ್ಠಂತದ್ದು ಸೋಜೋ ಕೊಳ್ಳಾಕಳು ಏರಿಕೆಂಡ ಮಧ್ವಾಚರನ ಟ್ರೂ ಪಿಕ್ಚರ್ ಜಾದಕೆಂಡ ಕೃಷ್ಣನ್ ಕೊಳ್ಳಾಕಳು ಅಂತ ಪಾಪ ಇಂಚ ಕೃಷ್ಣನ್ ಕೊಳ್ಳಾಕಳು ಅಂತ ತ್ರೈಗುಣ್ಯ ವರ್ಜಿತ ಮಂಜಿ ಚೂರು ದೋಷ ಇದ್ದಿ ಆಯ್ ಜೀವೆ ಆತು ಮನುಷ್ಯನ ಧರ್ಮ ಆಡ ಇದ್ದಿ ಉಳಿನಾಕೊಳ್ಳ ಕ್ರಮಂತಲಕ ಆತು ಪಂಚಭೂತ ದೇಹಗಳ ಆಡ ಇದ್ದಿ ಬಂದು ತ್ರೈಗುಣ್ಯ ವರ್ಜಿತ ಅಂಚಾರ್ಥ ಎಂಕಳೆಡ ಅಶನುಂಟ್ಲೆ ವೇರಿಯೇಷನ್ ಉಂಡು ನಮ್ಮನಿಂಡ್ಲ ಉಂಡು ಜಾಗೃತ ಸ್ವಪ್ನ ಸುಷುಪ್ತಿಮಂತ ವ್ಯವಸ್ಥೆಗಳು ಬೇತೆ ಉಂಡು ದೇವರಡ ವಿದ್ಯೆ ಬಂಡ್ರಿಗೋಸ್ಕರ ಪಣ್ಣ ಸಕಲ ದೋಷ ವರ್ಜಿತ ಆಹಾರ ದೋಷ ಆವಡು ದೇಹ ದೋಷ ಆವಡು ಮನೋದೋಷ ಆವಡು ಪ್ರಕೃತಿ ದೋಷ ಆವಡು ಯವು ನಮೂನಿಲ್ಲ ಅವು ಜೀವಗೆ ಮಾತ್ರ ಅಂಚ ದೇವರಿಗೆ ಈ ನಮೂನಿ ದೇವರೇನು ಎಂಗಳಿಗೆ ಬಹಳ ಪೊರ್ಲಾತು ಸೋಜೋಗಳನ್ನ ಏರಿಕೆಂಡು ಮಧ್ವಾಚಾರನೇ ತೆರಿಪಣ ಎಂಚ ಬಂಡ್ರಿಗೋಸ್ಕರ ಸುಮಾರು ಅಂಶ ಪಣ್ಪೇರು ಜ್ಞಾನ ಭಕ್ತಿದಂ ಅನಂತ ಸೌಖ್ಯದಂ ಒಂದು ಸಾಧಯತ್ ವಾಸುದೇವಮಲ ಅಥವಾ ಅನ್ವಯ ಬೋಂಡ ದೇವರ ಏರಿಕೆಂಡಂತಾಂಡ ಎಂಗಳೇ ದೇವರ ಜ್ಞಾನ ಕೊಳ್ಪಣ ಹಾಕಲು
ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚತಃ ಆನಂದದಶ್ಚ ಮುಕ್ತಾನಾಂ ಸೈವೈಕೋ ಜನಾರ್ದನ ಅನ್ನುವಂಥ ಆಚಾರ್ಯ ಮಧ್ಯಾಹ್ನ ವಾಕ್ಯಗಳು. ಜ್ಞಾನಗೊಳ್ಬೆ, ಭಕ್ತಿಗೊಳ್ಬೆ. ಜ್ಞಾನ ಅಲ್ಲ ಭಕ್ತಿಯಲ್ಲಿ ಒಟ್ಟೊಟ್ಟಿಗೆ ಬರ್ಬಿಡು ಕೆಲವರ. ಭಕ್ತಿಯ ಜ್ಞಾನಂ ತಥೋ ಭಕ್ತಿ ಅಂಚಿಂಚಿಲ ಆಗ್ಬಿಡು ಕೆಲವರ. ಗೊತ್ತಾಯ್ಬೇಕು ಪ್ರೀತಿ ಬರ್ಬಿಡು, ಪ್ರೀತಿ ಗೊತ್ತಾಯ್ಬೇಕು ಗೊತ್ತಾರ ಸುರ ಆಗ್ಬಿಡು, ಕೂಡ ಜಾಸ್ತಿ ಪ್ರೀತಿ ಬಂದ ಕೂಡ ಜಾಸ್ತಿ ಗೊತ್ತಾಗ್ಬಿಡು, ಜಾಸ್ತಿ ಗೊತ್ತಾನಕ್ಕೆ ಜಾಸ್ತಿ ಅಟ್ಯಾಚ್ಮೆಂಟ್ ಬರ್ಬಿಡು. ಅಂಚೆ ಜ್ಞಾನಭಕ್ತಿ ಒಟ್ಟೊಟ್ಟು ಬರೋಂ ಮಿತ್ ಓಡು, ಜಾಸ್ತಿ ಓಡು. ಅಂಚಿ ಜ್ಞಾನಭಕ್ತಿ ಕೊಳ್ಳ್ರೆಗೆ ಬತ್ನ ಹಾಕೊಂಡು ಮಧ್ವಾಚಾರ ಜಾದ ಕೊಳ್ಳಿಯರಿಯ ಕೇಂಡ ದೇವರನ್ನ ಅರಿವು ಕೊಳ್ಳಿಯರು, ದೇವರನ್ನ ಪ್ರೀತಿ ಕೊಳ್ಳಿಯರು. ನಮ್ಮ ಪಂಡರತ್ನ ವಿಷಯ, ಕಲ್ಪರತ್ನ ವಿಷಯ ಮಧ್ವಾಚಾರ್ಯ ಜತಂಡ ಜಾದನ್ನಗ ಭಗವದ್ವಿಜ್ಞಾನ, ಭಗವತ್ ಪ್ರೀತಿ. BP ಬಂಡವು BP ಆಗಿ ಜಾಸ್ತಿ ಯಾರು ಮಂಡ ಭಗವತ್ ಪ್ರೀತಿ ಜಾಸ್ತಿ ಆಂಡ ಭಾರಿ ಖುಷಿ ಅಂತ ಅರ್ಥ. BPಯನ್ನು ಅವು ಡೌನ್ ಆಂಡ ಭಗವತ್ ಪ್ರೀತಿ ಡೌನ್ ಆಂಡ BP ಡೌನ್ ಆನಂದ ಅರ್ಥ. ಅಂಚೆ ದೇವರ ಮಿತ್ತ ಅತ್ಯಂತ ಪ್ರೀತಿ ನಂಗೆ ಬರೋಡು ಅಂಚಾಂಡ ನಮ್ಮ ರೈಸ್ಯೋ ಅಂತ ಅರ್ಥ. ಅವು ಬತ್ನ ಕಂಬರ್ ಬಿದಾಡ್ನ ಮಧ್ವಾಶ ಅನಂತ ಸೌಖ್ಯದ ಬೆತ್ತೆ ಅಂಕಳಿಗೆ ಸುಖ ಕೊಳ್ಳಾಗಳು, ಸುಖ ತೀರ್ತೆ ಅಂತ ಆಕಳೆ ಬುಧಾರ ಮಧ್ವಾಚಾರ್ಯ ಅಂಜು ಬುಧಾರ ಆನಂದ ತೀರ್ಥ ಇತ್ತು ನಾಲ್ಕ ಸೌಖ್ಯ ಕೊಳ್ಳಾಗಳು. ಸೌಖ್ಯ ಏತ್ ಮುಟ ಕೇಂಡ ಲಾಸ್ಟ್ ಮುಟ ಕಡೆ ಇದ್ದಿ ಅಶನಾನಗ ಖುಷಿ ಆವಣು ಬೆತ್ತು, ಅಶನಾನಗ ಖುಷಿ ಆವಣು ಬೆತ್ತು. ಆಯ್ಕೂಡ್ಲೆ ಏರ್ಲ ಕೂಡ ನಾರಯ ಅಂತ ಶುರು ಆವಣು ಲಕ್ಕಿ ಬೆತ್ತು ಕೈ ಜಕ್ಕೇರಿ ಮುಟ್ಟ ಪೋನಕಲ್ಲ ಸ್ವಲ್ಪ ಕೈಕಾರ ಬಂದುಂಡು ನಂಗೆ ಕಡೆಗೆ ತಿಂತಾ ಇವೆತ್ತು ನಮನೆ ನೆರ್ಪುಣ ಸ್ವಲ್ಪ ಜಾಸ್ತಿ ತಿಂದೆ ಸೋಜುಣ ಅಂತ ಆಯ್ನೆ ತಿನ್ನ ಆಯ್ತು ಕೂಡ ಪಣೋಮ್ಮಣ ಕೂಡ ಆಯ್ತಾರ ತಿಂದಿ ಬೆತ್ತಲ ಖುಷಿ ಪ್ರಿ ನಂಗೆ ಆಯ್ತು ಪೂರ ಮುಗಿನಿ ಹೆಣ್ಣಗ ಚೂರು ಜಾಸ್ತಿ ತಿಂದೊಳಿಯತ್ತ ಅವಳ ಕೂಡ 2-3 ಗಂಟೆ ಬೆದ್ದು ಕೂಡ ಸುರಮ್ಮ ನನಂಜಿ ಪಾಡೋನ್ ತೊಳಿ ಸೋಜುನ್ ಮಾರೆ ಆಸೆ ಆಪಣಿತೆ ಇನ್ನು ಕಾರಣ ಅಪ್ಪನಾಗ ಬೊಬ್ಬೆ ಪಾಡ್ಸೈತೆ ಇತ್ತೆ ಬೊಬ್ಬೆ ಪಾಡೆ ಕೂಡ ಆಯ್ತಾರ ನಂಗೆ ಬಜಿ ಟೆಂಪರರಿಯಿಂದ ಬಜಿ ಕಮ್ಮಿ ಶಾರ್ಟ್ ಪೀರಿಯಡ್ ಸುಖ ಅಶನಾನಗಾಪಣ ಕೆಲವರೆ ತಿನ್ನಗನೆ ಕೈಕಾರ ಪೊಳಿಯರು ಶುರು ಆಪಣ ಅಂಚಿ ಇಂಚು ಸು ಅಂತಿಪ್ಪೆ ನಾನು ಕಾರ್ ಉದ್ದಮಣನ ಕಾರ್ಮಿತ್ತವಣಿ ಇತ್ತಮಂತೆಲ್ಲ ಕಾರ್ಮಿತ್ವಾರ್ತೆ ಕೊಳ್ಳಿಯರು ಬಿಡಿ ಕಾರ್ಮಿತ್ತನ ಟೇಬಲ್ ಅಂತ ಅರ್ಥ ಕೊಳ್ಳಿ ರೈತರ ಸಮಸ್ಯೆ ಇದೆ ಅನಂತ ಸೌಖ್ಯ. ಇದೊಂದು ಸುಖಂತ ಕಡೆಯಾಪಣ ವಿಷಯ ಇದ್ದಿ ಅಶನಾವಡು ನಮ್ಮ ಜಾದಬೋಂಡಂಪಡು ಟೆಂಪರರಿ ಸುಖ ಪರ್ಮನೆಂಟ್ ಇದ್ದಿ ಲಾಂಗ್ ಲೈಫ್ ಇದ್ದಿ ಸುಖಂ ಏಪಲ ಅದಕ್ಕೆ ಒಂದು ಉದಾಹರಣೆ ಭಾಗವತೊಂಡು ಭಾರಿ ಲೈಕ್ ಮಾಡ್ಬೇ ಪುಗೇಲಿಡುವರಿ ಸಾಮಾನು ಪಾಡೋಂತೆ ನಡೆದೊಂಬ ಒಂದುಳ್ಳೆ ಅಯ್ಯಪ್ಪ ಸಾಕಾನ್ ಬಂತು ಅವೇನು ಇಂಚಿ ಗೆತ್ತೊಂತು ಇಂಚಿ ಪುಗೇಲಿ ಬಾಡಿ ಅಯ್ಯಪ್ಪ ಹೊರ ಖುಷಿ ಅನ್ಗಾರೆ ಇಂಜಿನ ಮಂಟ ಸಮೌಂಡ ಈಗ ಈ ಪುಗೇಲ್ದು 2-3 ಬರ್ತನು ಅದು ಖುಷಿ ಅನ್ಗಾರೈತೆ ಊಳು ಖುಷಿ ಆವಣ ಈಚೆ ಜಾದವ್ರನಾಗ ದುಃಖ ರಂಚಿ ಕಡಬೋಪಣ ಖುಷಿ ನಂಗೆ ಬೆಜ್ಜಾಲ ಇದ್ದಿದ್ದು ಇಡೀ ಜಗತ್ತದ ಮಂತೆರೆಲ್ಲ ಖುಷಿ ಈತೆ ಖುಷಿ ಆಪಣ ಬಂದು ಎಣ್ಣುಣ ಅವೇ ಖುಷಿ ಬೆಜ್ಜಾಲ ಇತ್ತು ಆಯ್ತಾರ ನಿಜವಾಯಿ ಖುಷಿ ಕಡೆ ಮುಟ್ಟದ ಕೊಡ್ತು ಮಧ್ವಾಚಾರ್ಯರು ಅಂತ ಸೋಜ ಅಂಚಿ ದೇವರನ್ನು ನಂಗೆ ಎದುರು ಕೊಡ್ತೇವೆ ಕೃಷ್ಣೆಯನ್ನ ಖುಷಿ ಕೊಡ್ಪಣ ಅಂತ ಅರ್ಥ ಅವನ ಬುಡ್ದಿ ಅಂಗಳು ಏರೇರನ್ನ ಅಟ್ಟೋಗ್ಬೋದು ಕೃಷ್ಣನೇ ಬಣ್ಬೆ ದೇವರಾಣೆ ಕೇಣ್ಣೆ ನಿಂಗೆ ಕುಡಿಗೆರೆ ಬೆತ್ ಬೋರ್ಡನ್ ಹಾಕ್ಲಿ ಪಣ್ಣೆ ಅಥವಾ ನೆರ್ಲೆ ಹಾಕ್ಲಿ ಜಾದ ಬೊಂಡಂಪ್ಲಿ ದೇವಾನ್ನ ದೇವಯಜೋ ಯಾಂತಿ ಪಿತೃನ್ಯಾಂತಿ ಪಿತೃವ್ರತ ಭೂತೇಜ್ಯ ಯಾಂತಿ ಭೂತಾನಿ ಯಾಂತಿ ಮಧ್ಯಾಜಿನೋಪಿ ಮಾಂ 4 ಡೆಸ್ಟಿನೇಷನ್ ಬಂಡಾಯ್ ಪೂಜೆ ಮಣಾಕ್ಳು ಓಡ್ ಬರ್ಪೇರು ದೇವತೆಗಳೇನು ಪೂಜೆ ಮಣಾಯೆ ದೇವಲೋಕಂಗೆ ಬೋಪೆ ಅಗ್ನಿಲೋಕ ವರುಣಲೋಕ ಇಂದ್ರಲೋಕ ಅಂತೋಣ್ ಪಿತೃನ ಪೂಜೆ ಮಣಾಯೆ ಪಿತೃಲೋಕಂಗೆ ಬೋಪೆ ಭೂತೋಂಗಳೇನು ಪೂಜೆ ಮಣಾಯೆ ಭೂತಲೋಕಂಗೆ ಬೋಪೆ ಎನನ ಪೂಜೆ ಮಣಾಯೆ ಎನ್ನ ಲೋಕಂಗೆ ಬರ್ಪೆ 18ನೇ ತಾರೀಕು ವೈಕುಂಠ ಸಮಾರಾಧನೆ ಬರ ಜಾದು ಒಂದು ಕೇಣಿವೆ ಡೈರೆಕ್ಟ್ ಕ್ವಶನ್ ಕೃಷ್ಣನು ಎನ್ನ 4 ದಿಕ್ಕು ಸೋಜೆ ಒಂದು ಸರ್ತ ಇದ್ದಿ ಮೂಲ್ಕಿ ಸುರತ್ಕಲ್ಲು ಅಂಚೆಜಾಲ ಇದ್ದಿ ಒಂದೇ ಮಂಗಳೂರು ಅಂಚೆ ಇದ್ದಿ ಸೀದಾ ಇದ್ದಿ ಒಂದು 4 ಕಡೆ ದೇವಾನ್ನ ದೇವಯಜೋ ಯಾಂತಿ ಏನು ಸಂಸ್ಕೃತ ಉಂಟು ಕನ್ನಡ ಉಂಟು ತುಳುಟು ಪಣ್ಣು ಜಾಲ ಇದ್ದಿ ಸುಲಭ ಉಂಟು ದೇವಾನ್ನ ಯಾಂತಿ ದೇವಯಜ ದೇವತೆಗಳೇನು ಪೂಜೆನ್ನಾಯಿ ದೇವಾನ್ನ ಯಾಂತಿ ಮಸ್ತು ದೇವತೆಗಳು ಉಳ್ಳೇರು ಐಕೇನು ಮಸ್ತು ಶಬ್ದ ಪಾಡ್ನ ಬಹುವಚನ ಪಾಡಿದೆ ಯಮೆ ಅಗ್ನಿ ವರುಣೆ ಇಂದ್ರೆ ಬೊಡಾನಾತು ಲೋಕಗಳುಂಟು ಒಂದು ಮಂತ ಹೆಂಗೆ ಬೋರ್ಡು ಮಧ್ವೇಜ ಹೆಂಗೆ ಬರ್ರೆ ಪಿತೃನ್ಯಾಂತಿ ಪಿತೃವ್ರತ ಪಿತೃಲೋಕ ಉಂಟು ಕೆಲವರು ಶ್ರಾದ್ದಂತ ಆನಿಯೇ ಮಡಿ ಆನಿ ಮಾತ್ರ ಸಿಗರೆಟ್ ವೈಪರ್ಯರು ಹಾಕಳು ಆನಿ ಒಂಜಿ ಚಂಡಿ ಬೈರಾಸ ಆನಿ ಬೊಕ್ಷಾರದ ಮಧ್ಯಾಹ್ನ ಮುಟ್ಟ ಉಪವಾಸ ಅಯ್ಯೋ ಹಾಕಳು ಪಿಂಡನೆ ದೊಂಗನ ಕಂಪೇರಿ ಕೆಲವರ ಎಂತನಗ ಕುಣಿನಗ ಸೂನಗ ಬೆತ್ತು ಒಂಜಿ ದಿನಲ್ಲಿ ಈ ಪ್ರಾಣಿಗಿದ್ದಿ ಬೊಕ್ಷಾರ್ ಲಗಿ ಗುಳ್ಳೆ ವೈಪೆ ಆಯ್ ಪೀಪು ಒಬ್ರು ಇದ್ದೇಡ ಆನಿ ಮಾತ್ರ ಸೈಪೆ ವಾ ಅಪ್ಪಮ್ಮೆ ಆಯನ ಕೆಕ್ಕಿಲ್ ಬೇಜಂಗದ್ರೆ ಹೆಂಗೆ ಗೊತ್ತುದ್ದಿ ಬೇದ ದಿನ ಮಂಡೆ ಮಾರಿ ಆದ್ನ ಪೂಜೆ ಪುನಸ್ಕಾರ ತೀರ್ಥಕ್ಕೆ ತಂಪರೆ ಒಂದು ಬಣ್ಣಾಕು ಕೃಷ್ಣೆ ಪಿತೃನ್ಯಾಂತಿ ಪಿತೃವ್ರತ ಅಂಪರ ಶ್ರಾದ್ದ ಮಗನೆ ನಿಂಕಲ ಪಿಂಡ ಸಿಕ್ಕೊಂಡು ಬೋಲ ಅವಳೆ ಕುಳ್ಳ
ನನಂಜು ದಿಕ್ಕು ಬೋಡ ನಿಂಗಳಿಗೆ ಭೂತೇಜ್ಯ ಹಯಾಂತಿ ಭೂತಾನಿ ಬಂಡೆ. ಈ ಬಗೆ ಬಗೆದ ಭೂತೋಂಗಳೇನು ಕಟ್ಟೊಂದು ಕುಣಿಪನ ಮಾರಾಯ. ಓ ಮಗ ಈ ಅಡೆಗೆ ಬೋಲ ಭೂತೇಜ್ಯ ಹಯಾಂತಿ ಭೂತಾನಿ ಬಂಡೆ. ಅವಳು ದೇವಾನಿ ಅಂತಿ ಬಣ್ಣಕ್ಕನೆ ಮೂಳು ಭೂತಾನಿ ಬಂಡೆ. ನೆಕ್ಕುಳ್ಳೊಟ್ಟಿಗೆ ಬೋದು ಬೂಳೋಂಪೈ ಬೋಲ ಅಂಬು ಬೋ. ನಾಲ್ನೇದು ಒಂಜಿ ಉಂಡು ಯಾಂತಿ ಮಧ್ಯಾಜಿನೋಪಿ ಮಾಮ್ಮನ್. ಏನು ಒರಿಯೇ ಕೃಷ್ಣ ಬಣ್ಬೆ ಶಬ್ದವಳು ಮೂಳು ಬಹುವಚನಗಳುಂಡು. ಪಿತೃನ್ನು ದೇವಾನ್ನು ಭೂತಾನಿ ಕೃಷ್ಣ ಬಣ್ಬೆ ಏನು ಒರಿಯೇ ಕೇಂದ್ಯಕ್ಕೆ ಬಿ ಸರಿಯಾದ ನಿಗಳು ಏನು ಒರಿಯೇ ಕೃಷ್ಣ ಬಣ್ಬೆ ಆ ಪುಂಡ ಕೃಷ್ಣನ್ ಒರಿಯೇ ಪಾತೆರ್ಪೋಲೆ ಒಂದು ಏನು ಏಪಲಕ್ಕೂ ಕೂಡ ನನ್ನ ಪ್ರತಿಜ್ಞೆಯನ್ನೇನು ಬರುತ್ತೆ ಮಂತ ಪುಸ್ತಕಗಳೇನು ಒಂದು ಪುಟ್ಟ ಉಂಡು ಏಪಲ ನೆಕ್ಕೋಸ್ಕರನೇ ಮಾ ಗೆರೆ ಹೊರ ಓದ್ಲೆ ಆಕಳು ಸುನಾಮಿ ಬಂಡಿರ್ತಾವೆ. ಸುನಾಮಿ ಆಯ್ತು ನನ್ನೆಲ್ಲ ಜೋರುಂಡು ಆ ಶಬ್ದಗಳನ್ನ ಪಾಡ್ನೋ ನಮ್ಮೂನೆ ಆ ನಮೂನಿ ಫೈರಿಂಗ್ ಶನ್ಗಂದಲ್ಕೊಂಡು ನನ್ನ ವಾಕ್ಯಗಳು ಬರೋ ಜಾಲ ಜಾಸ್ತಿ ಬರತ್ರಿ. ನಿಜವಾತ್ನೇನು ಬರತ್ನ ಯಾಂತಿ ಮಧ್ಯ ಯಾಜಿನೋಪಿ ಮಾಮಂಡೆ ಕೃಷ್ಣ ಎದೆ ದರ್ತೊಂದು ಬಿಡ್ಬೇ ಇಡ್ಡೆ ಬಲ್ಲ ಮಾರ ಇಡ್ಡೆ ಬಲ್ಲ ಅಂತ ಮನ ಬಾಬಾ ಮತ್ ಭಕ್ತ ಮತ್ ಯಾಜಿ ಮಾ ನಮಸ್ಕಾರ ಬಿಡ್ಬೇ ಎನ್ನ ಕಾರ್ವತ್ ಮಾರಾಯ ಎನ್ನ ಪುದಾರ್ಪಣ್ ಎನ್ನನ್ನು ಪೂಜೆಂಬು ಕೃಷ್ಣ 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 ಮಣ್ಣು ಮಣ್ಪೆ ಎಂಗಳು ಬೋತು ಬೋತು ಭೂತೊಂಗಳೇನು ಪುದಾರ್ ಮಣ್ ಬೋಗುತ್ತೊಂದು ಒಂಜಿ ಅಬ್ಬರದ ಭೂತಂತು ಕೋಲಂತ ಕತ್ತೆ ಕೇಂಡೋಣ ಮಾರ ಎಲ್ಲ ಹೆಂಗು ದೊಣ್ಣಾಡಕ್ಕೆ ಬೇರೆ ಜನಗಳು ಪುದಾರ್ ಕೇಂಡ ಪ್ರವಚನ ಕೇಂಡ ಆ ನಮೂನಿ ಪೂಣ್ ಆಕಳು ಮಂಡಕ್ಕನೆ ಕೃಷ್ಣ ಗುಂಡ ಕೇಂಡ ಇದ್ದಿ ಮಾರ್ಯಾರೆ ಕೃಷ್ಣ ಒರಿಯೇ ವೆಂಕಟೇಶ್ ಭಟ್ರ ಸರಿ ಕೇಣ್ಣೆ ಕೃಷ್ಣ ಒರಿಯೇ ಇಪ್ಪುಣ ಮೂಕುಳು ಸುಮಾರು ಜನ ಉಳ್ಳೇರು ಮೂಳು ಮಲಮಲ್ಲು ಬಾಕಿಲುಂಡು ಅಟ್ರಾಕ್ಷನ್ಸ್ ಕಂಡ ಬಟ್ಟೆಂಡು ದೇವಲೋಕ ಗೌಜಿ ಜಾನೆ ಐರಾವತ ಸ್ವಾಗತಂಗು ಉಚ್ಚೈಶ್ರವಸ್ಸು ಸ್ವಾಗತಂಗು ಇಪ್ಪುಣು ಈ ಭೂತೊಂದು ಕೊಟ್ಟಿಗೆ ಕತೆಗೆ ನೋಡಿ ನಿಂಗಳಿಗೆ ಅಬ್ಬರದ ಗಗ್ಗರಂ ಅಂತ ನಿಂಗಳಿಗೆ ಪಣ್ಪುಣನೆ ಬೋತ್ರಿ ಶಬ್ದಗಳು ಮುಂದೆ ಜಾಲ ಇದ್ದಿ ಕೃಷ್ಣನವಳು ಕಿಂಜು ಕೊಳ್ಳಲದು ಹೊಟ್ಟೆ ಒಂಜಿ ಮಾತ್ರ ಅವರ ಮುಚ್ಚಿತಿಪ್ಪುಣು ಕೆಲವರ ಈ ನಮೂನಿ ಕೃಷ್ಣೆಯನ್ನಗ ಜ್ಞಾನ ಭಕ್ತಿದಂ ಅನಂತ ಸೌಖ್ಯದಂ ಅದ್ಭುತವಾಯಿ ವ್ಯವಸ್ಥೆ ಕೃಷ್ಣನ ಮಧ್ವಾಚಾರ ಜಿಯ ಕಟ್ಪಾಡ್ನ ಅನ್ನಗ ಕೊಣೈಜಿನ ಅನ್ನಗ ಬಲೆವರ ಈ ಗೆರೆ ಕೇಣ್ಣೆ ಕಾರ್ಪತ್ತರೆ ಕೊಂಚ ಉಂಡು ಅಂತ ಏನಾದಿತ್ತನ ಮಧ್ವಾಚಾರ ಬಿನಿ ಆತ್ಯನ್ ಅಪರಗಿತ್ತದ ಒಂಜಿ ಪಕ್ಷ ಮಧ್ವಾಚಾರ್ಯ ಜಾತ ಮುಡಿಕೆ ಅಂತಿಟ್ಟಾರೆ ಕೃಷ್ಣನ ತುಂಬುಗ ಬಂಟಿತ್ವೇನು ಗೊತ್ತಿದ್ಯಂಕ ಇನ್ನು ಸೋಜುಣಂಚ ನಂಗೆ ಇಜಿತ್ ಬೋತೇರು ಕೃಷ್ಣನ್ ಏರಾಂಡ್ ಇಜಿಪೇರ ಪಣ್ಣಿ ದ್ವಾರಕ್ಯದ ಕೃಷ್ಣೆ ಕೃಷ್ಣನೇ ಅಂಪೋಯಿ ಕೃಷ್ಣೆ ರುಕ್ಮಿಣಿ ಪೂಜನ್ನು ಕೃಷ್ಣೆ ಮಧ್ವಾಚಾರ್ಯ ಸಿಗದ್ನು ಕೃಷ್ಣೆ ಮಧ್ವಾಚಾರ್ಯ ಓಡ್ಸೋನಗ್ಲ ಪಸಂತೆ ಪೋತಿತ್ತೆರಡೆ ಎಂಚ ಇತ್ತು ಕೇಣ್ಣೇನು ಬೋತ್ರಿ ಏ ಜೋಕುಳೆ ಕೃಷ್ಣನು ಸೂತ ಆಂಡಲ ಕಲ್ಪಲೆ ಏನನು ಪಂಟ್ ಇಜಿತೀರಾಕಳು ಆಂಡಲ ಎಂಗ್ಲೆ ಬೋಧ ಬರ್ಬರಿ ಬಾಲ ಸಂಘಮಪಿ ಬೋಧ ಯದ್ವೃಷಂ ಕಿನ್ನಿ ಜೋಕಳೆಗ್ಲ ಮಧ್ವಾಚಾರ ಪಣಂತಿತ್ತೇರೆ ಕರೆ ಕೇಣ್ಣಯ ಕೃಷ್ಣ ಕತೆ ಕೇಣ್ಣಾನ್ ಕೇಂಡನ ಕೃಷ್ಣ ಕತೆ ಕೇಂಡನ ಪಂಡನ ಕೃಷ್ಣ ಪತೆ ಪಂಡನಾನ್ ನಮ್ಮ ನನಲ ಕೃಷ್ಣ ಕತೆ ಮಂಪುರಿಯೋ ಕೃಷ್ಣನ್ ಮಂಪುರಿಯೋ ಕೃಷ್ಣನ್ ತೇರಿ ಪ್ರಿಯೋ ಆಯನ ಪದ್ಯ ಬೋತ್ರಿ ನಂಗೆ ಕೃಷ್ಣನ ಬಗ್ಗೆ ಮಧ್ವಾಚಾರ ಪಣ್ಣು ಶ್ಲೋಕಗಳು ನಂಗೆ ಬೋತ್ರಿ ಏನು ಕುಡಾರ ಪಣಂತುಳ್ಳೆ ಯವು ಕೃಷ್ಣನ ಕೊಣೈಜಿತ್ತ ಮಧ್ವಾಚಾರ್ಯ ಎಂಚಿನ ಕೃಷ್ಣನ ಬಗ್ಗೆ ಪಂಟೇನ ಅವನು ನಂಗೆ ಪಣ್ಪುರಿಯೋ ಅವೇ ನಮ್ಮ ಓದುರಿಯೋ ಬೇತ ಏರೇರೋ ಪಣ್ಣು ಇಜೊಂಬು ಅವು ಏರೇರ ಶಬ್ದ ಏನು ಪಣ್ಣ ಶಬ್ದ ಆತವು ಮಧ್ವಾಚಾರನ ಆತವು ನಂಗೆ 24 ಗಂಟೆಲ ಮಧ್ವಾಚಾರನ ಪೂಜಾ ಪುಂಡ ಅದು ಕೃಷ್ಣನ ಪೂಜಾ ಪುಂಡ ಮಧ್ವಾಚಾರ ಈಜಿತ್ತ ಕೃಷ್ಣಗೆ ಪ್ರಾಮಾಣಿಕವಾದ ನಮ್ಮ ಪೂಜಂ ಪುಂಡ ತೆರಿ ಪುಂಡ ಪಾತೆರ್ಪು ಪುಂಡ ಮುಟ್ಟುಂಡ ಸೂಪುಂಡ ಮಧ್ವಾಚಾರ ಪಣ್ಣಕ್ಕೆ ಕೇಂತಂಪೋಡು ಆಕಳು ಯವು ಮಂತ್ರ ಪಂಡೇರು ಆಕಳು ಯವು ಶ್ಲೋಕ ಪಂಡೇರು ಆಕಳು ಯವು ರೀತಿ ಪಂಡೇರು ಅಂಚಂತಂದ ದೇವರಿಗೆ ಇಷ್ಟ ದೇವರು ಮಧ್ವಾಚಾರನ ದೇವರು ಕೃಷ್ಣ ನಮ್ಮ ಆತು ನಿಂಕೊಳ್ಳ ಒಂದು ಪೂರ ಪೆದಮ್ಮೆ ನಮ್ಮ ಎತ್ತು ಕಷ್ಟ ಅನಿತು ಐಗ ಮಧ್ವಾಚಾರ್ಯ ಕಿನ್ನಿ ಜೋಕಳೆಗಳ ಅರ್ಥ ಅನ್ನಕ್ಕ ಕಿನ್ನಿ ಬಾಲೆ ದಕ್ಕನ ಕೃಷ್ಣನ ಕೊಣೆ ಇಜ್ಜಿಯರು ಕಿನ್ನಿ ಬಾಲೆ ಕೃಷ್ಣ ಎಂದಾಗ ಜೋರಂಪರೆಗಳ ಕೋಲುಂಡಾಯಡ ವೈಪರೆಗಳ ಬಳ್ಳುಂಡಾಯಡ ಇಂಚ ಟಕ್ಕೆ ಬಡ್ದು ವೈಪೆ ಕೆರವಲ್ಲ ಅಂತ ಬರ್ಪಡಿ ಬಣ್ಣಂದನ ಕೋಲುಂಡು ಪಂಡೆ ಹತ್ತು ಪೊರ್ಲು ಕೃಷ್ಣ ಎನ್ನಗ ಏರೆಲ್ಲ ವೈಪೊಳಿ ಆಯೆ ನಮ್ಮ ಒಂದು ಸರ್ತಿ ಸುಂಡ ಬಾಬುದು ನಮ್ಮ ಬುಗುರಿ ಅವಡು ఆయన బళ్ళుడు ನಮ್ಮ ಬುಗುರಿ ಆಡು ಒಂದು ಸರ್ತಿ ಕಟ್ಟಪಾಡ್ತಾಯಿ ತಿರ್ಕೊಂಡು ఆయన ಇಟ್ಟರಿದುಕೊಂತಿಪ್ಪೋಡು ಇಡ್ಡಿ ದಿನ ಅಂಚಾವಡು ಆ ನಮೂನಿ ಕೃಷ್ಣನ ಕಿನ್ನಿ ಜೋಕಳೆಗಳ ಅರ್ಥಾನಕ್ಕ ತೆರಿಬೋತಿತ್ತೇರು ದುರ್ನಿರೂಪ ವಚನಂಚ ಪಂಡಿತೈ ಮಲ್ಲ ಜನಗಳೆಗಳ ಅರ್ಥ ಆವಂತಿತ್ತಿರ್ಗಾರೆ ಇತೆ ಮಲ್ಲ ಮಲ್ಲ ಜನಗಳು ಈ ಶ್ಲೋಕ ಅರ್ಥ ಆಪಣ ಸೂಲೆ ದೇವಾನ್ ದೇವಯ ಜೋಯ ಅಂತ 4 ದಿಕ್ಕು ಬೋಪಣ ಕತೆ ಗೊತ್ತಾಪ ಮಗೆ ಎಣ್ಣೆ
ಬಲ ಬಲ್ಲ ಜನಗಳು ಈ ಮೂಜಿ ದಿಕ್ಕಡು ಪೋವನ್ನಾಕೊಳ್ಳಿರಕ್ಕೆ ಎಣ್ಣೆ ಬ್ಲಾಕ್ ಕಂಪ್ಲೆ ಬರ್ಪರಿ ಬಣ್ಣೆ ನಿಂಗಳು ಮೂಜಿ ಕಡೆ ಆರಾಧನೆ ವಿಷಯ ಪಾತ್ರೆ ಬರ್ಪರಿ ಕೃಷ್ಣನ ಬಗ್ಗೆ ಮಾತ್ರ ಪಾತ್ರೆ ಬಣ್ಣೆ ಸುಖ ಬಣ್ಣಡು ಪೋವಡು ತೆರಿಯಡು ಬ್ಯಾಟ್ರಿ ಇದ್ದಿ ದಮ್ಮಿದ್ದಿ ಅವೇನೇ ಬಣ್ಣ ದುರ್ನಿರೂಪ ವಚನಂಚ ಪಂಡಿತೈ ತೆರಿನಾಕ್ಲೇಗ್ಲ ಕೃಷ್ಣೆ ಅರ್ಥಾತ್ರಿಯೇ ಮಧ್ವಾಚಾರ ಗೊತ್ತಾಪ್ರಿ ಆ ನಮೂನಿಂಡು ಬಾಲ ಸಂಗಮಪಿ ಬೋಧಯದು ಯಾಕೆ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿ ವಿಪಕ್ಷ ಭೀಷಣ ಅಪ್ರಮೇಯ ಹೃದಯಂ ಮಧ್ವಾಚಾರ್ಯ ಎಂಚಾಂತ್ ಏರೆಗ್ಲ ಗೊತ್ತಾಪ್ರಿ ಗ್ಯಾರಂಟಿ ಅವಸಮ ನ ಪ್ರಮಾತಂ ಯೋಗ್ಯಂ ಅಪ್ರಮೇಯಂ ಹೃದಯಂ ಮಧ್ವಾಚಾರ್ಯನ ಅಭಿಪ್ರಾಯ ಎಷ್ಟೋ ಜನ ಮಾಡ್ಮಾಡು ಮಧ್ವಾಚಾರ್ಯನ ಚಿತ್ತನೆ ಇಂಚ ಸೋಜುಣು ಏರೆಗ್ಲ ಕೃಷ್ಣೆ ಬೋತ್ರಿ ಅಂತೆ ಅಡೆಗೆ ಒಂದು ಮಂದೆಲ್ಲ ಚಪ್ಪೆ ಕಟ್ಟ ಕೂತೋಮನೆ ಒಂಜಿ ಸರ್ತಿ ಮಧ್ವಾಚಾರ್ಯ ಜೋರಂತ ಇತ್ತನ್ನು ಮಂತೆಲ್ಲ ಸರಿಯಾತ್ವೇರ ಅಯ್ಯೋ ಮಧ್ವಾಚಾರ್ಯ ಜೋರಂತಾನ್ ಅಡ್ಡ ಬುಳ್ಳ ಎಂದು ಸರ್ತ್ ಅಂತಾನ್ ಆಂಡಲ್ ಕೂಡ ಎಲ್ಲೇ ಪೋಯ್ಕೊಳ್ಳ ಕೂಡ ಅಡ್ಡನೆ ಬುಳಿಯ ಜಾತಮಣ ನಮ್ಮ ಏನ್ ಸರ್ತಿ ಮಧ್ವಾಚಾರ ಸರ್ತಮಣ ಈ ಬಾಳೆದು ಗಿಡಂದಲಕ ಒಂದಿನ ಕಬೆ ಕೊಳ್ಳಲಿ ಎರಡನೇ ಬೆತ್ತಲ ಕೂಡ ಮಗಳು ಅಂತ ಕೂತೊಂಡು ನಮ್ಮ ಮಗಳು ಮಾರ ಐಟನೇ ಪೂನ್ ಐಟನೇ ಹೆಂಗಳು ಬೆತ್ತ ಆಯ್ತು ಪರಂದು ಹೋಯ್ ಪರಸುರಂಬು ಮಗಳನ್ನ ಐಟನೆ ಸುಲಭಾನ ಮಿತೋಪಣೆಯರಂತ ಅಂಚಾನ ಕತೆ ಆಯ್ತಾರ ಅಪ್ರಮೇಯ ಹೃದಯ ಮಧ್ವಾಚಾರ ಅಭಿಪ್ರಾಯ ಗೊತ್ತಿದ್ದಿ ಒಡ್ಡೆ ಮುಟ್ಟಕ್ಕೆ ನಾಚಿಕೆ ಅವಡು ನಂಗೆ ಮಧ್ವಾಚಾರ ಒಂದು ಸತಿ ಪೋನ ಪಂಟೆ ಪೋನ ಹಾಗಳು ಎಂಜ ಪಂಟು ಪೋನ ಅನ್ನಗ ಬರ್ಪೆನ ಇದ್ದೇ ಗೊತ್ತಿದ್ದಿ ಪೋಪೆನ್ ಸುಂಜು ನಮ್ಮನಿ ಪಂಟು ಒಂದು ಯೋಲೆ ಪನ್ಪರೇರಿ ಅಲ್ಲ ಪೋಪೆ ಪಣ್ಣ ಹಾಕಳು ಬರ್ಪೆ ಪಂಡ್ಬೇರು ಒಂಜ ಸುಖ ಪಂಡ್ಬೇರು ಮಧ್ವಾಚಾರ ಅಂತ ಅದು ಯಾತಿ ತಾವದು ನೈವ ಜನೋಯಂ ಇಂದಿ ಜನ ಪೋವಂತುಂಡು ಹಾಕಳೆಲ್ಲ ಬರೇ ಹಿತ್ನ ಇಟ್ಲ ಬಂಟ್ನ ಅದು ಬಾಯಿಡು ನಮ್ಮದೊಂದು ನನ್ನ ಬರ್ಪಣ ಇದ್ದೇ ಗೊತ್ತಿದ್ದಿ ದೇವರಿಗೆ ಇಷ್ಟ ಒಂದು ಪೋದು ಜಕ್ಕ ಕುಳ್ಳನೆ ಅವಳು ವೇದವ್ಯಾಸ ಎನ್ನವಳು ನನ್ನ ಬರ್ಪೂರಿ ವೇದವ್ಯಾಸ ಬಣ್ಣ ಅಂಚಮಂತಂಬರಾಯನು ಪೋಲೆ ನಿಂಗಳೇನು ಪೋಲೆಯನ್ನು ಕಡಬೋದ್ನದು ವೇಷ ಪಾಡ್ದು ಕಡಬೋದ್ನ ಆಕಡೆ ಒಂದು ವೇಷ ಪಾಡ್ದು ಕಡಬೋದ್ದ ಸಾವಣ್ಣ ವೇಷ ಪಾಡ್ನ ಇಂಥ ಸಾವಣ್ಣ ವೇಷ ತತ್ವಾಚಾರ ವಾಯುದೇವೇರು ಪಂಡ್ರೆ ಪೊಂಡ ಭೀಮೆ ಎಂಚೆತ್ತಿಸಲಿ ಹನುಮಂತ ಎಂಚೆತ್ತಿಸಲಿ ಅಂಚನೆ ಮಧ್ವಾಚಾರ್ಯ ಕೊಂಜಿ ವೇಷ ಮಧ್ವಾಚಾರ್ಯನ ಒಂಜಿ ವೇಷ ರೂಪಾಂತರ ನಮ್ಮ ಸದ್ಗುಂಡು ಆಯ ಕೊಂಜಿ ವೇಷ ಪಾಡ್ದು ಕಡಬೋದ್ದ ಯತಿ ವೇಷ ಪಾಡ್ದು ಕಡಬೋದು ನಿಂಗಳ ವೇಷ ಪಾಡ್ಡದ ಪೋಲೆ ಪೋಲೆ ಈ ವೇಷ ಅಂತ ಕರೆಕ್ಟ್ ಅಂಬುಡು ವೇಷ ತಪ್ಪರಿದ್ದಿ ವೇಷದಲ್ಕರೆಂಬುಡು ಪರಿವ್ರಾಟ ವೇಷ ಅನ್ನಗ ತಿರುಗುಣ ಅಂತ ಅರ್ಥ ಎತ್ತಿಕೊಳ್ಳ ವೇಷ ಅನ್ನಗ ಒಂದಿಕ್ಕಡೊಂದು ಕಿಪ್ಪಿರಿದ್ದು ಓಳು ಬಯ್ಯಾನ ಅವಳು ಕೆತ್ತೋಡರೆ ಹಾಕ್ಳೆ ಎತ್ರ ಸಾಯಂ ಗೃಹಿ ಅಂತ ಹಾಕ್ಲೆ ಬುಧ ಬಯ್ಯಾನ ಅವಳು ಹಾಕಳಿ ಇಲ್ಲ ನಿಂಗಳು ಇಲ್ಲು ಒಳಗೆಂಡ ಇನ್ನು ಬಯ್ಯವಳ ಅನವೇ ಇಲ್ಲ ಅಂತಾಗ್ತೆ ಆ ಊರೇ ಹಾಕೊಳ್ಳ ಊರು ಬಿಡೋಡು ಬೆತ್ತು ಮೂಜಿ ದಿನ ಒಂಜಿ ಮಲ್ಲ ಊರು ದಾಂಡ ಇಪ್ಪೊಳಿ ಅವು ಕಡಪರ ಕಷ್ಟ ಆಪಣು ತಡ ಆಪಣು ಒಂದು ಬೆತ್ತು ಇದ್ದೇಳು ಒಂಜೂರು ಒಂಜೇ ದಿನ ಎಲ್ಲ ಊರು ಇಪ್ಪರ ದಿನ ಅಂಜೆ ನಿಂಗಳೇನೇನು ಕಡಬೋತ್ನ ಬರೆ ಬಣ್ಣ ವೇಷ ಮಾಡ್ದಂಚ ಬೋಲೆ ಊರು ತಿರುಗಲೆ ಪೋಲೆ ಕೊಡಲ್ಲ ಏರ್ಲಿ ಇದ್ದೇ ಅವಳು ಭಿಕ್ಷೆಗೊಳೆ ಪ್ರೇರ್ ಬಂಟೇರು ಮಧ್ವಾಚಾರ ಉಂಡಪ್ಪ ಜನ ಉಂಡು ಕೆಲವರು ಲಾಕದಾಗಳು ಪೋಲೆ ಕರೆ ಈತ ಒಂದು ತಮಾಷೆ ಅಂದದೇರು ಎಡ್ಡೆತ್ನಾಗಳು ಇನ್ನಿಲ್ಲ ಉಳ್ಳೇರು ಕೆಲವೇರು ನಿಂಗಳು ಬೋಡು ಪೋಲೆ ಬಂತು ಕೂಡ ಅವಳು ನೂಕರ ಮೂಳು ನೂಕನಾಗ ಅವಳು ನೂಕಬೇರು ಮೂಳು ಮಂದಿ ರೊಟ್ಟು ಬೌ 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 ಬಂಡಿಕೊಳ್ಳಿ ಬಿದ್ದಾಡ್ ಮಧ್ವಾಚಾರ ಆದ್ಗುಳ್ಳೆ ಅವಳು ಜೋರಂದೇರು ನನ್ನ ಉಳ್ಳೇರು ಎಡಕ್ಕಿ ಉಳ್ಳೇರು ಕೆಲವರು ಬಂತ ಅವಳು ಎಡಂಗದು ಕುಳ್ಳುದೇರು ಸ್ವಲ್ಪ ಜೋರುಡು ಬಂಡಿ ಬಿದಿ ಬರ್ಪೇರಿ ಇದ್ದರೆ ಅವಳು ಕೂಪ ಬಂಡು ಕೊಂಕ್ಳೆ ಉಗ್ಗೆಲ್ದೊಳೆದ ಕಪ್ಪೇಳೆ ಜೋರಂತ ಬಿದಿ ಬರ್ರೆ ಬಣ್ಣೆ ಸ್ವಲ್ಪ ಅಂತ ಕೇಳಿದಾರೆ ಒಳ್ಳೆ ತೆರಿದ ಹಾಕಳು ಸಮಾರೆ ಪಾಪ ಒಂದು ಅಂಚೆ ಮಧ್ವಾಚಾರ್ಯ ಕೂಡ ಜೋರಂತ ಕೊಡ ಹೋಯ್ ಬೆತ್ತು ಪೂರ ಪುಸ್ತಕ ಬರೆನ ಹಾಕಳು ಸುರುಡು ಪುಸ್ತಕ ಬರೆಯಂದನೆ ಬಲಿತಿದ್ದೇನೆ ಹಾಕಳು ಮುಸುಂಡು ಸೂತೆ ಬಲಿತಿದ್ದೇನೆ ನೆಕ್ಕುಳು ಜಾಲ ಪ್ರಯೋಜನ ಇದ್ದಿ ಅಶನಂಬು ಗಡ್ದಿಗೆ ತೊಂಬು ಅಂತ ಗ್ಯಾರಂಟಿ ಗೊತ್ತಿದ್ನ ಹಾಕಳೆ ಮೂಳು ಗೌಜಿ ಈತೆ ಅಂತು ತುಳುನಾಡು ಗೌಜಿ ಜಾದಕ್ಕೆ ಎಣ್ಣಗ ದಿನವರ್ಬಡಿ ಪರ್ಬನೇನು ದಿನವರ್ಬಡಿ ಪರ್ಬ ಐದಾರ ಮಧ್ವಾಚಾರ್ಯ ಗೊತ್ತಾ ನೆಕ್ಕುಳ್ನ ಈತೆ ದಿನ ಈತೆ ಬೆಜ್ಜಾಲ ಇದ್ದೀನಿ ಈ ನಮೂನಿ ಮಧ್ವಾಚಾರ್ಯ ಕೂಡ ಬತ್ತದ ಅಪ್ರಮೇಯ ಹೃದಯಂ ಪ್ರಸಾದವತ್ ನಮಮಿತ್ತು ಪ್ರೀತಿ ಇಡುವತ್ನ ಗೌಜಿ ಉಂಡು ಪ್ರೀತಿ ಉಂಡು ಸೌಮ್ಯ ಕಾಂತಿ ಭಾರೀ ಪೊರ್ಲು ಅಟ್ರಾಕ್ಟಿವ್ ವಿಪಕ್ಷ ಭೀಷಣಂ ಬೋತ್ರಿ ಬಣ್ಣಾಯಕ ಭಯಂಕರ ಯಮನ ಕತೆ ಅಂಚನೆ ಎಡ್ಡನ್ನಾಕಡೆ ಎಮೆ ಪೊರ್ಲು ಸೋಜುವೆ ಖುಷಿ ಅವನು ಬರ್ರೆ ಬಣ್ಬೆ ಬಲ ಬಲ ಅಂತ ತುಂಬಿ ಪಾರ್ಬೋಪೆ ಅವೇ ಹಾಳನ್ನ ಹೇಳತ ಈ ಯಮನ್ ಸೂತು ಪೋಸ್ತ್ರ ಪಿಯಂಪೆ ಪೋಡ್ದು ಪೋಪೆ ಆಯೆ ಕಾಲಿ ಕೋಲ್ ಬಸೊಂಡಲ್ವಾ ಬೊಂಬೆ ಪದರಾಡು ಬಿಡ್ಚ ಬೆತ್ತು ಬೆರಿಟ್ ಪಾಡ್ದು ಭಾಷೆ ಪಾಡ್ದು ಹೋಯ್ಬಿಡ ಬಲಿ ಪಾಡಣಿ ಬಲ ಅನ್ಯಾಯನ್ನಾಗ ಖುಷಿ ಅಂಚಿ ಬಲ ಭಯಂಕರ ಮಲ್ಲಗಾತ್ರ ಭಾರೀ ಜೋರು ಆಯ್ತಾರ ಯಮ ಬೀದಿನ ತಪ್ಪೋರಿಗೋಸ್ಕರ ಮಧ್ವಾಚಾರ್ಯ ಕೃಷ್ಣನ್ ಸೋಜೋತ್ ನನಗೆ ವಿಪಕ್ಷಂಗ ಭೀಷಣ ಯಾಕಳು ಅಸ್ತದೂಷಣಂ ಅವಂತ್ಯ ಭಾಷಣಂ ಒಂಜಿ ಚೂರು ತಪ್ಪು ಪಣ್ಪುರಿಯರು ಮಧ್ವಾಶ ತಪ್ಪು ಪಣಂತನ ಅವಳು ಏರಿಗೆಂಡ ಮಧ್ವಾಶ
ದೋಷನೇ ಇದ್ದಿ, ಸ್ಲಿಪ್ಪೇ ಇದ್ದಿ, ಪ್ರಮಾದನೇ ಇದ್ದಿ, ಹೆಚ್ಚು ಕಡಿಮೆ ಇದ್ದಿ, ಅಜ್ಞಾನನೇ ಇದ್ದಿ, ಸಂಶಯನೇ ಇದ್ದಿ, ವಿಪರೀತನೇ ಇದ್ದಿ. ಅತ್ತು ಪರ್ಫೆಕ್ಟ್, ಅತ್ತು ಕರೆಕ್ಟ್. ಒಂಜಿ ದೋಷನ ಕಳೆಡಿದ್ದಿ. ಅಸ್ತದೂಷಣಂ ಅವಂದ್ಯ ಭಾಷಣಂ ಲಕ್ಷಿತಂ ಸಕಲ ಲಕ್ಷಣೈ ಸಮಂ. ಈಗ ಸಾವಳು ಪಂಡೇರತ್ತ ಎತ್ತು ಲಕ್ಷಣ ಇತ್ತನಂತ ಪೂರಾ ಲಕ್ಷಣ ಅಂತ ಒಡೆಮಟ್ಟ ಕೇಂಡ ಆಕಳು ಬಂಡೇರು ಕನ್ನಡ ಪಣ್ಣ ಹಾಕಳಿನಿ ಆಯ್ತು ಆಕಳು ನಾರಾಯಣ ಪಂಡಿತರು ಪಂಡ ಪೇರು ಸಕಲ ವಯವಾನ್ ಸ್ಫುಟಂ ಮಿಮಾನಾಹ ಪ್ರತಿಮಾ ಲಕ್ಷಣ ಲಕ್ಷಣಾಯ ಲಕ್ಷ್ಯಂ. ಪುಸ್ತಕ ಪೂರ ಸೂತೇರು ಶಿಲ್ಪಶಾಸ್ತ್ರಂ ಅಂತ ಓದುದೇರು ಪ್ರತಿಮೆ ಎಂಚೆಪ್ಪೊಡು ಬೊಮ್ಮನಾಕ್ಲೆ ಗೊತ್ತುಂಡು. ಸೂಪೇರು ಮಧ್ವಾಚಾರ್ಯನ ಅಲ್ಲ ಪ್ರತಿಮೆ ಎಂಚೆಪ್ಪೊಡತ ಮಾಡೆಲ್ ಪ್ರತಿಮೆ ಎಂಚೆಪ್ಪೊಡು ಬಂತು ಅಳತೆಮ್ಮಣ ಬೋತ್ರಿಗರೆ ಮಧ್ವಾಚಾರ್ಯನ ಅವಯವ ಸೂನಕ ಸೋಜೊಂದಿತ್ನಗರೆ ನಿಂಕ್ಲೇಗ್ಲೆ ಪಣ್ಣೋಡ ಖುಷಿ ಮತ ಸಮ ಉಳ್ಳರ ಇದ್ದೆ ಸುವರೆ ಫಿಸಿಕಲಿ ನಮ್ಮ ಅನೋಟಮಿ ಸಮ ಉಂಡ ಇದ್ದೆ ಪಣ್ಣೋಡ ಅಂಡ ಮಧ್ವಾಚಾರ ಬಣ್ಣ ಶಬ್ದ ಒಂಜಿತ್ನ ನೆಗ್ರೋಧ ಪರಿಮಂಡಲ ಅಂತ ನೆಕ್ ತಮಾಷೆ ಅವಂತಿತ್ನಮಂತ ಮುಲಾನಿ ಮುಟ ಐಕೆ ಮಧ್ವಾಚಾರ ಬಣ್ಣ ಬಾಹು ನೆಗ್ರೋಧ ಉಚ್ಯತೆ ಬಂಡೇರು ಎಂಕುಳ್ನ ಭುಜ ಉಂಡತ ತೋಳು ಕೈ ಒಂದು ನೆಗ್ರೋಧ ಅಂತ ಸಿತ್ತು ಬೊಳೆತ್ನ ಮಿತ್ತತ್ತು ಸಿತ್ತು ಬತ್ನ ದೇಹ ಉಂಟು ಪಾರ್ಟಿ ಹೋಕೆಂಡ ಕೈ ನೆಗ್ ರೋಧ ಸಿತ್ತು ಬತ್ನ ಉನ್ನೇನು ಇಂಚ ಬುಡ್ಪೋಡು ಎರಡು ಕೈ ಇಂಚ ಉದ್ದ ಬುಡುಪೋನಗ ಕೈ ಒಂಜಿ ತುದಿಗೆ ತುದ್ದಾನ ಆತಾಯನ ಮಂಡ್ಯದ ತುದಿತ್ತು ಕಾರ ತುದಿ ಮುಟ್ಟೈ ಪೊಡಾಯ ಇಲ್ಲ ಬೋದು ಸೂಲೆ ಕೆತೋಂತ ಪೊರಳತ್ತಾಮಂತ ಅಂಚ ಕೈ ಇಂಚಮ್ಮಣ ಒಂಜಿ ಕಬ್ಬತ್ತು ಒಂಜಿ ಕಮ್ಮ ಮುಟ್ಟಂಬೋಡು ಗೋಡೆ ಮುಟ ಐವತ್ತು ಕಾರದ ತುದಿ ಜೀತವಳು ಮಂಡ್ಯ ಸುದಿ ಅನ ಸುಗೋಡು ಸಮಾನ ಒಂಜಿ ಚೂರು ಸಮ ಉಳ್ಳೆ ಅಂತ ಅರ್ಥಾಯ ಎನ್ನೋಟಮೇಟಿ ಇದ್ದೆಡೆ ಎಲ್ಲ ಪಂಡ್ಬಣ ಬೋದ್ರಿ ಬತ್ತತಿ ಎಂಟ ಬೆತ್ತಿ ಎಂಚ ಅಂತ ಬೆತ್ತು ವೈಪರ ಜಾಲ ಬರ್ಬ್ರಿ ಎರಡು ಅಣ್ಣ ಕಾರು ವೈಪಲ ಕೈ ವೈಪಲ ಬಂಡ್ರಿದ್ದಿ ಒಂದು ವ್ಯವಸ್ಥೆ ಮನುಷ್ಯನ ಪರಿವರ್ತನ ಲೆಕ್ಕಾಚಾರ ದೇಹಂತ ಲಕ್ಷಣ ಐವತ್ತು ನನ್ನ ಮಣ್ಬೇರು ಲಕ್ಷಣ ಸೂಪುಂಡ ಸಪ್ತಪಾದ ಚತುರ್ಹಸ್ತ ಪೆಜ್ಜೆ ಈಜಿಲೆ ಒಂಜಿ ಗೋಡೆದ ತುದೀತು ಸುರುವಂಪಲೆ 1 2 3 4 ಒಂದು 7 ಪೆಜ್ಜೆ ಈಜಿಲೆ 7 ಪೆಜ್ಜೆದಾಗ ಎಂಡಕ್ಕೆ ಗೆರೆ ಪಾಡ್ಲಿ ಪೆಜ್ಜೆಯನ್ನು ದೂರ ಈಜರಿತಿ ತಾಗೋತೆ ಫುಲ್ ಪೆಜ್ಜೆ ಒಂಜಿ ಪೆಜ್ಜೆ ಗೋಡೆ ಅರುವಿಜಿ ಬಿಡ ಗೋಡೆ ಅರುವಿಜಿನಾಗ ಸ್ವಲ್ಪ ನೂಕುಣು ನಿಂಕ್ಲೇನು ಜೇಗ ನಿಂಗೆ ದಪ್ಪ ಹೆಚ್ಚಿ ಉಳ್ಳಾರತ ಆಯ್ತಾರ ಸುರುತ ಪೆಜ್ಜೆ ಸ್ವಲ್ಪ ಕಷ್ಟ ಆಗ್ಬಿಡು ಎರಡನೇ ತಿಂಜಿ ಸುರುವ ಆಗ್ಬಿಡು ಅಂಚೆ 7ನೇ ಪೆಜ್ಜೆಗೆ ಎಂಡ್ ಮಾರ್ಕ್ ಅಂತತ್ ಗೋಡೆಗೆ ಕಾರು ತಾಗೋತು ಕೆತ್ತ ನೋಡು ಇಂಚೈಜಿ ಅಪ್ಪನ ಮಂಡೆ ನಿಂಗಳು ಗೆರೆಪಾಡ್ನೆಗೆ ಎಂಡಾನ ನಿಂಗಳು ಸ್ವಲ್ಪ ಸಮ ಉಳ್ಳರಂತ ಅರ್ಥ ನಿಂಗುಳ್ನ ಕಾರದ ಪೆಜ್ಜದ ಲೆಕ್ಕಾಚಾರ ಉಂಟು ನಿಂಗುಳ್ನ ಮಂಡೆ ಮುಟ್ಟ ಸಮ ಉಂಡು ಸಪ್ತಪಾದ ಚತುರ್ಹಸ್ತ ಮುಳ್ತಿಡೆ ಮುಟ್ಟ ಉದ್ದ 4 ಇಪ್ಪೋಡು ಕೈ ಜೊಂಬತ್ತನ್ನ ಮೊಳತ ಲೆಕ್ಕ ಎನ್ನ ಮೊಳಟ ಏರ್ಲ ಪುಷ್ಪ ಕೊಳ್ಪುರಿಯರು ಪುಷ್ಪ ಅಂತ ಹಂಪೆ ಪೋಪೆ ಮೊಳಕ್ಕೆ ಎಷ್ಟು ಕೇಳು ನೇನು ಕೆಲವರ 10 ರೂಪಾಯಿ ಬಂತ ಹಂಪೆ ಒಂದು 4 ಮೊಳ ತೆಗೀಲಿ ಕೇಳೋಣ ಬೇಡ ನಾನೇ ಕೊಡ್ತೇನೆ ಹಂಪೆ ಎನ್ನ ಕೈ ಸೂತು ಉಂದಾಪಣ ಅಥವಾ 1-2 ಮೊಳ ಉಂಟು ಕೆಲವರನ್ನ ಲೆಕ್ಕಾಚಾರ ಪೊಂಡ ಎನ್ನ ಮೊಳ ಭಯಂಕರ ಆಕಳು ಕೇಳೋರಿಯರು ಎನ್ನ ಮೊಳಲ ಬಾರಿ ಉದ್ದ ಬಾಯಿಲ ಬಾರಿ ಉದ್ದ ಅಂಚೆ ಖುಷಿ ಇಟ್ಟು ಚತುರ್ಹಸ್ತ ಅಂತ ನನ್ನ ದಶಮುಖ ಅಂತ ಒಂದು ಮಧ್ವಾಚಾರ ಬಣ್ಣ ಲಕ್ಷಣ ಕ್ರಮ 3 ಎತ್ತು ಉದ್ದ ಉಂಡು ಆ ತಾಯ ಒಟ್ಟು ಮನುಷ್ಯ 10 ಇಪ್ಪಡು 10 ಪಾಲ್ ಟೋಟಲ್ 10 ಪಾಲ್ 3 10 ಪಾಲ್ ಆಯ ಉದ್ದ ಇಪ್ಪಡು ವರ್ಮ ನವಾಂಗುಲ ಸನ್ಮುಖಂ ಅಂತ ಆಯನ ಗೇಣದಾತುದ್ದ 3 ಇಪ್ಪೋಡು ಆಯನ ಗೇಣನ್ನಾಗ ಏತುದ್ದೊಂಡ ಅವು ಆಯನ 3 ಬರಡು ಮೂಗು ಬಿಡ್ತು ಮೂಗಿನ ಬಗ್ಗೆ ಚಟ್ಟೆ ಮಾಡು ಒಂಜ ಕಟ್ಟಂಬಿಡಾತೆ ಮೂಗು ಎತ್ತರ ಲೆಕ್ಕ ಪಾಡ್ಡ ಅರ್ಧ ಅಂಗುಲ ಜಾಸ್ತಿ ಷಣ್ಣವತ್ಯಂಗುಲ ಮಧ್ವಾಚಾರ ಬಂಡ ಬೇರೆ 96 ಅಂಗುಲ ಬಾಡಿ ಇಪ್ಪೋಡು 96 ಅಂಗುಲ ಬೋಂಡ ನಿಂಗಳು ಮಧ್ಯ ಬೆರಳದ ಅಡ್ಡಗೆರೆ ತಾದ್ಕೊಂಡು ಜೋಡ್ನೆ ಸೆಂಟಿಮೀಟರ್ ಅಥವಾ ಇಂಚಿಗೆ ಪುಣ ಹೋದ್ರಿ ಸ್ಕೇಲ್ದಾಗ ಎತ್ತನ ಆತದ್ದ ಬರ್ಪ್ರಿ ಎಣ್ಣು ಮಾಡಿ ಬರೋಡು ಭೀಮಸೇನೆ ಎತ್ತರ ಇತ್ತೆ ಪಾಂಡವೆರಡು ಉದ್ದ ಇತ್ತೆ ಸೋಜೋ ಅಂತಿತ್ತೆ ಮಧ್ವಾಚಾರ ಸೋಜೋಡು ಬಣ್ಣ ಒಂದಿ ಕಡೆ ಮಂತ ರಶ್ ಅನ್ಕರೆ ಸೂಡು ಮಧ್ವಾಚಾರ್ಯ ಮಂತಿರ್ಲ ಆಯ್ತೊಂದು ಉಳ್ಳೇರು ಕೆಕ್ಕಿಲ್ ಮಿತ್ತಂತೊಂದು ಐಗೆ ಮಧ್ವಾಚಾರ ಡಮ್ಮ ಮಲ್ಲೇನ ನಾ ಬಿತ್ತು ಮಿತ್ತು ಊರಸೋರ್ಧ್ವಂ ಊರ್ಧ್ವಮೋರಸಾಂತ್ ಆ ಕಡೆ ಬಂಜಿತ್ತು ಮಿತ್ತು ಮಂತೆರೆಲ್ಲ ಸೋಜಿರ್ಗಾರೆ ರಿಯಲ್ ಘಟನೆ ನಡತ್ನ ಮಧ್ವಾಚಾರ ಮಂತೆರೆಲ್ಲ ಸೋಜಿನ ತಾನಾತೆಗೆ ಬಾಗಿಡ್ಲ ಮಲ್ಯ ಸೋಜೋಯರಾಗ ಫಿಸಿಕಲಿ ಮಲ್ಯ ಸೋಜೋಯರು ಹೆಜ್ಜೆಪ್ಪ ಪನಕ ಸುಲೆ ಅವು ಏರೆಗ್ಲು ಗೊತ್ತಾದ್ರೆ ರಪ್ಪ ಹೊರಾನೆ ಮಂತೆರ ಸೂಪೇರು ಬಂಜಿತ್ ಮಿತ್ತು ಸೋಜೊಂದು ಉಳ್ಳಿರು ಅರ್ಧಕ್ಕರ್ಧ ಮಿತ್ತು ಬರುತ್ತೆ ನಡತ್ನ ಘಟನೆ ಹೇಳುವಂತ ಅಂಚ ಪ್ರತಿಮಾ ಲಕ್ಷಣ ಅಂಕು ಅಕ್ಯುರೇಟ್ ಆದ ಒಂಜಿ ಎನ್ನೊಟ್ಟೊಮ್ಮೆ ಸಿಕ್ಕನಂತಾಂಡ ಮಧ್ವಾಚಾರ ಬಂದ ಅಪನಗದು ಶಿಲ್ಪಶಾಸ್ತ್ರ ಪಂಡಿತರು ಚತುರ ವಿಧದು ಆಯನ ದೇಹಸೂತ್ ಹಾಕೊಳ್ಳ ದೇಹಸೂತ್ ಬಹಳ ಸ್ಪಷ್ಟವಾದ ಶಿಲ್ಪಶಾಸ್ತ್ರ ಉಂಟು
ಎಕ್ಸ್ಪರ್ಟ್ ನಾಗಳು ಅದ್ಭುತ ಸುಸಷ್ಮೇತಿ ಅಧುನಾ ನಿಗತ್ ಇನ್ನಿಯಂಗಳೇ ಒಂಜಿ ಪಕ್ಷ ಶಾಸ್ತ್ರ ಪ್ರಕಾರ ಅಂತೂ ಬೆರಳು ಉರುಟು ಬೆರಳಿಪೋಡು ಕೈ ಉರುಟು ಮುಳು ಗಂಟು ಬರ್ರೆ ಇದ್ದಿ ಒಂಜಿ ಪಕ್ಷ ನೆಟ್ಟ ರಿಂಗ್ ಪಾಂಡ ರೈಯ ಸಿತ್ತು ಬತ್ತಂಡ ఆయన ಕೈ ಸಮ ಉಂಡು ಅಂತ ಅರ್ಥ ನನೆಯಲ್ಲ ಸಮಂಪರೆ ಪೋಡೆ ಆಪ್ರಿಯೋ ಕಾರ್ಲಂಚನೆ ಗಂಟು ಸೋಜರಿದ್ದಿ ನಿಗೂಢ ಗುಲ್ಪಂ ಪಂಡ್ಬೇರು ಗಂಟೆ ಇದ್ದಿ ಕಾರದ ದೊಡ್ಡ ಡ್ರಿಂಕ್ ಮಾಡಿ ರೈಯ ಸಿದ್ದು ಜಾರಡು ಅದಕ್ಕೆ ಉದಾಹರಣೆ ಕೊಡಂತಿದ್ದು ನಾಗಳು ಬಾಳೆದ ದಿಂಡು ಅಂತ ಆನೆದು ಸೊಂಡಿಲು ಅಂತ ಉಂಡೆ ಎರಡಾಂಡ ಆನೆ ಸೊಂಡಿಲ್ ತಕ್ಕ ಕೈ ಕಾರ್ಕೇಂಡಿರು ಮಧ್ವಾಚಾರ ಇತ್ತನು ನಿಗೂಢ ಗುಲ್ಪ ಗಂಟು ಮಂದು ಸೋಜೊಂದಿತ್ರಿ ಗಂಟು ಸೋಜೊಂದಿತ್ರಿ ಆ ನಮನಿದ ಒಂಜಿ ಅದ್ಭುತವಾಯಿ ಒಂಜಿ ವ್ಯಕ್ತಿತ್ವ ಪಂಚು ಸುಲಭ ಇದ್ದಿ ಪೂರ ಅವೇನೇ ಬಣ್ಣಾಕಳು ಪೂರ ಲಕ್ಷಣ ಪೂರ ಇತ್ತನು ಒಡೆಮುಟಾನ ಮಾನನೀಯಂ ಅಪಿ ನಾಕಿ ನಾಯಕೈ ದೇವತೆಗಳ ಪೂಜೆ ಅಂತ ಒಂದಿತ್ತೇರು ಗಂಗೆ ಒಂದಿನ ಪಾರ್ವತನ ಸ್ವಯ್ಯ ನೀರು ಬೀಳ್ನು ದೂರಂಟಿತ್ತನ ತಂಚಿ ಮನೆಗಳು ಸಮುದ್ರ ಅಂತ ಬೈದೆ ಅಂತ ನೀರು ರಬಕ್ಕೆ ಬರ್ಬರೆ ಕೆಲವರ ವಾಪಸ್ ಹೋಗ್ಬಿಡು ನಮ್ಮನ್ನು ವಾಪಸ್ ವನ ಬೀಳಬೋಗ್ಬಿಡು ವಿಷಯ ಬೇತೆ ಒಂದು ಗಂಗೆ ಬರ್ತದೆ ಬೇತು ಕಡೆಡ್ ಸುನ್ನ ಪೊಂಜೆ ಉಂಡೈಟೆ ಬಾರಿ ಪೋರ್ಲು ಶಿಷ್ಯರು ಪುರುಷರು ಗಂಗೆ ಸಾಕ್ಷಾತ್ ರೂಪಂಡು ಬರ್ತದೆ ಮಧ್ವಾಚಾರ್ಯ ನಮಸ್ಕಾರ ಅಂತದ್ದು ಬೋದು ಹೆಂಚಿ ಒಂಜಿ ಗೌಶಿ ಹಿಂಚಿದ ಒಂದು ಅದ್ಭುತ ದೇವತೆಗಳು ಬೋಡ್ನಾ ಸತ್ಯ ಮಧ್ವಾಚಾರ್ಯ ಸಿಗತ್ತೀರಿ ಜನಂಕುಳ್ಳ ಸೂತೇರು ಎಂಗ್ಲೆ ಸುಂಡಲ್ಲ ಎಂಗ್ಲೆ ಗೊತ್ತಿಲ್ಲ ಪ್ರಿಬಿಡಿ ಅಂಚ ಮಾನನೀಯಮಪಿ ನಾಗಿನಾಯಕೈ ರೂಪಮನ್ಯ ದಿವ ಧನ್ಯಮಾತ್ಮನಃ ಮಧ್ವಾಚಾರ ಪಂಡ ಜಾದೋ ಪಂಡ ಮಧ್ವಾಚಾರನ ಪುಸ್ತಕಲ ಮಧ್ವಾಚಾರಲ ವಂಜೇನ ಮನೆ ಬಂಡೆ ಮುಂದೇನು ಈತ್ ಬಿಡ್ತ ಬಣ್ಣ ಜಾದಕ್ಕೆ ಎಂಡ ಮಧ್ವಾಚಾರನ ಪುಸ್ತಕ ಬಣ್ಣ ಅಂಚನ ವೆಜ್ಜಾದು ಮಧ್ವಾಚಾರನ್ನಗ ಜಾದೋ ಅನ್ನಗ ಮಧ್ವಾಚಾರನ ಪುಸ್ತಕ நீங்கள் மத்வாச்சார சுவட மத்வாச்சாரன் பரண புஸ்தகம் குவல் ஐட்டு வியாசதேவ ஹிருதயாதி வல்லவம் ವೇದವ್ಯಾಸೇರಿ ಎಂಜಿನ ಪಂಡೇರಂದು ಗೊತ್ತಾಪುಣು ಉಳಿನಾಕುಳು ಪಣ್ಣ ಗೊತ್ತಿದ್ದಿ ಉಳಿನಾಕುಳು ಏರ್ಲ ಪುರಾಣಂಗು ಭಾಷ್ಯ ಬರೆತಿರಿಯರು ಉಳಿನಾಕುಳು ಏರ್ಲ ಮಹಾಭಾರತಂಗು ತಾತ್ಪರ್ಯ ಬರೆತಿರಿಯರು ಏಕದೇಶ ಗೀತೆದ ಬಗ್ಗೆ ಬರೆಯರು ಅವಲ ಪರ್ಕಟ್ ಒಂಜಿದ್ ಬರೆಯಿಜಿತ್ ಬೆತ್ತು ಶುರು ಅಂತೀರಿ ಗೀತೆ ಅನ್ನ ಜಾದು ಅಂತ ಬೋಡವು ತನ್ನ ಜಾದು ಅಂತ ಇಟ್ಟು ಪಾಡ್ತು ನನ್ನ ದುಬ್ಬು ಓದ್ಲಿ ನಿಂಗಳು ಅವು ಪ್ರಯೋಜನ ಇದ್ದಿ ಗೀತೆ ಜಾದೊಂದು ಬೋಡಿದ್ ನಾವು ಬುಡಿ ಅಂಚ ಮಧ್ವಾಚಾರ ಬುಡ್ತು ಬೆತ್ತೇರ್ಲ ಮಹಾಭಾರತ ಅಂತ ಬಗ್ಗೆ ಬರೆತ್ರಿಯರು ಅನ ಅಬ್ರಿಜರ್ ನೋಡ್ಸಿದ್ದಿ ಅಂಚನೆ ಸಮಗ್ರ ಪುರಾಣ ಸಂಪುಟಂಗು ಮಧ್ವಾಚಾರ ಕೊಳ್ಳಕ್ಕ ಏರ್ಲ ಸೋಜೋತ್ರಿಯರು ಬರೆಸ್ಕೊಳ್ತಿರಿಯರು ವೇದವ್ಯಾಸನ ಮಲ್ಲೋ ಐಟಮ್ ಜಾದು ಅನ್ನಗ ಭಾರತ ಪುರಾಣನೆ ಅವೇನೇ ಏರ್ಲ ಮುಟ್ರೆ ಬೋತರಿಯರು ಬೆಜ್ಜಾದು ಅದು ಒಂಜಿ ತುಂಡು 700 ಶ್ಲೋಕ ಗೀತೆದ ಬಗ್ಗೆ ಬೇಜಂಕರ ಶುರು ಅಂತೀರಿ ಒಟ್ಟರೆ ಬಿಟ್ಟರೆ ಬೇಜಂಕೇರು ಮುಗಿನಾತೆ ನನ್ನ ಸೂತ್ರದ ಬಗ್ಗೆ ಅವಳು 562 ಸೂತ್ರ ಉಂಟು ಆಯ್ತ ಬಗ್ಗೆ ಬಿಡ್ತು ಬೆಜ್ಜಾಲ ವೇದವ್ಯಾಸನ್ನು ಪಸವಂತರಿಯರಾಕು ಮಧ್ವಾಚಾರ ವೇದವ್ಯಾಸನ 5 ಲಕ್ಷ ಶ್ಲೋಕಲ್ಲ ಪಸವಂತೇರು ಮೂಗಳು ಬಸವಣ್ಣ 700 ಶ್ಲೋಕ ಆಗಳು 5 ಲಕ್ಷ ಶ್ಲೋಕಲ್ಲ ಬಸವಂತ ಬೆಜಂಕದ ಚಿಂತನೆಯನ್ನು ನಮ್ಮ ಎದುರು ಸೋಜೋ ಕೊಡುತ್ತೆ ಅವನ ಏರ್ ನಂಗೆ ಟ್ರೂ ಪಿಕ್ಚರ್ ಕೊಳ್ಳ ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವಂ ಅಗಣಯ್ಯ ಸದ್ಗುಣಂ ಸಾಧಯತ್ ಕೃಷ್ಣೆ ಮಲ್ಲಾಯನ್ ಸೋಜೋಕೊಳ್ಳ ಅವು ಮಧ್ವಾಚಾರ ಉಳಿನಾಕುಳಾತು ಸಕಲ ದೋಷ ವರ್ಜಿತಂ ದೇವೆರಡ ದೋಷನೇ ಇದ್ದಿ ದೇವೆರಲ ನಮ್ಮಕ್ಕನೇ ಆಪಣ ಬೆತ್ತ ಬೋಪಣ ಇಂಚಿಂತ ಮಂತು ಸುರುವಂತೇರಾಕು ಅವು ಎವುಲ ಆತವು ಜ್ಞಾನ ಭಕ್ತಿದಂ ಕೆಲವರಿಗೆ ಅವು ಮಂತು ಜಾಲ ಬೋತ್ರಿ ಮೋಕ್ಷೊಂಗೆ ಪಾಪಕರೆ ಅವು ಎಂಚ ಸಿಕ್ಕುಣು ತೆರಿ ಅಂತ ಏರ್ಕೊಳ್ಪೆ ಪ್ರೀತಿ ಎಂಬಂದು ಏರ್ಬಿಡುಪೆ ಸಾಧ್ಯನೇ ಇದ್ದಿ ಸಂಸಾರ ಬನ್ನೋ ಒಂಜಿ ಬಂಧನ ಒಂಜಿ ರಾಜೆ ಒಂಜಿ ಜೈಲಿದ್ದು ಪಾಡ್ನಕ್ಕ ಆಯ ನಿಮಿತ್ತ ನಂಗೆ ಗೌರವ ಪ್ರೀತಿ ಇದ್ಯಡ ಆಯ್ ಬಿದಿ ಬಿಡುಪೇನ ಸಾಧ್ಯನೇ ಅಂಚ ದೇವರು ನಮ್ಮ ಸಂಸಾರ ಪಾಡಿ ಜೀವರನ್ನು ಪಿದಿ ಕೊಡೋಡಾಂಡ ದೇವರ ಬಗ್ಗೆ ಎಚ್ಚರ ಪ್ರೀತಿ ಬರೋಡು ಒಂದು ಜಾಲ ಬೋತ್ರಿ ಅಂಚನೆ ಕುಳ್ಳಲ್ಲ ದೇವರೇ ಪಂಡ ಬೋಬಿಡು ಅವಂತ ಆಪ್ರಿಮೆಂಡೆ ತೆರಿಯಂತೆ ಪ್ರಯತ್ನಂಬಂತೆ ಜ್ಞಾನ ಬಿಡುತ್ತು ಭಕ್ತಿ ಬಿಡುತ್ತು ಇವು ಮಾರ್ಗೊಟ್ಲ ಭಕ್ತ್ಯಾ ತ್ವನನ್ನೇ ಶಕ್ಯ ಅಹಮೇವಂ ವಿಜೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಬಾಯಿ ಬಿಡುತ್ತ ಕೃಷ್ಣ ಬಣ್ಪೆ ತೆರಿಯಂತೆ ಎನ್ನಡೆ ಬರ್ರೆ ಅಪರಿಮಾರಾಯ ಎನ್ನನ್ನು ತೆರಿಲ್ಲ ಎನ್ನ ಉಪಾಸನೆ ಎಂಬಲ ಎನ್ನನ್ನು ಪ್ರೀತಿ ಎಂಬಲ ಅಂಚ ಮಾತ್ರನೇ ಬೇತೆ ದಾರಿ ಇದ್ದಿ ನೋ ಶಾರ್ಟ್ ವೇವ್ಸ್ ಕೃಷ್ಣ ಮಂಟಾನ್ ನಮಗೆ ನುಡಿಯು ಭಕ್ತಿಯಾತು ಅನನ್ಯ ಶಕ್ಯ ಉಂಟು ಎನ್ನಟ ಮಾತ್ರ ಪ್ರೀತಿ ಇದ್ರೆ ಎನ್ನಡ ಬರ್ರೆ ಆಗ್ಬಿಡು 10 ಗಂಟೆ ಪ್ರೀತಿ ಪಾಡ ಮಂತೆಲ್ಲ ದಿನ ವೈಪೇರ್ ಈ ಒಳ್ಳೊಳ ಪೋಪ ಇಡೆ ಬರ್ಪರ್ಯ ಏತು ವರ್ಷ ಅಂಡಲ್ಲ ಏತು ಜನ್ಮ ಅಂಡಲ್ಲ ಇಡೆ ಬರ್ರೆ ಬರ್ಪೂರಿ ಈಗ ನಾಕಳೇ ನಿಂಗೆ ಗೊಬ್ಬ ಒಂದಿಪ್ಪೇರು ಅವಳೇ ಗೊಬ್ಬ ಒಂದಿಪ್ಪೈ ಈತ ಸ್ಪಷ್ಟ ಬಣ್ಣೆತ್ತಾರೆ ಜ್ಞಾನ ಭಕ್ತಿದಂ ಅನಂತ ಸೌಖ್ಯದಂ ಮಸ್ತ್ ಜನಂಟು ಮೋಕ್ಷನೇ ಇದ್ದಿ ನನ್ನ ಜಾದು ಸುಖ ನಾಡುಣ ಇಂಚೆ ಇಪ್ಪುಣನೆ ಪೋರ್ಲು ಬರೋಂತಿಪ್ಪುಗ ಬೋವಂತಿಪ್ಪುಗ ನಂಗೆ ಜಾನೆ ತಿನ್ನರೆ ಎప్పుడు ತಿರುಗರೆ ಬೆಕ್ಕಡ ಬಣ್ಣಕನೆ ಕೈಕಾರ ಪೊಳ್ಳಿಂಡಲ್ಲಿ ಏರ ಅಂಡ ತುಂಬೇರೆ
ಪಂಡವು ಪ್ರಯೋಜನ ಇದ್ದಿ ಮಂಡೇರು ನಿಜವಾದ ನಿರಾಲಂಬವಾದ ಅನಂತ ಸೌಖ್ಯ ಉಂಟು ಖಾಲಿ ಭೌತ ದೇಹಂತೋ ನ್ಯಾಡು ದಂತ ಇಪ್ಪೊಡಾಂಡ ಒಂಜೇ ಒಂಜಿ ದಾರಿ ಮೋಕ್ಷದ ದಾರಿ ದೇವರನ ಅಂಚೆ ಕಿನ್ನಿ ಜೋಕ್ಲೆಗಳ ಅರ್ಥಾನಕ ಬರೀತೆ ನಮ್ಮ ಹೆಣ್ಣುಣ ಏತು ಕಷ್ಟ ಉಂಡ ಜಾನ್ನ ಇದ್ದಿ ಮಾರ್ಯಾರೆ ನಿಜವಾದ ಕಷ್ಟ ಎವುಲ ಇದ್ದು ಸುವರೆ ಬೊಂಡ ಮಂತಲ ಸುಲಭ ಉಂಡು ಮಂತ ಭಾಷೆಡ್ಲ ಅನುವಾದ ಇನಿ ಉಂಡು ಕೇಂದ್ರ ಬೊಂಡ ಪಣ್ಪುಣ ಕೊಳ್ಳೊಳ್ಳೇರಿ ಇನಿತ ಮಟ್ಟ ಉಳ್ಳೇರು ಜಾದೆ ಹೆಂಗೊಂದು ಗೊತ್ತಾದ್ರಿ ಒಂದು ಎರಡು ಗೆರತ ಅರ್ಥ ಪಣ್ಣೆಂಡ ಪಣ್ಪಿ ಯೋಗ್ಯದ ಇತ್ನಗಳು ಇನಿಕ್ಲ ಉಳ್ಳೇರು ನಮ್ಮ ಕೇಂಡ ಬಾಲ ಸಂಗಮಪಿ ಬೋಧಯದ್ ವೃಷಂ ಪೊರ್ಲು ಕಿನ್ನಿ ಜೋಕ್ಲೆಗಳ ಅರ್ಥಾನಕ ಮಧ್ವಾಚಾರ್ಯ ಭಾಷ್ಯ ಗೌಜಿದ್ದಿ ಗಮ್ಮತ್ತಿದ್ದಿ ಅಲಂಕಾರ ಇದ್ದಿ ದ್ರಾವಿಡ ಪ್ರಾಣಾಯಾಮ ಇದ್ದಿ ಬಹಳ ಗಟ್ಟಿದೋ ಛಂದಸ್ಸಾವಡು ಅಥವಾ ವೈದಗ್ಧಿ ಶೈಲಿ ಆವಡು ಜಾಲ ಇದ್ದಿ ನಿರಾಲಂಬರ ಹೇಗೆ ನಾಲ್ಕು ಸಾವಳತ ಸಾವಳೆ ಜಾಲ ಅಲಂಕಾರ ಇದ್ದಿ ಅವೇ ಪೊರ್ಲು ಅವೇ ಪೊರ್ಲು ಅವಳು ಅಂಚನೆ ಪೊರ್ಲು ಆತ ಪೊರ್ಲಾಚಾರ್ಯ ಭಾಷ್ಯ ದುರ್ನಿರೂಪ ವಚನಂಚ ಪಂಡಿತೈ ಅರ್ಥಂಪರೆ ಬೊಂಡ ಗೊತ್ತಿತ್ನಾಕಳೆಲ್ಲ ಕೈಕಾರ್ತಪ್ಪ ಭಾರಿ ಕ್ಲಿಷ್ಟವಾದ ಗಡ್ಸುಂಡವು ಎಂಚಿನ ಪ್ರಶ್ನೆ ಕೇಂಡಲು ಉತ್ತರ ಪಣ್ಪುಣ ಕೈಟ ಉಂಡು ಇವು ಆಯಾಮಂಡು ಸುಂಡಲ ಈಗ ಅರ್ಥಂಬರೆ ಬರ್ಪಣ ಸೋಜುಡು ಮಂಡು ದುರ್ನಿರೂಪ ವಚನಂಚ ಪಂಡಿತೈ ಅಪ್ರಮೇಯ ಹೃದಯಂ ಕ್ಲಿಯರ್ ಪಿಕ್ಚರ್ ಅದು ಮಧ್ವಾಚಾರ್ಯ ಇಂಚನೆ ಪಂಡಿರಂತ ರಭಕ್ಕ ಪಣ್ಣರೆ ಆ ಪರಿಪಣ್ಣ ವಿಷಯ ಉಂಟು ಅಪ್ರಮೇಯ ಹೃದಯಂ ಜಸ್ಟಿಫೈ ಎಂಬರಿದೆ ಮಧ್ವಾಚಾರ್ಯ ಮಧ್ಯರಾತ್ರಿ ಅಷ್ಟಮಿ ಬರ್ನಾಗನೆ ಕೃಷ್ಣ ಅರ್ಘ್ಯಕ್ಕೆ ಬಂಡರೆ ಕೊಳ್ಳಿಯರು ಬಂದು ಜಸ್ಟಿಫೈ ಅಂಪಡೆ ಅಪ್ರಮೇಯ ಹೃದಯ ಅವಳು ನನ್ನ ಉತ್ತರ ಉಂಡು ನನ್ನ ವಾಕ್ಯ ಉಂಡು ನನ್ನ ಪೂರ ಆಯಾಮಂಡು ಸೂತ್ರಿಯರು ಅವು ಓನ್ಲಿ ಕೊಟೇಶನ್ ಕೊಡುತ್ತನ ಶ್ಲೋಕ ವೇದವ್ಯಾಸನ ಗೆರೆಟ್ಟು ಬೋಡೋನಾತ್ ವೇರಿಯೇಷನ್ಸ್ ಉಂಟು ಅಂಚೆ ಮಧ್ವಾಚಾರ್ಯ ಭಾಳ ಗೌಜಿಡು ಪೂರ ಗೊತ್ತಾ ಪರಿಬಮ್ಮನಲ್ಲ ಸತ್ಯನೇ ಪ್ರಸಾದವತ್ ನಿಂಗಳ ಅನುಗ್ರಹ ಅವನು ಓದರೆ ಬಲ್ಲೆ ಹೋಯ್ತಂಬೊಪ್ಪೆ ಖುಷಿ ಅವನು ಶಾಂತಿ ಸಿಕ್ಕುಂಡು ಸೌಮ್ಯ ಕಾಂತಿ ಪೊರ್ಲು ಅರ್ಥ ಅವನು ಪೊರ್ಲು ಇಚ್ಛೆ ದೇವರನ್ನ ಅನುಗ್ರಹ ಅವನು ವಿಪಕ್ಷ ಭೀಷಣ ಗಲಾಟೆ ಅಂತಾರ ಗಲಾಟೆ ಮನೆ ಕಳೆಗೆ ನನ್ನ ಪೆಟ್ಟವನು ಮಧ್ವಾಚಾರ್ಯ ವಾಕ್ಯ ಓದ್ನಾಗನೆ ಅವು ಚುಚ್ಚುವಂತೆ ಹೋಗೋಣ ಗಮ್ಮದೇವು ಕೃಷ್ಣದ್ವಿಟ್ ತದನು ಬಂದಿ ನಿಗ್ರಹ ಏವ ಪರಮೋ ಧರ್ಮ ತದ್ವಿರುದ್ಧ ಸರ್ವ ಸುರುವಂತ ಬೋಪಣನೆ ಕೃಷ್ಣ ದ್ವೇಷ ಏರಂತರ ಆಯ ಮಂಡೆ ಹಾಕಲ ಮಂಡ್ಬೇರು ಬಿತ್ತು ಆಯನೊಟ್ಟು ಸೇರ್ನ ಆಗಲ ತೊಳಿಪ್ಲ ಅಂತೆ ಮಂಡ್ಬೇರು ಏರಿಗೆಂಡ ಕೌರವೇ ಭೀಷ್ಮೆ ಅಂಗಣ ಕೌರವನೊಟ್ಟು ಸೇರಂಡ ಭೀಷ್ಮ ದ್ರೋಣೇನಲ್ಲ ಗೆಪ್ಪಲಯ್ಯ ಅರ್ಜುನಗೆ ಬಣ್ಣ ಗೆಪ್ಪಲ ಏರಡ್ಡ ಬತ್ತನ್ನ ಜಾನೆ ಧರ್ಮ ವಿರೋಧ ಅನ್ನ ದುರ್ಯೋಧನೊಟ್ಟು ಉಂಪು ತಿಂತು ದುರ್ಯೋಧನ ಎದುರುಡು ದುರ್ಯೋಧನ ಮುಚ್ಚರಿ ಕುಳ್ಳದ್ ನಾಕಳತ ಒಂಜ ದುರ್ಯೋಧನ ಎದುರು ನೂಕಾಡು ಅವಿದ್ದಿ ಮೂಕಳ ಅಡ್ಡ ಎನ್ನತ ಹಾಕು ಬಂಡೆ ಹಾಕನೇತ ಅರ್ಜುನ ಕೃಷ್ಣ ಬಣ್ಣೆಗೆ ಎಂಕ್ ವಿರೋಧ ಅಂತೇನ ಎಂಕ್ ಪಾಂಡವೇರ ಪ್ರಾಣ ಮಮ ಪ್ರಾಣ ಹಿ ಪಾಂಡವಾಹ ಐತಾರ ಪಾಂಡವೇರ ವಿರೋಧ ಅಂತನ ಎಂಕ್ ವಿರೋಧ ಅನ್ನಕ ಎಂಕ್ ವಿರೋಧಂಗು ದುರ್ಯೋಧನ ಕುಳ್ಳಿಯನ ಹಾಕು ಆಯ್ಕೆ ಸಪೋರ್ಟ್ ಆದ ಭೀಷ್ಮ ಅತ್ತನ ತೊಳಪು ಮುಗಿಯನು ಪಾತ್ರ ಇದ್ದಿ ಎರಡನೇದು ಜೇಗನ ಒಂಜೆ ಸೀದ ಮಾರ್ಗ ಕಾಂಪ್ರಮೈಸ್ ಇದ್ದಿ ಹಾಕಳು ನಿಂಗೆ ಅಗ್ರ ಪೂಜೆ ಕೊಡ್ತೇರು ಕೊಳ್ಳಾಡಿಯ ಕೃಷ್ಣ ಮಾಡ್ಮಣ ಅಗ್ರ ಪೂಜೆತ ಕೊಳ್ಳಾಡು ಇನಿ ಕೇರ್ ಅವ ಅಪಗ ಉಂಡಿಪಗ ಪಾತ್ರ ಇದ್ದಿ ಒಂದು ಕೃಷ್ಣನಗೆರೆ ಇಂಚ ಮಧ್ವಾಚಾರ ಸೀದ ವಿಪಕ್ಷ ದೂಷಣ ಯವ್ವೇ ಕ್ವಶನ್ ಬರೋದು ನಿಂಗೆ ರಪ್ಪ ಹಾಕೋಬೇಕು ಒಂಜೆ ಬೇಸ್ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾದಿ ದೇವರನ್ನು ನಿರಂತರ ಎಚ್ಚರೊಂಡಿನ ಆಯ ಬೆಸ್ಟ್ ಒಂಜಾತರ ಒಂಜಿನ ದುರ್ಯೋಧನಗಳ ಸೈ ಜೈ ಪಂಪೇನ ಆಯನ ಕೈ ಕತ್ತೆರಪಲ ಬಂಡಿ ಆಪರಿ ಒಂದು ಕೃಷ್ಣನ ವಾಕ್ಯ ಒಂದಂಗೆ ಇಷ್ಟ ಆಪರಿ ಆಯಡ ದಾಕ್ಷಿಣ್ಯ ಇದ್ದಿ ನಿಷ್ಠುರನೆ ಪೋಲಯ ಅಂತ ಸೋಲ ಭೀಷ್ಮನ ಹಾಕೋಪೆ ದ್ರೋಣನ ಬುಡ್ಪೋಪೆ ಅಶ್ವತ್ಥಾಮಗಲ ಶಾಪ ಕೊಳ್ಪೆ ಪೋಯ ಕಜ್ಜಿಪುರಿಕೆ ಅಲ್ಲ ಅಂತ ಎಷ್ಟೋ ಜನಗಳಿಗೆ ಇಷ್ಟ ಒಂದಿದ್ದೆವು ಕಲ್ಕಿನ ಸೂತಿ ಹೆಂಚಿನೋ ಅಂತ ನಡ್ಕೊಂಡೊಳ್ಳೆ ಜಾಲ ಆತ ಪರ್ಪೋಷಿ ಮನುಷ್ಯ ಕೃಷ್ಣ ಆತಲ ಆಯ್ಕಡೆ ನೆರ್ತಕಡ ಪೋತಾಯ ಬುಡಿ ಅಂಚ ಒಂಜಿ ಕಮ್ಮಿ ಕೆಲಸನ ಯುದ್ಧ ಮಣಕ್ಲೇನು ಕೆರಡು ಬೂಳೊಂದು ಕೆತ್ತೊಂದು ಉಳ್ಳಿರು ಶಿಬಿರಂಗು ತೂಪಾಡ್ದು ಹಾಳಂತ್ಯಾಯೆ ವಾಮನುಷ್ಯ ಏರಿಗೋಸ್ಕರ ದುರ್ಯೋಧನಗೋಸ್ಕರ ಪೋ ಹಾಕಾಯಕ್ಕೆ ಬಂಡೈತಾರ ಜಾಲ ತಮಾಷೆ ಇದ್ದಿ ದುರ್ಯೋಧನಗೋಸ್ಕರ ಅಂತನಾಯೆ ಕಣ್ಣು ಮುಚ್ಚಿತ್ತು ತೂಪಾಡದ್ನಾಯೆ ತರಸರಿ ಉಂಟು ಇಂಚು ಬಹಳ ಅದ್ಭುತವಾಗಿ ಪಾತ್ರ ನಾಕಳು ಮಧ್ವಾಚಾರ್ಯ ಇಂಚು ಮಂತ ಪಾತ್ರಂಕುಲ ಅರ್ಥ ಕೊಡುತ್ತಾರೆ ಮಧ್ವಾಚಾರ್ಯ ವಿಪಕ್ಷ ದೂಷಣಂ ಹಸ್ತದೂಷಣಂ ಒರಿ ಒಂಜಿ ಒಂಜಿ ದೋಷನೇ ಇದ್ದಿ ಇಂಚ ಈ ಗೆರೆ ಬೋತ್ರಿ ಮಧ್ವಾಚಾರ ಬಣ್ಣ ಸರಿ ಇದ್ದಿ ಬಂಡ್ರೆ ಬರ್ಪ್ರಿ ಅವಂದ್ಯ ಭಾಷಣಂ ಜಾಸ್ತಿ ಬಣ್ಣ ಅವಡು ತಪ್ಪು ಬಣ್ಣ ಅವಡು ಹೆಚ್ಚು ಕಮ್ಮಿ ಅವನು ಒಂಜಿಲ ಸಿಕ್ಕುರಿ
ಸಕಲ ಲಕ್ಷಣೈ ಯುತಂ ಪೂರಾ ಲಕ್ಷಣಲ ಸೂತ್ರ ಭಾಷ್ಯಂಗಾನ ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೈ ಸೂತ್ರಾನುಕಾರಿಭಿ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಹುನ್ ಭಾಷ್ಯಂತ ಲಕ್ಷಣ ಎಂಚಕೆಂಡ ಸೂತ್ರಂತ ಅರ್ಥ ಪಣ್ಣೋಡು ಐತ ಶಬ್ದಂಟೇ ಅರ್ಥ ಸೋಜೋಡು ತಾನು ಕೊಳ್ಳ ಅರ್ಥಂಕು ಪ್ರಮಾಣ ಕೊಳ್ಳೋಡು ಅಂಚಾಂಡ ಭಾಷ್ಯ ಒಂದು ಏರ್ಲ ಅಂತದ್ರಿ ಯವ್ಯವ್ವ ಶಬ್ದ ಪಾಡೋಣ ಆಕೊಳ್ ಪಣ್ಣೆಕಂತೂ ಅರ್ಥನೇ ಕೊಳ್ಪ್ರಿಯರು ನಿಜವಾದ ಪಣ್ಣೋಣ್ಣಾಯ ಪಣ್ಣೋಣೋಡು ಒಂದು ಸಮ ಉಂಡ ಇದ್ಯಾ ಅಂತ ಬೆತ್ತರಿಕೆ ನೋಡಿದ್ದಿ ಮಧ್ವಾಚಾರ್ಯನ ಕಥೆ ಅಂಚ ಕೋಳಿ ಕೂಡಲೇ ಆಯ್ತು ವಾಕ್ಯಂಗೆ ನನಂಜಿ ಅರ್ಥ ಕೊಡ್ತಾನೆ ಆಯ್ತು ಬೇರೆ ಕುಡಂಜಿಗೆ ರೆಜಿತಾನೆ ಶ್ರುತಿ ಶತಂ ಇತಿಹಾಸಾದಿ ಚಕರ್ಣಯಾಮಹ ಮಕ್ಕಳು ಅಪಯ ಪಂಪೇರು ಒಂಜಿ ಎರಡು ಗೆರೆ ಬೋಡ ನಿಂಗಳಿಗೆ ದೇವರ ಮಲ್ಲ ಏನು ಬೇತೆ ಜೀವಿ ಬಂದು ಸೋಜವರ ಏನು ದೇವರ ಆತ ಪಂಡ್ರಿಗೋಸ್ಕರ ನಿಂಗ್ಳೆ ನೂದುಗಟ್ಲೆ ವೇದ ಪುರಾಣ ಗೆರೆಗಳೇನು ಬರೋಕೊಳ್ಪೆ ಬೋರ್ಡ್ ಹಾಕೇಣಿ ನಿಂಗ್ಲೆಡ್ ಒಂಜಿ ತತ್ವಮಸಿ ಆಮೇಲೆ ಒಂಜಿ ಎರಡು ಗೆರೆ ಸೋಜೋದು ಸೈಪರದ ನಿಂಗಳು ನೂದುಗಟ್ಲೆ ಗೆರೆಗಳು ನಿಂಗಳೇನು ಪಿಂಟು ಅಂತಿದ್ದೆ ಅರ್ಥ ಆಪ್ರೆ ನಿಂಗಳಿಗೆ ಏನ್ವೇರು ಅವಲ ಸರಿ ಅರ್ಥ ಒಂದೇ ಬಣ್ಣು ಗೆರೆ ಅಹಂ ಬ್ರಹ್ಮಾಸ್ಮಿ ಏರ್ ಬಣ್ಣ ದೇವರು ಬಣ್ಣ ಜಾದು ಒಂದು ಏನು ದೇವರಂದು ಸರಿಯಾತ ಅಹಂ ಬ್ರಹ್ಮ ಅಸ್ಮಿ ಏನು ದೇವರ ಆತ ಏರ್ ಬಣ್ಣ ದೇವರ ಬಣ್ಣ ಆ ಕತೆಡ್ ಬರ್ಪಣ ಉಪನಿಷತ್ತರ ಬರ್ಪಣ ದೇವರ ಪಣನ್ ತುಳ್ಳೇರು ಬ್ರಹ್ಮಾವೇ ಅಹಂ ಬ್ರಹ್ಮಾಸ್ಮಿ ದೇವರು ತೆರಿಯರು ಜಾದು ಅನ್ನಗ ಏನು ಬ್ರಹ್ಮೆ ಆತುಳ್ಳೆ ಸರಿತೆ ಏನು ಪೊಲೀಸ್ ಆತುಳ್ಳೆ ಅಂತ ಬರೀ ತೆರಿಂಡ ತಪ್ಪ ಏನು ತಹಶೀಲ್ದಾರ್ ಆತುಳ್ಳೆ ಅಂತ ಬರೀ ತೆರಿಂಡ ತಪ್ಪ ಏನು ಎಣ್ಣಾದುಳ್ಳಿ ತೆರಿಂಡ ತಪ್ಪ ಅಥವಾ ಸರಿ ಏನಾಪಣ ಇಂಚ ಆ ಗೆರೆ ಓದ್ನ ಏನಾಪಣ ಹರಿಶ್ರೀಯನ್ನು ಮದುವೆಯಾದನು ಏನು ಒಂದು ಪಕ್ಷ ಹರೀಶ್ ಆದಿತ್ತನ್ನ ಏರಿಯೋ ಹರಿಶ್ರೀ ಮದುವೆ ಆದ್ನ ಮಾರೆ ನಿನ್ನ ಇನ್ವಿಟೇಷನ್ ಮತ್ತೆ ಮಾರೆ ಬೆಂಗಳೂರ್ದು ಹಾಕೊಳ್ಳೋ ಅಂದ ಬೆದ್ದೆ ಅದು ಎನ್ನಾತ ಏನು ಬೇದ ಸೈಪಣಿಂಜಿನೇಗ ಓದ್ತು ಅಹಂ ಬ್ರಹ್ಮಾಸ್ಮಿ ಅಂತ ಏನು ಓದ್ನಾಗ ಏನ್ ಜೇಗ ಓದೋಡು ಅವಳು ದೇವರ ಪಂಡೇರು ತಾನು ದೇವರ ಆತುಳ್ಳೆ ಸರಿ ದುಂಬು ಅರಿಯಾಡು ಇದು ಕ್ಲಿಯರ್ ಪಿಕ್ಚರ್ ಅದು ಉಪನಿಷತ್ತರ ಗೆರೆ ಅರ್ಥ ಬಿಡಬೇಕು ಪಾತೇರ್ ಪಡಿಂಜನು ಅಂಜನೆ ಶ್ವೇತೆಗೆ ಎದ್ದು ಬಂದಾಗ ಒಮ್ಮೆ ಪಂಡ್ಬಣ ಏನಪ್ಪೇ ಸ ಆತ್ಮಾ ತತ್ವಮಸೀನ್ ಈ ಆಯಡ ಉಳ್ಳ ಮಾರಾಯ ಜಾದ ಸೈಪುಣ ಈ ಲಾಯ್ತಂ ಬರ್ಪುಣ ನಿಂಗೆ ಲಾಯ್ಪರೆಗಾಂಡಲ ಬರ್ಪುಣ ಆಯ ಒಳ್ಳೆ ಇಡಿದ್ದೆ ಅಂತ ಲಾಯ್ಪಣ ಉಂಡ ಇನ್ನೇನು ಲಾಯ್ಪೆ ಅಂತ ಅಂಡಲ್ಲ ಒಳ್ಳೆ ಇಡು ಪ್ರಾಣಶಕ್ತಿ ಪೋತ್ರಿಯ ಗಾಳಿ ಟುಸ್ಸ ಅಂಡ ಒಂಜಿ ಕಾರಾಂಡಲ ದುಂಬೋಪಣ ಒಂಜಿ ಕಾರಾಂಡಲ ಬಂದುಣ ಇದ್ದಿ ನಮ್ಮಟ ಒಳ್ಳೆ ಇಡಿಪುಡ ಪೂರ ಟ್ಯೂಬ್ಸೇ ಆ ಟ್ಯೂಬ್ ಪೂರ ಇಪ್ಪುಡ ಪ್ರಾಣಶಕ್ತಿ ಗಾಳಿ ಒಂಜಿ ಟ್ಯೂಬ್ ಟುಸ್ಸ ಅಂಡ ಬಾಬು ಎಂಚಾಬೆ ಕೈಕಾರ ಬಳಿಪುಣ ಏನು ಸ್ಟ್ರೋಕ್ ಆವಣು ಸೈಡ್ ಎಫೆಕ್ಟ್ ಆವಣು 72,000 ನಾಡಿ ಉಂಟಾಯ್ತು ಪ್ರಾಣಶಕ್ತಿ ಉಂಟು ಸೋಜೊಪ್ಪೇರು ನನ್ನ ಜಾತ ಪಾತ್ಯಾರ್ಪಣ ಎಂಗಳು ಎಂಚ ಪಂಡ್ಪುಣ ಅಂಚ ಓ ಶ್ವೇತಕೇತು ಈ ಮಂಡೆ ಮಾರಿದ ಎಲ್ಲ ಲಾಯ್ಕೊಂದು ಬರಡ ಈ ಆಯನ ಒಂಜಿ ತುಂಡು ಆಯ ಒಳ್ಳೆ ನಿಲಿಕ್ಕೆ ತುಂಬುದೆ ಆಯದಂತೆ ನಿನ್ಗೆ ಇಪ್ಪರಿಗೆ ಆಪರಿ ಆಯತ್ತಾವರನೇ ಇಪ್ಪಣ ಆಯಗೋಸ್ಕರನೇ ಇಪ್ಪ ಆಯತ್ತೇ ಬರ್ತನ ನನ್ನ ಜಾದು ಲಾಯ್ ಪಕೇಣವೆ ಬಸ್ತು ಬಕೆಟ್ ಪಂಡುಕೊಳ್ಪೆ ಇಂಚ ಗೆರೆನ ಅರ್ಥೊಂದೊಂದು ಕಾಂಟೆಸ್ಟ್ ಮೀನಿಂಗ್ ಪುದಾರ ಪ್ರಕರಣ ಅರ್ಥ ಅಂತಂಡ ನಂಗೆ ಕ್ಲಿಯರ್ ಪಿಕ್ಚರ್ ಅಪ್ಪಣ 2-3 ಗೆರೆಕ್ಲ ಜಾದ ಅರ್ಥ ಅಂತ 1000 ಸರ್ತಿ 3 ಗೆರೆಗಳು ಪೆಟ್ಟಪಾಡಂತುಂಡ ತಬಣಂತುಳ್ಳರ ಅವಂದ್ಯ ಭಾಷಣ ಲಕ್ಷಿತಂ ಸಕಲ ಲಕ್ಷಣೈಸ್ತವಂ ಮಾನನೀಯಮಪಿ ನಾಕಿ ನಾಯಕಿ ರೂಪಮನ್ಯ ದಿವ ಧನ್ಯಮಾತ್ಮನ ಇಂಚ ಮಧ್ವಾಚಾರ್ಯ ಪಂಡ ಏರು ಓಳು ಬೋಡು ಸಿಕ್ಕುಡು ಅಂತಾಂಡ ಜಾಲ ಕಷ್ಟ ಇದ್ದಿ ಮಧ್ವಾಚಾರ್ಯನ ಗೆರೆ ಪಸಲೆ ಯವು ಸಿಕ್ಕನವು ಪಾಪು ಓಳು ಸಿಕ್ಕನೋಳು ಸೂಲೆ ಕೋಡೆವರಿತಿ ಬಂಟಾನ್ ಏನು ಮದ್ವೇಜಿ ಪುಸ್ತಕ ಎತ್ತ ನೋಡು ಓಳೊಣ್ಣು ನಂದಿತಾಡು ಉಂಡು ಇಡೀ ಮದ್ವೇಜೆ ಕನ್ನಡ ಅಕ್ಷರಂಟೆ ಉಂಡು ಆಯ್ತು ಅರ್ಥಲ ಕನ್ನಡಂಟೆ ಉಂಡು ಏತ್ ಬೋಡ ಆತೆಲ್ಲ ಉಂಡು ಬನ್ನಂಜಿ ದಾಖಲು ಆತೆ ಅವಕಳು ಒಂಜಿ ಗಮ್ಮತ್ ಜಾತನ್ನ ಬನ್ನಂಜಿ ದಾಖಲು ನಿಂಕಳೆ ಅರ್ಥಾಪಣ ಇದ್ದೆ ಅಂತ ಹಾಕಳು ಕೇಣೋರಿಯರು ಅಂಡ ಶ್ಲೋಕಂಗೆ ಅರ್ಥಾನ ಇದ್ದೆ ಸೂಪೇರ್ ಈತ್ ಉಳಿನಾಗಳು ನಿಂಕಳೆ ಅರ್ಥಾನ ಜಾತ ಸೂಪೇರು ಅವಳು ಶ್ಲೋಕಂಡು ಇದ್ದೆಲ್ಲ ಬರಪಾಡುವೆ ನನ್ನ ಜಾತ ಬಂಡು ಓದ್ಲಿ ನನ್ನ ಪಣ್ಣೊಂದಿದ್ದೇನು ಕಷ್ಟಪಡು ಸರಿ ಆಂಡ ಅವಳು ದಂತನ ಶಬ್ದ ಉಳಿದ್ದಿ ಈತೆ ನಿಂಕಳೆ ಎಷ್ಟ್ರಾ ಶಬ್ದ ಇದ್ದೆನ್ನಕ್ಕೆ ಒಂಜಿ ಪಕ್ಷ ಅನುವಾದ ಬೋಡಂಟ ಬನ್ನಂಜೆ ಬೋಡಿ ಈತೆ ಬೆತ್ತಮೂರ ಓದ್ಲೆ ಏತ್ಲ ಸುರುಟವೆನ್ ಸುವಣ್ಣೆ ಲೆಟರ್ಗೆ ವರ್ಡ್ಗೆ ಲೆಕ್ಕ ಪಾಡೋಳು ಇಂಚ ಅರ್ಥ ಅಂತ ಓರ ಶ್ಲೋಕ ಅಂತ ಅರ್ಥ ಅವರೇ ಪಾಪಣು ಬೆತ್ತ ಜಾದ ಬೊಂಡ ತೇರಿಲಿ ಅಂಚ ಮದ್ವೇಜೆ ಇದ್ದೆಲ್ಲ ಓದರೆ ಕಾಣಲ 1000 ಶ್ಲೋಕ ಅಂತ ಪುಸ್ತಕ ಕನ್ನಡ ಉಂಟು ಸ್ಪ್ಲಿಟ್ ಔಟ್ ಅಂತ ಬರೀತಾರೆ ಹಾಕಳು ಬೆತ್ತ ಒಳ್ಳೆ ಆ ಪುಸ್ತಕ ಇದ್ದಿ ಬೆತ್ತವು ಮಧ್ವಾಚಾರ್ಯನ ನೆಕ್ಸ್ಟ್ ನಾರಾಯಣ ಪಂಡಿತರೇತ ನೆಕ್ಸ್ಟ್ 100 ವರ್ಷ ಬತ್ನ ವೇದಾಂಗ ತೀರ್ಥರನ ಪಾಠ ಈ ಪುಸ್ತಕ ಬೆತ್ತವುಲ ಇದ್ದಿ ಬೆತ್ತ ಒಳ್ಳೆ ಇದ್ದಿ ಗಲಾಟೆನ ಅವು ವಿಷಯ ವೇದಾಂಗ ತೀರ್ಥರು ನಾರಾಯಣ ಪಂಡಿತರೇತು 100 ವರ್ಷ ಇತ್ತನ ಹಾಕಳು ಸೋದೆ ಮಠ ಅಂತ ಸಾವಳು ಆಗಳು ಮದುವೆ ಇಂತ ಬಗ್ಗೆ ವ್ಯಾಖ್ಯಾನ ಮಾಡಿದ್ದೇರು
ಆಯ್ತಾರ ಶುದ್ಧ ಪಾಠ ಎಂಗಳೇ ಸಿಕ್ಕುಡು ಅಂತಾಂಡ ಬಜಿ ಕೈ ತೋಳು ಅಂತಾಂಡ ವೇದಾಂಗ ತೀರ್ತೇನು ಇನ್ನಿ ಮುಟ್ಟ ಸಿಕ್ಕಿದ್ರಿ ಅವು ಏರೆಗಲ ಐ ಬೆತ್ತದಾಕೊಳ್ಳ ಚಲಾರಿ ಸಿಗದಿತ್ತು ಬೆತ್ತು 100 ವರ್ಷ ಮಿತ್ತದಾಕೊಳ್ಳೋ ಐ ಬೆತ್ತು 100 ವರ್ಷ ಮಿತ್ತದಾಕೊಳ್ಳೋ ವಿಶ್ವಪತಿಯನ್ನು ಸಿಗದಿತ್ತು ಅಂಡ ನಾರಾಯಣ ಪಂಡಿತನ ಕೈ ತೊಳೆದು 100 ವರ್ಷ ತಗೊಂಡು ಏರ್ಲು ಸಿಗತಿತ್ರಿ ಮುಳ್ಳಾನಿ ಮುಟ್ಟ ಸಿಗತಿತ್ರಿ ಗೋವಿಂದಾಚಾರ್ಯ ನಾಡು ಬಸತ್ ವೇದಾಂಗ ತೀರ್ಥರ್ನೋ ಮಧ್ವ ವಿಜಯ ಪಾಠನ ಪ್ರಿಂಟ್ ಅಂತಕೊಳ್ಳಿಯರು ಐ ಬೆತ್ತದಾಕೊಳ್ಳ ರೀಡಿಂಗ್ ಸಿತ್ತು ಚೇಂಜ್ ಉಂಡು ಒಂದು ಬರಡು ಒಂದು ಇಪ್ಪಡು ಒಂದು ಬೋರ್ಡು ಒಂದು ತುಳುನಾಡ್ದೊಂದು ಬೊಬ್ಬೆ ಬಾಡಿಯರು ಬೇತ ಮಂತೆಲ್ಲ ಜನಗಳು ಗಲಾಟೆ ಅಂತೀರು ಐತಿಹಾಸಿಕ ಸೋರೆ ಪೊಂಡಲ್ಲ ತೊಂಜಿ ಮೌಲ್ಯ ಹೆಚ್ಚುಂಡು ಆನಿಯೇ ಸಬೆಟ್ಟಿ ಎಲ್ಲ ಗಲಾಟೆ ಅಂತ ಪಂಡೆ ವೇದಾಂಗ ತೀರ್ಥರ್ನ ಬಗ್ಗೆ ಅಪನಗದ ಎವ್ಲ ಏರ್ಲ ಗೋವಿಂದಾಚಾರ್ಯ ಪಿರಾಡು ಸೂತಿತ್ರಿ ಏರೆಗ್ಲ ಸಿಕ್ಕತಿತ್ರಿ ಐತ ಬಗ್ಗೆ ಯವು ಸಾವಣ್ಣ ಹಾಕೊಳ್ಳಿ ಯವು ವಿಷಯ ಅಂತ ಬಗ್ಗೆ ಕಮೆಂಟ್ಸ್ ಅಂತದ್ರಿ ದಮ್ಮೆ ತೆರಿಲೆ ಒಂದು ಸತ್ಯ ವಿಷಯ ಸೂಪಣಾಕ್ಳಿತ್ತು ಕೇವಣಾಕ್ಳಿತ್ತು ಇನ್ನು ಏಕೇನು ಬಣ್ಣ ಒಂಜಿ ಪಕ್ಷ ಇಡೀ ನೆಟ್ ಮಧ್ವ ವಿಜಯಂಟು ಪ್ರಕಟಾತುಂಡು ಪುಸ್ತಕ ಒಂಜಿ ಆತಿತ್ತಂಡ ಅವು ಗೋವಿಂದಾಚಾರ್ಯ ಎಡಿಷನ್ ಅಂತನೋ ಐತಿಹಾಸಿಕವಾದ ಅತ್ಯಂತ ಪ್ರಾಚೀನ ಪಾಠ ಇತ್ನೋ ಶುದ್ಧ ಪಾಠ ಇತ್ನೋ 4 ಜನ ಎಂಚ ಓದುದ್ರಿ ಹೆಂಗೆ ಓದ್ರಿ ಸುರುತ ಎಂಚ ಓದುದೇ ಅಂತ ಬಂದ್ಬಿಡು ಅಂತಾಂಡ ಅಥೆಂಟಿಕಲಿ ನಾರಾಯಣ ಪಂಡಿತನ ರೀಡಿಂಗ್ಸ್ ಬಗ್ಗೆ ನಂಗೆ ಒಂಜಿ ಪಕ್ಷ ಮಧ್ವ ಸಿಕ್ಕೊಂಡ ಆ ಪುಸ್ತಕ ಇನ್ನು ಉಂಡು ಅವೈಲೇಬಲ್ ಉಂಡು ಅವು ನಿಮ್ಗೆ ಖಂಡಿತ ಓದಳಿ ನನದ ಮಧ್ವಾಚಾರ್ಯ ಸ್ವರೂಪದ ಬಗ್ಗೆ ಚಿಂತನೆದ ಬಗ್ಗೆ ನೆಕ್ಸ್ಟ್ ಗೆರೆ ಒಂದು ವರ್ಮನೆ ಸರ್ಗದ ಬಗ್ಗೆ ಏನು ಮಾಡೋಂತ ಒಳ್ಳೆ ಓಳುಳ್ಳೆ ಕೆಂಡೆಗೆಲ್ಲ ಓಳೋಳ ಒಳ್ಳೆಯೇನು ಆಯ್ತಾರ ನಾನು ಸ್ವಲ್ಪ ಮಧ್ವಾಚಾರ್ಯನ ರೂಪಂತ ಬಗ್ಗೆ ಕೆಲವು ಗೆರೆತ ಬಗ್ಗೆ ಎಲ್ಲ ಪಾತ್ರ ಪ್ಯಾನ್ ಪಣಂತು ಮಂತ್ರಿ ಇಲ್ಲ ಎನ್ನೋ ನಮಸ್ಕಾರ.